ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನನಗೆ ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಏನು ಅಂತನೂ ಗೊತ್ತಿಲ್ಲ ನನಗೆ. ಅವಾಗ ಸುಮ್ಮನೆ ಒಂದು ಪಾತ್ರ ಕೊಟ್ಟಿರೋದೇ ನನಗೆ ತುಂಬಾ ಗ್ರೇಟ್. ಅದ್ರಲ್ಲಿ ದುಡ್ಡು ಬೇರೆ ಕೊಡ್ತಾರ ಅನ್ನೋ ಫೀಲಿಂಗ್. ಫಸ್ಟ್ ಆಡಿಷನ್ ವಾಸ್ ಮೈನ್. ಯಾವ್ದು ಸನ್ಯಾಸಿ. ಅಣ್ಣನ್ ರೋಲ್ ಮಾಡೋದು ಗೊತ್ತು, ತಮ್ಮನ್ ರೋಲ್ ಮಾಡೋದು ಗೊತ್ತು, ಕಾಮಿಡಿ ಮಾಡೋದು ಗೊತ್ತು, ವಿಲನ್ ರೋಲ್ ಮಾಡೋದು ಗೊತ್ತು. ದೇವರ ರೋಲ್ ಹೇಗ್ ಮಾಡೋದು, ಸತ್ಯ ಧರ್ಮ ಎರಡು ಎತ್ತಿಡಿ ಅವ್ರನ್ನ ಕಾಪಾಡ್ತಾರೆ ಅಂತ ಕನ್ಸ್ನಲ್ಲೆಲ್ಲ ಬಂದಿದ್ದೀನಿ ನಂಗೆ ಮೆಸೇಜ್ ಹಾಕಿದ್ರು. ಕಣ್ಣು ಮುಚ್ಚಿದ್ರೆ ಅವರೇ ನಮ್ ಕಣ್ಮುಂದೆ ಬರೋರು. ರಾಯರು ಅಂದ್ರೆ ಹಾಗೆ. ರಾಯರ್ ಪಾತ್ರ ಇವತ್ತಿಗೂ ನಾನ್ ಮಾಡಿದೀನಿ ಅಂದ್ರೆ ಅದು ಸುಳ್ಳು. ಈ ಜನ್ಮಕ್ಕೆ ನನ್ ಋಣ ಮುಗಿತಪ್ಪ ನಿಂದು. ಇದೆಷ್ಟೋ ಜನ್ಮದ ಪುಣ್ಯ ರಾಯರ್ ಪಾತ್ರ ಮಾಡ್ತಾ ಇರೋದು. ರಾಯರು ಅವರಲ್ಲಿ ಕೂತ್ಕೊಂಡು ಅವ್ರಿಗೆ ಹೆಂಗ್ ಬೇಕೋ ಅದನ್ನ ನಿರ್ದೇಶನ ಮಾಡ್ಕೊಂಡಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತು ರಾಯರನ್ನ ನೆನಪಿಸ್ಕೊಂಡು ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಅದರಿಂದ ಒಂದು ಉದ್ದೇಶ ಇದ್ದೇ ಇದೆ. ನಮಸ್ಕಾರ, ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿಕತೆ ಪಾಡ್ಕಾಸ್ಟ್ ಶೋ. ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ಕಷ್ಟ ಬಂದರೆ ನಾವಿಷ್ಟದ ದೈವವನ್ನು ನೆನೆಸ್ಕೊಳ್ತೀವಿ ಯಾವಾಗಲೂ ಕೂಡ. ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕಲಿಯುಗದ ಕಲ್ಪತರು ಅಂತಿದ್ರೆ ಅದರ ಮಂತ್ರಾಲಯದ ಮಹಾಪ್ರಭು ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳು. ಇವತ್ತು ರಾಘವೇಂದ್ರ ಮಹಾಸ್ವಾಮಿಗಳನ್ನ ನಾವಿಷ್ಟೊಂದು ನೆನಪಿಸ್ಕೊಂಡು ನಮ್ಮ ಕಷ್ಟ ಬಂದರೆ ಕಾಪಾಡಪ್ಪ ಅಂತ ಕೇಳ್ಕೊಳ್ಳುವಂಥ ಈ ಯುಗ ಇದೆಯಲ್ಲ, ಇದು ಒಂಥರ ಕಲಿಯುಗದಲ್ಲಿ ಆ ದೇವರನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋತೀವಿ. ZEE5 ಒಂದು ಧಾರಾವಾಹಿ ಬರ್ತಾ ಇದೆ, ಶ್ರೀ ರಾಘವೇಂದ್ರ ಮಹಾತ್ಮೆ ಅಂತ. ಗುರು ರಾಘವೇಂದ್ರರ ಇಡೀ ಬದುಕನ್ನ ತುಂಬ ಚಂದವಾಗಿ ಕಟ್ಕೊಡ್ತಿದ್ದಾರೆ. ಅದರಲ್ಲಿ ರಾಘವೇಂದ್ರ ಪಾತ್ರಧಾರಿಗಳು ಇವತ್ತಿನ ಹರಿಕತೆ ಪಾಡ್ಕಾಸ್ಟ್ ಶೋನಲ್ಲಿ ನಮ್ಮ ಜೊತೆ ಇದ್ದಾರೆ. ಇವತ್ತು ಹೇಗಿರುತ್ತೆ ಅಂದರೆ, ಅವರ ಈ ಅಭಿನಯದ ಪಯಣ ಮತ್ತು ಆಧ್ಯಾತ್ಮಿಕ ಅನುಭವಗಳು ಮತ್ತು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವ್ರಿಗಾದಂಥ ಭಾವ ಎಲ್ಲವನ್ನು ಕೂಡ ವ್ಯಕ್ತಪಡಿಸೋರಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಅತಿಥಿಗಳಾಗಿ ನಟ ಮತ್ತು ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯ ರಾಯರ ಪಾತ್ರದಲ್ಲಿ ಕಾಣಿಸ್ಕೊಂಡಂಥ ಶ್ರೇಯಸ್ ಕಶ್ಯಪ್ ಅವರು. ನಮಸ್ಕಾರ ಹರಿ ಸರ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೀರಿಯಲಲ್ಲೂ ದಿನನಿತ್ಯ ಜೀವನದಲ್ಲೂ ಶ್ರೀಹರಿ ಅಂದು ತಮ್ಮ ನಿಮ್ಮ ಜೊತೆ ಇವತ್ತು ಒಡನಾಟ ಹರಿಕತೆಗೆ ನೀವು ನನ್ನ ಆಹ್ವಾನಿಸಿದ್ದೀರಾ. ತುಂಬ ಥ್ಯಾಂಕ್ ಯು. ಓ, ಹಂಗೆ ಲಿಂಕ್ ಆಗ್ತಾ ಇದೆ. ನಾನು ಈ ಶಬರಿ ಕಾದು ರಾಮನಿಗೋಸ್ಕರ ರಾಮ ಸಿಕ್ಕ ಮೇಲೆ ಖುಷಿ ಪಡ್ತಾರಲ್ಲ, ಆ ಥರದ ಭಾವ ಇವತ್ತು. ಯಾಕೆಂದರೆ ತುಂಬ ತಿಂಗಳಾಂಗಟ್ಲೆ ಕಾದಿದ್ದೀನಿ ಇವತ್ತಿನ ಈ ಶೋ ಮಾಡಕ್ಕೆ ನಾನು. ಸಾರಿ, ನಮ್ಮ ಕಡೆಯಿಂದ ಡಿಲೇ ಆಗಿದ್ದಕ್ಕೆ. ಇಲ್ಲ, ಹಾಗನ್ನಲ್ಲ. ನಾನು ತುಂಬಾ ಕಾಯಿಸ್ತಾರೆ ರಾಯರು ಎಷ್ಟೋ ಸಂದರ್ಭದಲ್ಲಿ. ಆದರೆ ಆ ಗಳಿಗೆ ಕೂಡ ಬರೋ ತನಕ ನಾವು ಕಾಯ್ಬೇಕು ಅಷ್ಟೇ ಅಂತ ಅನಿಸ್ತಾರೆ. ಖಂಡಿತ ಸರ್, ಖಂಡಿತ. ಇದು ಅನುಭವ ಬಂದಿದ್ಯಾ ಶ್ರೇಯಸ್ ಅವರೇ? ಖಂಡಿತ. ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಮಾಡಕ್ ಮುಂಚೆ ವೆಂಕಟನಾಥ ಶ್ರೇಯಸ್ ಆಗಿದ್ದಾಗ, ಈಗಲೂ ಶ್ರೇಯಸ್ಸೇ, ಆದ್ರೆ ವೆಂಕಟನಾಥ ಆಗಕ್ ಮುಂಚೆ ಹೇಗಿತ್ತು ಜರ್ನಿ, ಅದೊಂದು ಮಾತಾಡ್ಕೊಂಡು ಬಂದ್ರೆ ನಮ್ಗೆ ಇದೊಂದು ಲಿಂಕ್ ಸಿಗುತ್ತೆ. ಹೇಗ್ ಸಿಕ್ತು ರಾಯರ ಪಾತ್ರಧಾರಿ? ಡೆಫಿನೆಟ್ ಆಗಿ. ಇದು ನನ್ನ 9ನೇ ಸೀರಿಯಲ್ ರಾಘವೇಂದ್ರ ಮಹಾತ್ಮೆ. ಜಿ ಕನ್ನಡದಲ್ಲಿ ಬರ್ತಿರೋದು ಇವಾಗ. ಸೊ 8 ಧಾರಾವಾಹಿ ಒಂದು ಲೆಕ್ಕ ಆದ್ರೆ 9ನೇ ಧಾರಾವಾಹಿ ದೊಡ್ಡ ಲೆಕ್ಕ. ಸೊ ಆ ಡಿಸ್ಟೆನ್ಸ್ ಇದೆಯಲ್ಲ, ಮೇ ಬಿ ನನ್ನ ಆರ್ಟಿಸ್ಟ್ ಆಗಿ ಅಲ್ಲಿವರೆಗೂ ಟ್ರಾವೆಲ್ ಮಾಡಿಸಿದ್ದು ರಾಯರು ಈ ಒಂದು ಪಾತ್ರಕ್ಕೋಸ್ಕರ. ಹಾಗಂದ್ಬಿಟ್ಟು ರಾಯರ ಜರ್ನಿ ಇಲ್ಲಿಗೆ ಮುಕ್ತಾಯ ಆಯ್ತಾ? ಖಂಡಿತ ಇಲ್ಲ. ನಂದು ರಾಯರದು ನಂಟು ತುಂಬಾ, ಹುಟ್ಟಿನಿಂದನೂ ಸೀರಿಯಲಿಂದನೂ ಇನ್ನು ಮುಂದೆನೂ ಖಂಡಿತ ಇದ್ದೇ ಇರುತ್ತೆ ಯಾವಾಗ್ಲೂ. ಇದಕ್ಕೆ ಜವಾಬ್ದಾರರು, ಅದಕ್ಕೆ ಕಾರಣಕರ್ತರು ನಮ್ಮ ತಂದೆ ತಾಯಿ. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತಂದೆ ತಾಯಿ ಇವತ್ತು ನನಗೆ ರಾಯರ್ ಯಾರು, ದೇವ್ರು ಯಾರು ಅಂತ ಹೇಳ್ಕೊಟ್ಟಿಲ್ಲ ಅಂತಿದ್ರೆ ಖಂಡಿತ ಇವತ್ತು ಈ ಸನ್ನಿವೇಶ ಬರ್ತಾನೆ ಇರಲಿಲ್ಲ. ಏನ್ ಹೆಸರು ಅವ್ರದ್ದು? ನಮ್ಮ ತಂದೆ ಹೆಸರು ವಾಮನ್, ಅಮ್ಮ ಚಂದ್ರಿಕಾ ಬ್ರಹ್ಮಣ್ಯ ತೀರ್ಥ ನಮ್ಮ ತಾಯಿ ಹೆಸರು. ಎಲ್ಲಿಯವ್ರು ನೀವು? ನಾವು ಮೈಸೂರು ಭಾಗ.
ನಮ್ಮ ತಂದೆ ತಾಯಿ ಭೇಟಿಯಾಗಿದ್ದು ಕೂಡ ರಾಯರ ಮಠದಲ್ಲೇ. ಓ ಸೊ ಅಲ್ಲಿಂದ ನಂಟು ರಾಯರದು. ಓಕೆ, ಅಂದ್ರೆ ಅವರಿಬ್ರದ್ದು ಪ್ರೇಮ ವಿವಾಹನ? ಪ್ರೇಮ ವಿವಾಹ ಅನ್ನೋದಿಲ್ಲ, ಅರೇಂಜ್ಡ್ ಮ್ಯಾರೇಜ್. ಹ್ಮ್. ಬಟ್ ಅವ್ರ ಫಸ್ಟ್ ಭೇಟಿ ಆಗಿದ್ದು ರಾಯರ ಮಠದಲ್ಲಿ. ರಾಯರ ಹಾ, ಮಠದಲ್ಲಿ. okay. ಇವಾಗ್ಲೂ ಮೈಸೂರಲ್ಲಿ ಕೃಷ್ಣಮೂರ್ತಿಪುರಂ ರಾಯರ ಮಠ ಇದೆ. ಹೌದು, ಅಲ್ಲೇ ನಮ್ಮ ತಂದೆ ತಾಯಿ ಭೇಟಿಯಾಗಿದ್ದು ಮೊದಲನೇ ಬಾರಿಗೆ. ಹ್ಮ್. ಅವರಿಗೆ ಮದುವೆ ಮಾಡಿಸಿದಂಥ ಪುರೋಹಿತರ ಹೆಸರು ರಾಘವೇಂದ್ರ ಆಚಾರ್. ಹೌದಾ? ಹೌದು. ಹಾ. ಅವ್ರ ಮದುವೆ ಫೋಟೋಸ್ ನೋಡ್ತಾ ಇದೆ ಇತ್ತೀಚೆಗೆ. ಹ್ಮ್. ಪ್ರತಿಯೊಂದು ಮದುವೆ ಫೋಟೋನಲ್ಲೂ ಮೇಲ್ಗಡೆ ರಾಯರ್ದೊಂದು ದೊಡ್ಡ ಫೋಟೋ ಇದೆ ಓ, ಆ ಜಾಗದಲ್ಲಿ ಆ ಇದ್ದದ್ದು? ಜಾಗದಲ್ಲಿ. ಹಾ, okay. ರಾಯರ ಮಠದ ಒಂದು ಮ್ಯಾರೇಜ್ ಹಾಲ್ ಅಲ್ಲಿ ಮದುವೆ ಆಗಿದ್ದು. ಸೊ ನಾನು ಹುಟ್ಟೋದಕ್ಕೂ ರಾಯರೇ ಕಾರಣ. ನಮ್ಮ ತಂದೆ ತಾಯಿ ಹರಿಸ್ಕೊಂಡಿದ್ರು ರಾಯರಿಗೆ. ಬಿಕಾಸ್ ನಾನು ಒಬ್ಬನೇ ಗಂಡು ಮಗ ನನ್ನ ಫ್ಯಾಮಿಲಿಯಲ್ಲಿ. ಹ್ಮ್. ನಮ್ಮಪ್ಪನೇ ಕೊನೆಯವರು, ಎಲ್ಲ ಅಣ್ಣಂದ್ರಿಗೆಲ್ಲ ಹೆಣ್ಮಕ್ಳೇ. ಗಂಡು ಮಗು ಆಗಲಿ ಅಂತ ರಾಯರಿಗೆ ಹರಿಸ್ಕೊಂಡು, ಅದೇ ರಾಯರ ಮಠಕ್ಕೆ ಹರಿಸ್ಕೊಂಡು ನಾನು ಹುಟ್ಟಿದ್ದು. ಸೊ ಇಲ್ಲಿಂದ ರಾಯರ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ಹೆಂಗೆ ಅಂದ್ರೆ ನಿಮ್ಮ ಬಾಲ್ಯ, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ನಡೀತು, ಹೇಗಿತ್ತು? ಮೈಸೂರಲ್ಲೇ ನನ್ನ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು. ವಿಜಯ ವಿಠಲ ವಿದ್ಯಾಶಾಲಾ, ಹ್ಮ್. ಶಾರದಾ ವಿಲಾಸ್, ಹ್ಮ್. ಗೋವಿಂದರಾವ್ ಮೆಮೋರಿಯಲ್ ಸ್ಕೂಲ್ ಅಂತ, ಹ್ಮ್. ಈ ಈ ಮೂರಲ್ಲೂ ಓದಿದ್ದೀನಿ. ನಮ್ಮ ತಂದೆ ಮೀಡಿಯಾದಲ್ಲೇ ಇದ್ದಿದ್ರಿಂದ ಬೆಂಗಳೂರು ಮೈಸೂರು ಹೀಗೆ ಸ್ವಿಚ್ ಓವರ್ ಆಗ್ತಾ ಇತ್ತು. ಹ್ಮ್. ಸೊ ಬೆಂಗಳೂರಲ್ಲಿ ಆಕ್ಸ್ಫರ್ಡ್, ಜೆ ಪಿ ನಗರಲ್ಲಿ ಆಕ್ಸ್ಫರ್ಡ್ ಅಂತಿದೆ, ಅಲ್ಲೇ ನನ್ನ ಪ್ರೈಮರಿ ಸ್ಕೂಲಿಂಗ್. ಹ್ಮ್. ಮತ್ತೆ ಮೈಸೂರು, ಮತ್ತೆ ಬ್ಯಾಂಗ್ಳೂರು, PUC ಎಲ್ಲ ಮತ್ತೆ ಆಕ್ಸ್ಫರ್ಡು. ಮತ್ತೆ ನಾನು ಡಿಗ್ರಿ ಓದಿದ್ದೆಲ್ಲ ವಿಜಯ ಕಾಲೇಜ್ ಜಯನಗರ್. ಸೊ ತದನಂತರದಲ್ಲಿ ನಾನು ಇನ್ಫೋಸಿಸ್ ಸೇರಿದೆ. ಈ ಇನ್ಫೋಸಿಸ್ ಸೇರೋ ಗ್ಯಾಪಲ್ಲಿ ಒಂದು ಸೀರಿಯಲ್ ಮಾಡಿದೆ. ಓಕೆ, ಬಿಫೋರ್ ದಟ್, Yes. ಈ ಸಾಮಾನ್ಯ ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲರೂ ಕೂಡ ಅಪ್ಪ ಅಮ್ಮ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಹೋಗೋದು ಅಷ್ಟೇ ಇರುತ್ತೆ. ಕರೆಕ್ಟ್. ಇಂಥ ದೇವ್ರ ಇಷ್ಟ ಇಲ್ಲ, ಆ ಥರದ್ದೆಲ್ಲ ಏನೂ ಇರಲ್ಲ ಮನಸ್ಸಲ್ಲಿ. ಹೆಂಗಿತ್ತು ಅವಾಗ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ? ಹೇಗಿತ್ತು ಶ್ರೇಯಸ್ ಮನ್ಸಲ್ಲಿ? ಏನಿತ್ತು? ಏನೋ ಇವತ್ತು ವಿಶೇಷ ಇರುತ್ತೆ. ಹಾ. ಚಿಕ್ಕ ಮಕ್ಕಳಲ್ಲಿ ನಮ್ಮ ಮನಸ್ಥಿತಿ ಏನಂದ್ರೆ, ಹ್ಮ್. ಯಾರೋ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ, ಹ್ಮ್. ತಿನ್ನಕ್ಕೇನಾದ್ರೂ ಸಿಗತ್ತೆ. Correct. ಆ ಮುಗ್ಧತೆ ಅಷ್ಟೇ. ಹೌದು. ದೇವ್ರು ಏನೋ ನಾವು ಭಕ್ತಿಯಿಂದ ಇರಬೇಕು, ನಾವು ಕೇಳಿದ್ದನ್ನ ಕೊಡ್ತಾರೆ ದೇವ್ರು, ಅದೆಲ್ಲ ಆಮೇಲೆ ಬರ್ತಾ ಇತ್ತು. ಆನ್ ದಿ ಪ್ರೋಸೆಸ್ ಆಫ್ ಗ್ರೋಯಿಂಗ್ ವಿತ್ ಏಜ್ ಆಮೇಲೆ ಬರ್ತಾ ಇತ್ತು. ತಂದೆ ತಾಯಿ ಜೊತೆ ಹೋದಾಗ ಏನೋ ಒಂದು ಹೋಮ ಹವನ, ಏನೋ ಒಂದು ಫಂಕ್ಷನ್ಸ್ ಈ ತರ ಹೋದಾಗ, ಒಳ್ಳೆ ಊಟ ಸಿಗತ್ತಪ್ಪ, ಒಳ್ಳೆ ಪ್ರಸಾದ ಸಿಗತ್ತಪ್ಪ. ಅಲ್ಲಿ ಹೋಗ್ತಾ ಹೋಗ್ತಾ ಭಕ್ತಿ ಭಾವ ಬರಕ್ ಜಾಸ್ತಿ ಸ್ಟಾರ್ಟ್ ಆಯ್ತು. ಎಲ್ಲರೂ ಕೈ ಮುಗಿತಿದ್ದಾರೆ. ರಾಯರು, ಶ್ರೀನಿವಾಸ ದೇವರು, ಆಂಜನೇಯ, ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ದೇವ್ರು ಇರುತ್ತೆ. ಮಕ್ಕಳಿದ್ದಾಗ ಗಣೇಶ ತುಂಬಾ ಇಷ್ಟ. ಗಣೇಶ ತುಂಬಾ ಇಷ್ಟ. ಮನೆಯಲ್ಲಿ ಗಣೇಶ ಹಬ್ಬ ಬಂದಾಗ ತುಂಬಾ ಎಮೋಷನಲ್ ಆಗ್ಬಿಡ್ತಿದ್ವಿ. ಗಣಪತಿ ಬಿಡ್ಬೇಕಲ್ಲಪ್ಪ, ಮುಗ್ದೋಯ್ತು ಹಬ್ಬ. ಅಷ್ಟ ಅಟ್ಯಾಚ್ಮೆಂಟ್. ದೇವ್ರು ಅನ್ನೋದಕ್ಕಿಂತ ಈಸ್ ಅವರ್ ಫ್ರೆಂಡ್. ಬಂದಿದ್ದಾರೆ, ಇವತ್ತು ನಾವು ಪೂಜೆ ಆಯ್ತು, ಒಳ್ಳೆ ಊಟ ಮಾಡಿದ್ವಿ. ಗಣಪತಿ ಅಂದ್ರೆ ನಮ್ಗೆ ಏನೋ ಕ್ಲೋಸ್, ನಾವು ಕೇಳಿದ್ದೆಲ್ಲ ವರ ಕೊಡ್ತಾರೆ ನಮ್ಗೆ. ಗಣಪತಿ ಫಸ್ಟ್ ಓಂ ಪ್ರಥಮ ಅಂತ ಶುರು ಮಾಡಿದೆ, ವಕ್ರದುಂಡ ಮಹಾಕಾಯ. ಕರೆಕ್ಟ್. ಅವಾಗಿಂದನೂ ಆ ಸಂಸ್ಕಾರ ಅನ್ನೋದು ನಮ್ಮ ತಂದೆ ತಾಯಿ ಬೆಳೆಸ್ಕೊಂಡ್ ಬಂದಿದ್ದಾರೆ. ದೇವಸ್ಥಾನದ ಹೋಗೋದಿಂದ ಇರ್ಬೋದು, ಮನೆಯಲ್ಲ ಹಬ್ಬ ಹರಿದಿನ ಮತ್ತೊಂದಿರ್ಬೋದು, ನಮ್ಮ ತಾತ ಅಜ್ಜಿ ಎಲ್ಲರೂ ಒಂದು ದಿನ ದೇವ್ರ ಪೂಜೆ ಮಿಸ್ ಮಾಡಿದ್ದೇ ಇಲ್ಲ ನಮ್ಮ ಮನೆಯಲ್ಲಿ. ಸಾಲಿಗ್ರಾಮ ಇದೆ, ನಮ್ಮ ತಂದೆ ಮಾಡೋರು, ನಮ್ಮ ತಾತ ಮಾಡೋರು. ಒಂದು ದಿನ ದೇವ್ರ ಪೂಜೆ ಮಿಸ್ ಮಾಡಿ, ಪೂಜೆ ಮಂತ್ರಗಳು, ಹೌದು, ಇದೆಲ್ಲ ನಡೀತಾ ಇತ್ತು. ಸೊ ಕಿವಿಗೆ ನೀವು ಬೇಕೋ ಬೇಡೋ ಕಿವಿಗೆ ಬೀಳ್ತಾ ಇತ್ತು. ಎಷ್ಟೋ ಮಂತ್ರಗಳು ಪುಸ್ತಕದಿಂದ ಕಲ್ತೇ ಇಲ್ಲ, ನಾನು ಕೇಳೇ ಕಲ್ತಿದ್ದೀನಿ. ಉಚ್ಚಾರಣೆ ತಪ್ಪಾದಾಗ ಮನೇಲಿರೋ ದೊಡ್ಡವರು ಅದನ್ನ ತಿದ್ದುಪಡಿ ಮಾಡೋರು, ಹೀಗಲ್ಲ ಹೀಗೆ, ಬಟ್ ಖುಷಿ ಪಡೋರು, ಏನು ಹೇಳ್ಕೊಡ್ದೆ ಅವ್ನು ಕಲಿತಾ ಇದ್ದಾನಲ್ಲ ಅಂತ. ಡು ಯು ರಿಮೆಂಬರ್ ಯಾವ್ದಾದ್ರು ಚಿಕ್ಕ ವಯಸ್ಸಿದ್ದಾಗ? ಹೌದು, ಹರಿವಾಯು ಸ್ತುತಿ ಹಾಗೆ ಕಲ್ತಿದ್ದು ನಾನು. ನಮ್ಮ ತಂದೆ ಗಂಧ ತೆಗೆದ್ಬೇಕಾರೆ ಹೇಳ್ಕೊಳ್ತಾ ಇದ್ರು ಹರಿವಾಯು ಸ್ತುತಿ. ಯಾವಾಗ್ಲೂ ನಾನು ಸುಮ್ನೆ ಕೂತಿರ್ತಿದ್ದೆ. ನಾನು ಚಿಕ್ಕ ಹುಡುಗಿಂದಲೂ ಅಷ್ಟೇನೆ ಹರಿವಾಯು ಸ್ತುತಿ ಕಲ್ತಿದ್ದೆ ಲೇಟು ನಾನು, ಬಟ್ ಅದು ಬಾಯಿಗೆ ಬರ್ತಾ ಇತ್ತು. ಉಚ್ಚಾರಣೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇತ್ತು. ಅವ್ರು ಕೂತ್ಕೊಂಡು ಹೇಳೋರು, ಇವತ್ತು ನೀನ್ ಬಾ ಗಂಧ ತೆಗಿ, ನೀನ್ ಹೇಳು, ನೀನ್ ಏನಾರು ತಪ್ಪು ಮಾಡಿದ್ರೆ ನಾನು ಹೇಳ್ತೀನಿ ಕೂಡ್ಸ್ಕೊಂಡು ಅಂತ. ಅದು ತುಂಬಾ ಮೆಮೊರಿ ಇದೆ ಅದ್ರದ್ದು ನನಗೆ. ನಮ್ಮ ತಂದೆ ನನ್ಗೆ ಹೇಳ್ಕೊಟ್ಟಿದ್ದು ಅದ್ರದ್ದೊಂದು ಝಲಕ್ ನಮಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ಮಾತಂಗಮಾದಿತ್ಕಡ ಕುಂಭೋಚ್ಚಾದ್ರಿ ವಿಪಾಟನಾತಿ ಕಟ ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ ಪ್ರತತ ಸುನಕರಾರಾದಿದಾರಾದಿದೂರ ಪ್ರದ್ಯುತ್ತ ಶಾಂತ ಪ್ರವಿದಿತ ಮನಸಾ ಭಾವಿತಾನಾದಿವೃಂದೈಃ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೇವೇಷು ತುಸ್ತೆ ಸಮಂ ಪಶ್ಯಾಮುತ್ತಮವಸ್ತು ದೂರತರತೋಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷ್ಟೋತ್ಕರ ದಕ್ಷಿಣೇತ್ರ ಕುಟಿಲ ಪ್ರಾಂತೋತಿತ್ತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫಲಿಂಗ ಬಸಿತ ಬ್ರಹ್ಮೇಶ ಶತ್ಕ್ರೋತ್ಕರಾಃ. ಹರಿ ಓಂ. ಇದು ಬಿಗಿನಿಂಗ್ ಆಫ್ ಹರಿವಾಯು ಸ್ಥಿತಿ. ಇದು
ಪ್ರಾರಂಭದಲ್ಲೂ ಇದೇ ಶ್ಲೋಕ, ಎಂಡಲ್ಲೂ ಇದೇ ಶ್ಲೋಕ. 48 ಟೋಟಲ್ ಶ್ಲೋಕಗಳಿದೆ. ಇದರಲ್ಲಿ ವಾಯುಸ್ತುತಿ ಪುನಶ್ಚರಣೆ ಅಂತ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಶ್ಲೋಕದಲ್ಲೂ ಅದರದೇ ಆದಂತ ಒಂದು ಪವರ್ ಇದೆ. ನಮಗೆ ಹೆಲ್ತ್ ಇಶ್ಯೂಸ್ ಆದ್ರೆ ಒಂದು ಶ್ಲೋಕ, ಫಿನಾನ್ಷಿಯಲ್ ಇಶ್ಯೂಸ್ ಆದ್ರೆ ಒಂದು ಶ್ಲೋಕ, ಮತ್ತೇನೋ ಜಾಬಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂದ್ರೆ ಅದೊಂದು ಶ್ಲೋಕ, ವಾಕ್ ಚಾತುರ್ಯತೆಗೆ ಒಂದು ಶ್ಲೋಕ. ನಿಮ್ಗೆ ಯಾವ್ದ್ರಲ್ಲಿ ಸಿದ್ಧಿ ಬೇಕು ಅದ್ರ ಪ್ರಕಾರ ಪ್ರಾಣದೇವರಿಗೆ ಜೇನುತುಪ್ಪದ ಅಭಿಷೇಕ, ಮಧು ಅಭಿಷೇಕ ಮಾಡಿ 48 ದಿನ ಇದನ್ನ ಮಾಡ್ತಾರೆ. ಸೊ ಪ್ರತಿನಿತ್ಯನೂ ಈ ಶ್ಲೋಕ ಈ ರೀತಿ ರಿವಾಜುಗಳೆಲ್ಲ ಮನೆಯಲ್ಲಿ ಇತ್ತು, ಆಗ ಅನುಭವ ಬರ್ತಾ ಇತ್ತು. ಟೆಲ್ ಮಿ ಶ್ರೇಯಸ್, ಗಣೇಶ ದೇವರು, ಡೊಳ್ಳು ಹೊಟ್ಟೆ ಗಣಪ, ಆನೆ ಸೊಂಡಿಲು ಗಣಪ, ಆಂಜನೇಯ ಕೋತಿ, ಆಂಜನೇಯ ಹನುಮಂತ, ಈ ದೇವರೆಲ್ಲ ಒಂದ್ಸಾಲ ಆದ್ರೆ ರಾಯರು ರಾಘವೇಂದ್ರ ಸ್ವಾಮಿಗಳು ಅಂದಾಗ ಅದು ಬೇರೆ, ಅದು ಅಲ್ವಾ? ಕಲಿಯುಗನವನ್ನ ನಾವು ನೆನಪಿಸ್ಕೊಳ್ತೀವಿ. ನಿಮ್ಮಲ್ಲಿ ಏನ್ ಕುತೂಹಲ ಇತ್ತು ಬೇರೆ ಮೂರ್ತಿ ನೋಡೋದಕ್ಕೂ ರಾಯರ ಮೂರ್ತಿ ನೋಡೋದಕ್ಕೂ ಚಿಕ್ಕ ವಯಸ್ಸಲ್ಲಿ? ಕಲಿಯುಗ ಕಲ್ಪತರು ರಾಯರ್ನ ನಾವು ಕಾಣಬೇಕು ಅಂದ್ರೆ ಇನ್ನೊಬ್ರದ್ದು ಪರ್ಮಿಷನ್ ಬೇಕಂತೆ. ಅದು ಪ್ರಾಣದೇವರು. ನಮ್ಮ ಮನೆಯಲ್ಲಿ ಯಾವಾಗ್ಲೂ ಪ್ರಾಣದೇವರ ಆರಾಧನೆ ಆಗ್ತಾ ಇತ್ತು. ಯಂತ್ರೋದ್ಧಾರಕದು ನಮ್ಮ ಮನೆಯಲ್ಲಿ ಚಿತ್ರಪಟ ಇದೆ ಅದಕ್ಕೆ. ಮತ್ತೆ ಇನ್ನೊಂದು ಆಂಜನೇಯ ಇದೆ, ಅದರಲ್ಲಿ ಫುಲ್ ಶ್ರೀರಾಮ ಶ್ರೀರಾಮ ಅಂತ ಫುಲ್ ಆಂಜನೇಯ ಇಡೀ ಭಾವಚಿತ್ರ ಏನಿದೆ ಅದರಲ್ಲಿ ಬರೆದಿದೆ. ಅದಕ್ಕೆ ಗಂಧ ತೇಯ್ತಾ ಇಡ್ತಾ ಇದ್ರು ನಮ್ಮ ತಾಯಿ. ಗಂಧ ತೆಗೆಯೋದು, ಬಾಲಕ್ಕೆ ಇಡೋದು, ಗಂಧ ತೆಗೆಯೋದು ಡೈಲಿ 48 days ಅಂತ. ಸೊ ಜೊತೆಗೆ ರಾಯರದು ಪೂಜೆ ಪ್ರವಚನ ಎಲ್ಲ ಆಗ್ತಾ ಇತ್ತು. ರಾಯರಂದ್ರೇನು ಮಂತ್ರಾಲಯಕ್ಕೆ ಹೋಗೋದು. ಚಿಕ್ಕ ಹುಡುಗ ಇದ್ದಾಗ ಟ್ರಿಪ್ ನಮ್ಗೆ ಅವಾಗ ಆಚೆ ಹೋಗೋದು ಅಂದ್ರೆ ನಾನು, ನಮ್ಮ ತಂದೆ ತಾಯಿ, ಬೇರೆ ಯಾರು ಜೊತೆಲಿ ಬರೋರಿದ್ರೆ ಮಂತ್ರಾಲಯಕ್ಕೆ ಹೋಗೋದು, ನಮಸ್ಕಾರ ಮಾಡೋದು, ಬೃಂದಾವನದ ಹತ್ರ ಹೋಗೋದು, ಬೇಡ್ಕೊಳ್ಳೋದು, ಬರೋದು. ಏನು ಕೇಳೋದೇನು ಇರ್ತಿರ್ಲಿಲ್ಲ. ಅಲ್ಲೊಂದು ಖುಷಿ. ಅಲ್ಲಿ ಹೋದ್ರೆ ಮರ್ತೋಗುತ್ತೆ, ಏನು ಕೇಳಬೇಕು ಅನ್ನೋದು ಮರ್ತೋಗುತ್ತೆ, ಕಣ್ಣೀರ್ ಬಂದ್ಬಿಡುತ್ತೆ. ನಾವು ಏಜ್ ಆಗ್ತಾ ಚಿಕ್ಕ ಹುಡುಗನಿಂದ ಆ ಯೂತ್ ಬರೋವರೆಗೂ ಏನಿರಲ್ಲ, ಒಂದು ಖುಷಿ ಏನು ಅಂತ ಗೊತ್ತೇ ಇರಲ್ಲ. ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಪ್ರದಕ್ಷಿಣೆ ಮಾಡ್ತಿರ್ತೀವಿ, ನಮ್ಮ ಜೊತೆ ಯಾರು ಸಹಪಾಠಿಗಳಿದ್ರೆ ಅವ್ರ ಜೊತೆ ಆಟ ಆಡ್ಕೊಂಡಿರ್ತೀವಿ. ಆಸ್ ವಿ ಗ್ರೋ, ಅಲ್ಲಿ ಹೋಗ್ತಾ ಜೀವನ ಏನು ಅಂತ ನಮಗೆ ಗೊತ್ತಾಗ್ತಾ ಬೃಂದಾವನ ಹತ್ರ ಹೋಗ್ತಿದ್ದಂಗೆ ತಾನಾಗ್ತಾನೆ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನಕ್ಕೆ ಖುಷಿಗೋ ದುಃಖಕ್ಕೋ ಗೊತ್ತಿಲ್ಲ, ಆದರೆ ಆ ದೇವರು ನಮಗೆ ಅಷ್ಟು ಕ್ಲೆನ್ಸ್ ಮಾಡ್ಬಿಟ್ಟಿರ್ತಾನೆ. ಆ ಎನರ್ಜಿ ಆಗಿದೆ. ಯಾವ ಮೊಮೆಂಟ್ ಅದು? ಡು ಯು ರಿಮೆಂಬರ್? ಯಾವ ವಯಸ್ಸಲ್ಲಿ ನಿಮಗೆ ಓ ಇಲ್ಲ ರಾಯರು ಅನ್ನೋದು ತುಂಬಾ ಸೀರಿಯಸ್ ಆಗಿ ನಿಮ್ಗೆ ಅರ್ಥ ಆಗಕ್ಕೆ ಶುರುವಾಯಿತು? ಆ ಥರದ್ದು ನೆನಪಿಗೆ ಏನಾದ್ರು ಎನಿ ಇನ್ಸಿಡೆಂಟ್? ಚಿಕ್ಕ ವಯಸ್ಸಿನಿಂದನೇ ಇತ್ತು. ಆ ಥರ ಸೀರಿಯಸ್ ಆಗಿ ರಾಯರ್ ಹೀಗೆ ಹಾಗೆ ಅಂತ ಏನಿಲ್ಲ. ರಾಯರ್ ಫುಲ್ ಕತೆ ನನಗೆ ಗೊತ್ತಿರಲಿಲ್ಲ. ಪ್ರಹ್ಲಾದ್ ರಾಯರು ಅವರ ಅವತಾರ ಇವರು ಅದೆಲ್ಲ ಗೊತ್ತಿತ್ತು. ಪರಿಮಳಾಚಾರ್ಯರು ಅಂತ ಕರೀತಾರೆ, ಅವ್ರಿಗೆ ಬಹಳ ಇಷ್ಟ ಅಂತ ಗೊತ್ತಿತ್ತು. ಅಣ್ಣವ್ರದ್ದು ಸಿನಿಮಾ ನೋಡಿದ್ದೆ. ಕರೆಕ್ಟು. ಅದರಲ್ಲಿ ತುಂಬಾ ಇಷ್ಟ ಆಗಿದ್ದು ನನಗೆ ದ ವೇ ಅವರು ರಾಯರ್ನ ಹೇಗೆ ತೋರಿಸಿದ್ದಾರೆ. ನಮಗೆ ಕಣ್ಣು ಮುಚ್ಚಿದ್ರೆ ಅವರೇ ನಮ್ಮ ಕಣ್ಮುಂದೆ ಬರೋರು. ರಾಯರು ಅಂದರೆ ಹಾಗೆ. ಬೃಂದಾವನ ಬಿಟ್ರೆ ಅಣ್ಣವರು, ರಜನಿಕಾಂತ್ ಅವರು ಮಾಡಿದ್ರು ಇದನ್ನೆಲ್ಲ. ಇದನ್ನ ನೋಡ್ಕೊಂಡು ಬಂದಿದ್ವಿ. ಸೊ ಮಂತ್ರಾಲಯಕ್ಕೆ ಹೋದಾಗ ಅದೇ ನಮ್ಮ ಮೈಂಡಲ್ಲಿ ರಿವೈಂಡ್ ಆಗೋದು, ಓ ಇಲ್ಲಿ ಇದಾಗಿತ್ತು ಅಂತ. ಆದರೆ ಈ ಸೀರಿಯಲಿಂದ ವೆಂಕಟನಾಥ ಆಗಿ ರಾಯರ ಪೂರ್ವಾಶ್ರಮದ ಕತೆ ಏನಿದೆ ಅದನ್ನ ನಾನು ಕಲಿತೆ. ಅದು ನನಗೆ ಗೊತ್ತಿರಲಿಲ್ಲ. ಪುಸ್ತಕದಲ್ಲಿದೆ, ಮತ್ತೊಂದು ಕಡೆ ಇದೆ. ಆದರೆ ನಾವು ಪ್ರವಚನದಲ್ಲಿ ಕೇಳ್ತಿರ್ತೀವಿ, ರಾಯರ್ ಹೀಗಿದ್ರು, ಅವ್ರಿಗೆ ಈ ಥರ ಬಡತನ ಇತ್ತು, ಮತ್ತೊಂದಿತ್ತು ಅಂತೆಲ್ಲ. ಆದರೆ ಅನುಭವಿಸೋದಿದೆಯಲ್ಲ, ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮಗೂ ಮತ್ತು ಈ ಬಣ್ಣದ ಲೋಕಕ್ಕೂ ನಂಟು ಎಲ್ಲಿ ಶುರುವಾಯಿತು ಶ್ರೇಯಸ್? ಬಿಕಾಸ್ ಶ್ರೇಯಸ್ ಕಶ್ಯಪ್ ಅವರು ಸಾಫ್ಟ್ವೇರ್ ಇಂಜಿನಿಯರ್. ಹೌದು, ಸಾಫ್ಟ್ವೇರು ಇಂಜಿನಿಯರಿಂಗ್ ಓದಿರುವಂತ ಒಬ್ಬ ಹುಡುಗ ಬಣ್ಣದ ಲೋಕಕ್ಕೆ ಯಾಕೆ ಬಂದ್ರು? ಇದು ದೊಡ್ಡ ಕ್ವಶನ್ ನನಗೆ. ನಾನು BCA ಓದಿದ್ದು. BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ವಿಜಯ ಕಾಲೇಜ್, ಜಯನಗರ್. ವಿಜಯ ಕಾಲೇಜ್. ಓಕೆ. ಅಲ್ಲಿ ಮಾಡ್ತಾ ಮಹಾಪರ್ವ ಅಂತ ಒಂದು TN ಸೀತಾರಾಮ್ ಸರ್ ಅವ್ರದ್ದು ಸೀರಿಯಲ್, ಫಸ್ಟ್ ಸೀರಿಯಲ್ ಆಫ್ ಮೈ. ಸುಧೀಂದ್ರ ಅಂತ ನಮ್ಮ ಅಂಕಲ್ಲು. ಈಸ್ ಎ ಗುಡ್ ಫ್ರೆಂಡ್ ಆಫ್ ಗುರುಪ್ರಸಾದ್ ಸರ್ ಅಂತ. ಈಸ್ ಎ ಪ್ರೊಡ್ಯೂಸರ್ ಫಾರ್ ದಟ್. ಮುಂಚೆ ಒಂದ್ಸತಿ ಆಡಿಷನ್ ಕೊಟ್ಟಿದ್ದೆ ನಾನು. ಅದಕ್ಕೆ ಸಣ್ಣ ಹುಡುಗ, ಇನ್ನ ಏನು ಗೊತ್ತಿಲ್ಲ. ಫಸ್ಟ್ ಆಡಿಷನ್ ವಾಸ್ ಮೈನ್. ಯಾವುದೋ ಸನ್ಯಾಸಿ ಫಸ್ಟ್ ಆಡಿಷನ್. ಅಲ್ಲೇ ಶುರು ನನಗೆ ಸನ್ಯಾಸಿ ಟ್ರಾವೆಲಿಂಗ್, ಅಲ್ಲಿಂದನೇ ಶುರು. ಸೊ ಅದು ಕೊಟ್ಟಿದ್ರು, ಓದ್ತಿದ್ದೆ ಅಷ್ಟೇ. ಡೈಲಾಗ್ ಹೇಗೆ ಹೇಳಬೇಕು ನಂಗೆ ಗೊತ್ತಿಲ್ಲ. ಓದ್ದೆ, ಅದನ್ನು ಕಂಠಪಾಠ ಮಾಡ್ಬಿಟ್ಟು ಒಪ್ಪಿಸ್ದೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ನಾಟಕ ಎಲ್ಲ ಮಾಡಿಲ್ವಾ? ಮಾಡಿದ್ದೀನಿ, ಈ ಥರದ್ದು ಮಾಡಿಲ್ಲ. ಅವ್ರು ನಕ್ಬಿಟ್ಟು, ಇಲ್ಲ ಅಭ್ಯಾಸ ಮಾಡಿ, ಕಂಠಪಾಠ ಮಾಡೋದಲ್ಲ, ಯು ಹ್ಯಾವ್ ಟು ಪ್ಲೇ ವಿತ್ ದಟ್ ರೋಲ್, ಬನ್ನಿ ಇನ್ನೊಂದ್ಸತಿ. ಇಟ್ಕೊಂಡಿದ್ರು ಹೆಸರು. ನಮ್ಮ ಅಂಕಲ್ ಈ ಥರ ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು, ಈ ಥರ ಬರ್ತಿದ್ದೆ ಕಣೋ, ಮಾಡ್ತೇವೆ. ನಾನು ಕೊಟ್ಬಿಟ್ಟು ಬಂದೆ ನಾನು ಲುಕ್ ಟೆಸ್ಟ್ ಇದಕ್ಕೆ ಅಂತ. ಹೇಳ್ತೀನಿ ತಾಳು. ಸೊ ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ಅಲ್ಲಿಂದ ಪಯಣ ಸ್ಟಾರ್ಟ್ ಆಯಿತು ಮಹಾಪರ್ವದಿಂದ.
ಟಿ ಎನ್ ಸೀತಾರಾಮ್ ಸರ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು. ತುಂಬ ಕಲ್ತಿದ್ದೀವಿ ಅವರಿಂದ. ಈಸ್ ಎ ಗುರು ಅವರು. ಮತ್ತು ನಾಗೇಂದ್ರ ಶಾ ಸರ್, ಈಸ್ ಏನನ್ಬೋದು, ಈ ಫೀಲ್ಡಿಗೆ ಬರಬೇಕು ಅಂದರೆ ಗಾಡ್ ಫಾದರ್ ಇರಬೇಕು ಅಂತ ಹೇಳ್ತಾರೆ. ಬಟ್ ಎಲ್ಲ ಸಿಚುವೇಶನಲ್ಲೂ ಇಟ್ ಈಸ್ ನಾಟ್ ಟ್ರೂ ಅನ್ಸುತ್ತೆ. ಶಾ ಸರ್ ಅಂತವ್ರು ಒಬ್ರು ಇದ್ದರೆ ಫಾರ್ ಎನಿ ಆರ್ಟಿಸ್ಟ್ ಟು ಕಮ್ ಟು ದಿಸ್ ಇಂಡಸ್ಟ್ರಿ ಒಂಥರ ಕೈ ಹಿಡಿದು ನಡ್ಸ್ಕೊಂಬಂದ್ರು ಅವರು. ಹಂಗೆ ನಮಗೂ ನಿಮಗೂ ಸಾಮ್ಯತೆ ಇದೆ. ನಾಗೇಂದ್ರ ಶಾ ಅವ್ರಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಬಿಕಾಸ್ ನಾನು ಕಲಾವಿದನಾಗಿ ಎಂಟ್ರಿ ಕೊಟ್ಟಾಗ, ನಿರಂತರ ಸೀರಿಯಲ್ನಲ್ಲಿ ನಿರಂತರವಾಗಿ ಆ್ಯಕ್ಟ್ ಮಾಡಿದಾಗ ಅವರೇ ನಮಗೂ ಕೂಡ ನಿರ್ದೇಶಕರಾಗಿದ್ರು. ನಾಗೇಂದ್ರ ಶಾ ಸರ್, ಥ್ಯಾಂಕ್ ಯು. ನೈಸ್, ಗೋ ಹೆಡ್. ಸೊ ಮಹಾಪರ್ವ ಇಂದ ಜರ್ನಿ ಸ್ಟಾರ್ಟ್ ಆಯಿತು. ಮಾಧವಿ ಪ್ರಿಯದರ್ಶಿನಿ ಅಂತ ಒಬ್ರು ಚೀಫ್ ಮಿನಿಸ್ಟರ್, ಅದರಲ್ಲಿ ಅಶ್ವಿನಿ ಗೌಡ ಅವರು ಅದರಲ್ಲಿ ಬಿಗ್ ಬಾಸ್ ಅವರು. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹರ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಹೀಗೆ ನನ್ನ ಹೊಸಬ ಇಂಡಸ್ಟ್ರಿ ಏನು ಗೊತ್ತಿಲ್ಲ, ಹೀಗೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ರು. ಅವ್ರಿಗೆ PA ಅದರಲ್ಲಿ ಹೆಸರು ಶ್ರೇಯಸ್ಸೆ, ಏನು ಬೇರೆ ಏನು ಹೆಸರಿಲ್ಲ, ಶ್ರೇಯಸ್ಸೆ. ಒಂದು ಫೈಲು, ಒಂದು ಕಾರ್ಡ್ಲೆಸ್ ಫೋನ್, ಹಿಂದೆ ನಿಂತ್ಕೊಳ್ಳೋದು, ಯಾರು ಬಂದ್ರೆ ಇವ್ರು ಬಂದಿದ್ದಾರೆ ಅವ್ರು ಬಂದಿದ್ದಾರೆ ಅಂತ ಹೇಳೋದು. ಚಿಕ್ಕ ಪಾತ್ರ. ಕಲಿಯೋದು ತುಂಬಾ ಜಾಸ್ತಿ ಇತ್ತು, ಪಾತ್ರ ಚಿಕ್ಕದು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅದೊಂದು ಸ್ವಲ್ಪ ಟ್ರಾವೆಲ್ ಆಯಿತು. ಅದಾದಮೇಲೆ ಕಂಪ್ಲೀಟೆಡ್ ಮೈ ಡಿಗ್ರಿ. ಮತ್ತೆ ಇನ್ಫೋಸಿಸ್ ಸೇರಿದೆ. ಮೈಸೂರಲ್ಲಿ ಟ್ರೈನಿಂಗ್ ಆಯಿತು, ಬೆಂಗಳೂರಲ್ಲಿ ಕೆಲಸ ಆಯಿತು. ಇನ್ಫೋಸಿಸ್ ಜರ್ನಿ ಹಾಗೆ ಹೋಗ್ತಾ ಇತ್ತು. ಆಲ್ ಆಫ್ ಎ ಸಡನ್ ಇನ್ಫೋಸಿಸಲ್ಲಿ ಲೇ ಆಫ್. ಸೊ ದಟ್ ವಾಸ್ ಶಾಕಿಂಗ್ ಆ್ಯಕ್ಚುಲಿ. ಏನು ಯಾವ ಪ್ರೊಫೈಲ್ ಏನಿತ್ತು, ಜಾಬ್ ಪ್ರೊಫೈಲು? ಸೆಮಿಟೆಕ್ ಸಪೋರ್ಟ್ ಥರ ಅದು. ಈಗ ಎಲ್ಲ ಇವಾಗ ಏನು ಲೇ ಆಫ್ ಆಗ್ತದೆ, ಇಟ್ ವಾಸ್ ದೇರ್ ಲಾಂಗ್ ಬ್ಯಾಕ್ ಆಲ್ಸೋ. ಸೊ ಇಲ್ಲ ಇಷ್ಟು ಬೇಡ, ನನ್ನ ಜೊತೆ ಇನ್ನೊಂದು 2-3 ಜನ ಇದ್ದರು. ಹೆಡ್ ಕೌಂಟ್ಸ್ ಶ್ರಿಂಕೇಜ್ ಅಂತ ಏನೋ ಮಾಡಿ, ಸೊ ದಿಸ್ ಕ್ಲಿಯರ್ಲಿ ದೇ ಹ್ಯಾಡ್ ಇನ್ಫಾರ್ಮ್ಡ್. ಈ ಥರ ಬೆಂಚ್ ಪೀರಿಯಡ್ ಇತ್ತು. ಇಫ್ ಯು ವಾಂಟೆಡ್ ಟು ಕಂಟಿನ್ಯೂ ವಿತ್ ಸಮ್ ಅದರ್ ಪ್ರೋಸೆಸ್ ಆ್ಯಂಡ್ ಇಫ್ ಯು ಆರ್ ಸೆಲೆಕ್ಟೆಡ್ ಫಾರ್ ದ ಹೋಗ್ಬೋದಿತ್ತು. ಇಲ್ಲ ಅಂದರೆ ಯು ವಿಲ್ ಹ್ಯಾವ್ ಟು ಲುಕ್ ಫಾರ್ ಸಮ್ ಅದರ್ ಕಂಪನಿ. ಅಲ್ಲಿಗೆ ಇನ್ಫೋಸಿಸ್ ಅಧ್ಯಾಯ ಮುಗೀತು. ನೆಕ್ಸ್ಟ್ ಏನು ಮಾಡೋದು, ಬಿಗ್ ಕ್ವಶನ್ ಮಾರ್ಕ್ ಲೈಫಲ್ಲಿ. ತಂದೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಆಲ್ರೆಡಿ ಸೀರಿಯಲ್ ಮಾಡಿದ್ಯಾ, ಸೀರಿಯಲ್ಗೆ ಯಾಕೆ ಹೋಗಬಾರ್ದು ನೀನು ಅಂತ ಅಪ್ಪನೇ ಹೇಳಿದ್ದು. ಗುಡ್. ತುಂಬ ಬ್ಲೆಸ್ಡ್ ನಾನು ಅದರಲ್ಲಿ. ತಂದೆ ತಾಯಿ ತುಂಬ ಸಪೋರ್ಟ್ ಮಾಡಿದ್ರು ಇದರಲ್ಲಿ. ಎಸ್ಪೆಷಲಿ ನಮ್ಮ ತಂದೆ. ಆದಾಯ ಇಲ್ಲ ಅಂದರೆ ನನಗೆ, ಎಸ್ಪೆಷಲಿ ಗಂಡು ಮಕ್ಕಳಿಗೆ ತುಂಬ ಮುಜುಗರ ಆಗುತ್ತೆ. ತುಂಬ ಜನ ಉಲ್ಟಾ ಹೇಳ್ತಾರೆ, ಇಲ್ಲಿಂದ ಏನು ದುಡ್ಡು ಬರುತ್ತೆ, ಇದು ನಮ್ಮ ಕಡೆ ಹೆಂಗೆ ಬದುಕ್ತೀಯಾ, ಇಷ್ಟು ಫಿಕ್ಸ್ಡ್ ಇನ್ಕಮ್ ಅಂತ ಬರಲ್ಲ, ಕೆಲ್ಸಕ್ಕೆ ಹೋಗು ಅಂತಾರೆ. ಆ್ಯಕ್ಚುಲಿ ಹೌದು. ಅಂಥದ್ರಲ್ಲೆಲ್ಲ ನಿಜವಾಗ್ಲೂ ಮೈ ಡ್ಯಾಡ್ ಇಸ್ ಮೈ ಹೀರೋ. ಡ್ಯಾಡ್, ಮೈ ಮಾಮ್, ಬೋತ್ ಆರ್ ಮೈ ಹೀರೋ. ಇವತ್ತಿಗೆ ಯಾರು ಕೇಳಿದ್ರೆ ಯಾರು ನಿಮ್ಮ ಹೀರೋ? ನಮ್ಮ ತಂದೆ. ಸೊ ಹೇಳಿದ್ರು, ಮಾಡು, ಟ್ರೈ ಮಾಡು ಯಾವ್ದಾರು ಅಂತ. ಸುಮಾರು ಬರ್ತಾಯಿತ್ತು. ಆಡಿಷನ್, ಲುಕ್ ಟೆಸ್ಟ್ ಅಂತ ಯಾವುದು ಹೋಗಲಿಲ್ಲ ನಾನು. ಇಲ್ಲ, ಏನಾರು ಮಾಡೋಣ, ಎಕ್ಸ್ಪೀರಿಯನ್ಸ್ ಇದೆ ಇನ್ಫೋಸಿಸಲ್ಲಿ, ಮಾಡೋಣ, ಮುಂದೆ ಮಾಡೋಣ, ಯಾವ್ದಾರು ಬಂದರೆ ಜೊತೆಯಲ್ಲಿ. ಎಕ್ಸ್ಪೀರಿಯನ್ಸ್ ಯಾಕೆ ಹಾಳು ಮಾಡ್ಕೋಬೇಕು? ಸೊ ಐ ಜಾಯಿಂಟ್ ಕ್ಯೂ ಸ್ಪೈಡರ್ಸ್, ಬಸವನಗುಡಿಯಲ್ಲಿ ಕ್ಯೂ ಸ್ಪೈಡರ್ಸ್ ಅಂತ ಟೆಸ್ಟಿಂಗ್ ಕೋರ್ಸ್ಗೆ ಸೇರಿಕೊಂಡೆ ನಾನು. ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ ಅಂತ. ಅದು ಮಾಡ್ತಾ 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 ಮನೆ ದೇವರು ಅಂತ ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲ್ ಕಾಲ್ ಬರುತ್ತೆ. ಓಕೆ. ಸೊ ಈವನ್ ಟಿಲ್ ಟುಡೇ ನನಗೆ ಗೊತ್ತಿಲ್ಲ ಹೇಗೆ ಕಾಂಟ್ಯಾಕ್ಟ್ ಸಿಕ್ತು ಅವ್ರಿಗೆ ಅಂತ. ಬೈ ದಟ್ ಟೈಮ್ ETV ಕನ್ನಡ ಕಲರ್ಸ್ ಕನ್ನಡ ಆಗಿತ್ತು. ಸೊ ಮಹಾಪರ್ವ ವಾಸ್ ದಿ ಲಾಸ್ಟ್ ಸೀರಿಯಲ್. ಅದಾದಮೇಲೆ ಕಲರ್ಸ್ ಚೇಂಜ್ ಓವರ್ ಆಯಿತು. ಸೊ ಆಲ್ಮೋಸ್ಟ್ 1 year ಆಗಿತ್ತು ಅದಾಗಿ. ಮನೆ ದೇವರು ಅಂತ PRK ಪ್ರೊಡಕ್ಷನ್ಸ್ ಅವ್ರದ್ದು. ಸೊ ದಟ್ ವಾಸ್ ಒನ್ ಮೋರ್ ಮೈಲ್ ಸ್ಟೋನ್ ಆರ್ಟಿಸ್ಟ್ ಜರ್ನಿನಲ್ಲಿ. ಒಬ್ಬ ಚಿಗುರು ಮೀಸೆಯ ಹುಡುಗ, ಫ್ರೆಂಚ್ ಬಿಯರ್ಡ್ ಹುಡುಗ, ಮಾಡ್ರನ್ ಲುಕ್ ಅಲ್ಲಿರೋ ಹುಡುಗ, ಈ ಶ್ರೇಯಸ್ ಕಶ್ಯಪ್ ಅಲ್ಲಿ ಕಾಣಿಸ್ತಾರ ಅವಾಗ. ಎಸ್, ಕರೆಕ್ಟ್. ಆಲ್ರೆಡಿ ಗ್ಯಾಪ್ ಆಗಿತ್ತಾ 1 ವರ್ಷ. ಮತ್ತೆ ಸೈಕಲ್ ಡೈಲಾಗ್ ಹೇಳೋಕ್ಕೆ. IT ಮುಗಿಸಿ ಇಲ್ಲಿ ಏನೋ ಕೋರ್ಸ್ ಮಾಡ್ತಿದ್ದೆ, ಮತ್ತೆ ಕಾಲ್ ಬಂತು, ಮತ್ತೆ ಹೋದೆ. ಚೆನ್ನಾಗಾಯ್ತು. ಮನೆ ದೇವರು ತುಂಬ ರೆಕಗ್ನಿಷನ್ ಸಿಕ್ತು. ಕಲರ್ಸ್ ಕನ್ನಡ ಮನೆ ದೇವರು ಸೀರಿಯಲ್ ಮಾಡಿದೆ. ಅಣ್ಣನ ಪಾತ್ರ, ಜಾನಕಿ ಅಂತ ಹೀರೋಯಿನ್, ಅಣ್ಣ ಸುನಿಲ. ಎಲ್ಲ ಕಡೆ ಇವತ್ತಿಗೂ ಕೂಡ ಕೆಲವರೆಲ್ಲ ಸುನಿಲ ಅಂತಾನೆ ಕರೀತಾರೆ. ಆ ಮಟ್ಟಿಗೆ ಅದು ರೆಕಗ್ನಿಷನ್ ಬಂತದು. ಅದು ಮಾಡ್ತಿದ್ದಂಗೆ ಇದು ಅಷ್ಟಕ್ಕೆ ಟೆಸ್ಟಿಂಗ್ ಕೋರ್ಸ್ ಅಷ್ಟಕ್ಕೆ ಮುಗೀತು. ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮನೆ ದೇವರು ಆಯಿತು. ಸ್ಟಾರ್ ಸುವರ್ಣದಲ್ಲಿ ತ್ರಿವೇಣಿ ಸಂಗಮ ಅಂತ ಅದರಲ್ಲಿ ಮಾಡಿದೆ. ಮೇದಿನಿ ಪ್ರೊಡಕ್ಷನ್ಸ್ ಅವ್ರದ್ದು ತಮ್ಮನ ರೋಲ್. ಇಟ್ ವಾಸ್ ಹ್ಯಾಪನಿಂಗ್ ಪ್ಯಾರಲಲಿ. ಮನೆ ದೇವರು ಆ್ಯಂಡ್ ತ್ರಿವೇಣಿ ಸಂಗಮ, ಅಣ್ಣ ತಮ್ಮ, ಎರಡು ಬೇರೆ ಬೇರೆ ಕಾಂಟ್ರಾಸ್ಟು. ಇಲ್ಲಿ ಸ್ವಲ್ಪ ಮೆಚೂರ್ಡು, ಇಲ್ಲಿ ಸ್ವಲ್ಪ ತರಲೆ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡಿರೋ ತಮ್ಮ. ಲೇಟ್ಲಿ ಅಂಥ ತಮ್ಮನೇ ಅಕ್ಕಂಗೆ ಬುದ್ಧಿ ಹೇಳ್ತಾನೆ. ಆ ಮೆಚುರಿಟಿ ಇರೋದು. ಸೊ ಇದು ಅಲ್ಲಿ ಕ್ಯಾರಿ ಆಗಬಾರ್ದು, ಅದು ಇಲ್ಲಿ ಕ್ಯಾರಿ ಆಗಬಾರ್ದು. ದಟ್ ವಾಸ್ ದಿ ಲೆಸನ್ ಲರ್ನ್ಡ್ ಫ್ರಮ್ ದಿಸ್ ಟ್ರಾವೆಲಿಂಗ್. ಸೊ ಇದಾಗ್ತಿದ್ದಂಗೆ ಸುಮಾರು ಸೀರಿಯಲ್ಗಳು ಮಾಡ್ತಾ ಬಂದೆ. ತ್ರಿವೇಣಿ ಸಂಗಮ ಆದಮೇಲೆ ಮಾಂಗಲ್ಯಂ ತಂತು ನಾನೇನೋ ಮಾಡಿದೆ. ಇತ್ತೀಚೆಗೆ
ರಾಣಿ ಮಾಡಿದೆ. ಇದು ರಾಘವೇಂದ್ರ ಮಹಾತ್ಮೆ ಮುಂಚೆ ರಾಣಿ ಬಟ್ ಮಾಡಿದೆ. ಏನಿತ್ತು ಅವಾಗೆಲ್ಲ ತಲೆಯಲ್ಲಿ, ಅಂದ್ರೆ ಏನ್ ಬರುತ್ತೆ ಅವಕಾಶಗಳು ಒಪ್ಕೋಬೇಕು ಮಾಡಬೇಕು ಅಷ್ಟೇ ಇತ್ತ. ಬರ್ತಾ ಇದೆ ಆಪರ್ಚುನಿಟೀಸು, ನಾವು ಯಾಕೆ ಬೇಡ ಅಣ್ಣನ, ಯಾವ್ದು ಬೇರೆ ಬೇರೆ ಥರದ್ದು ಬರ್ತಾ ಇದೆ. ಅಣ್ಣ ಬಂತು, ತಮ್ಮ ಬಂತು, ಒಂದು ವಿಲನ್ ಬಂತು, ಸಪೋರ್ಟಿಂಗ್ ರೋಲ್ಸ್ ಎಲ್ಲ ಬಂತು. ಇಟ್ಸ್ ಓಕೆ. ನನ್ನ ಲಾಜಿಕ್ ಏನಂದ್ರೆ, ಸಪೋರ್ಟಿಂಗ್ ರೋಲ್ ಬಂದ್ರೆ ಇಟ್ ಈಸ್ ಎ ಬ್ಲೆಸ್ಸಿಂಗ್ ಫಾರ್ ಎನಿ ಆರ್ಟಿಸ್ಟ್. ಯಾಕಂದ್ರೆ ಬೇರೆ ಕಡೆನೂ ವರ್ಕ್ ಮಾಡ್ಬೋದು. ನಿಮ್ಗೆ ಈ ತರ ಕಟ್ಟುಪಾಡುಗಳು ಇರೋದಿಲ್ಲ. ಬೇರೆ ಎಲ್ಲೂ ಮಾಡಬಾರ್ದು, ಅದಿದ್ದೇ ಇರುತ್ತೆ. ಇಟ್ಸ್ ವೆರಿ ನ್ಯಾಚುರಲ್. ಇಫ್ ಐ ಆಮ್ ಲೀಡ್ ಆಕ್ಟರ್ ಫಾರ್ ಒನ್ ಚಾನಲ್, ಬೇರೆ ಚಾನಲ್ ಅಲ್ಲಿ ನಾನು ಲೀಡ್ ಮಾಡಂಗಿಲ್ಲ. ಕರೆಕ್ಟ್. ಸೊ ಈ ತರ ಕಟ್ಪಾಡು ಇರೋದಿಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ಗೆ. ಸೊ ಐ ಕ್ಯಾನ್ ಎಕ್ಸ್ಪ್ಲೋರ್ ಮೈ ಆಕ್ಟಿಂಗ್ ಸ್ಕಿಲ್ಸ್. ಅಣ್ಣನಾಗಿ ಮಾಡ್ಬೋದು, ತಮ್ಮನಾಗಿ ಮಾಡ್ಬೋದು, ವಿಲನ್ ಆಗಿ ಮಾಡ್ಬೋದು. ಬಟ್ ಅಲ್ಲಿ ಇನ್ಫೋಸಿಸ್ ಅನ್ನೋ ಕಂಪ್ನಿ ಕೆಲಸ ಮಾಡ್ತಿದ್ರಿ, ಅಲ್ಲಿ ಬರ್ತಿದ್ ಸ್ಯಾಲ್ರಿ ಒಂದ್ ಇರುತ್ತೆ. ಬಟ್ ಇಲ್ಲಿ ಬಂದು ದುಡಿಯೋಕ್ ಶುರು ಮಾಡಿದ್ಮೇಲೆ ಅದು ಮ್ಯಾಚ್ ಮಾಡಕ್ ಆಗ್ತಿತ್ತ ಸ್ಯಾಲ್ರಿ? ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಯ್ತು, ತಂದೆ ಇದ್ರದಕ್ಕೆ ಬ್ಯಾಕಪ್. EMI ಮಾಡ್ಬಿಟ್ಟಿದ್ದೆ ಅಷ್ಟರಲ್ಲೇ. ಇನ್ಫೋಸಿಸ್ ಲೇ ಆಫ್ ಅನೌನ್ಸ್ ಮಾಡಕ್ ಮುಂಚೆ ಒಂದು ತಿಂಗಳಲ್ಲಿ ಒಂದು EMI ಮಾಡ್ಬಿಟ್ಟಿದ್ದೆ. ನನ್ಗೆ ನಿಜ ಗೊತ್ತಿರ್ಲಿಲ್ಲ ಈಗ ಆಗತ್ತೆ ಅಂತ. ಸೊ ಖುಷಿ, ಮೊದಲನೇ ಕೆಲಸ ಮನೆಗೆ ಏನಾರು ತಂದು ಬಿಡಬೇಕು. ದೊಡ್ಡ ಟಿವಿ ತಂದ್ಬಿಡೋಣ, ಅಮ್ಮಂಗೆ ಒಂದು ವಾಷಿಂಗ್ ಮಿಷಿನ್ ಕೊಡೋಣ. ಅಪ್ಪಂಗೆ ಟಿವಿ ಆಯ್ತು, ಅಮ್ಮಂಗೆ ವಾಷಿಂಗ್ ಮಿಷಿನ್ ಆಯ್ತು. ಸರಿ ಹೋಗಿ ತಗೊಂಡ್ ಬಂದ್ವಿ. EMI ಮಾಡಿ ತಗೊಂಡ್ ಬಂದಿದ್ದು ಟಿವಿ ಮತ್ತು ವಾಷಿಂಗ್ ಮಿಷಿನ್. ಟಿವಿ ಮತ್ತೆ ವಾಷಿಂಗ್ ಮಿಷಿನ್. ಅಪ್ಪ ಖುಷಿ. ಅವಾಗ ಮಗ ಟಿವಿ ಕೊಡ್ಸ್ತಾನೆ. ನಮ್ಮ ಮನೇಲಿ ಅಲ್ಲಿವರೆಗೂ ಹಳೆ ಟಿವಿ ಇತ್ತು, ಪಿಕ್ಚರ್ ಟ್ಯೂಬ್ ಬಾಕ್ಸ್ ಟಿವಿ. ಅದಾದ್ಮೇಲೆ ಅದ್ರಲ್ಲೇ ಸೀರಿಯಲ್ ನೋಡ್ತಾ ಇದ್ವಿ, ಮಹಾಪರ್ವ ಅದ್ರಲ್ಲೇ ನೋಡ್ತಾ ಇದ್ವಿ. ಸೊ ಆಗ್ತಿದ್ದಂಗೆನೆ ಅದೇ ಪೀರಿಯಡ್ ಅಲ್ಲೇ ಮಹಾಪರ್ವ ಮಾಡ್ತಿದ್ವಿ. ಇನ್ಫೋಸಿಸ್ ಮಾಡ್ಬೇಕಾದ್ರೆ ಪಿಕ್ಚರ್ ಟ್ಯೂಬ್ ಅಲ್ಲೇ ನೋಡ್ತಾ ಇದ್ವಿ. ಒಂದ್ ಎಪಿಸೋಡ್ ಆರೋ ಅದ್ರಲ್ಲಿ ನೋಡೋಣ ಅಂದ್ಬಿಟ್ಟು ಈ ಬ್ರಾಡ್ ಟಿವಿ, ಸ್ಲಿಮ್ ಟಿವಿ. ಇವತ್ತಿಗೂ ಆ ಟಿವಿ ಇಟ್ಕೊಂಡಿದ್ವಿ. ಇವತ್ತಿಗೂ ನಮ್ಮ ಮನೇಲಿ ಅದೇ ಟಿವಿ. ಎಷ್ಟೇ ಅದು ರಿಪೇರಿಗೆ ಬಂದ್ರು ರಿಪೇರಿ ಮಾಡಿಸಿ ಅದೇ ಇಟ್ಕೊಂಡಿದ್ವಿ. ಸೊ EMI ಮಾಡಿದೆ ನಾನು. ಕೆಲಸ ಹೋಯ್ತು. ನಮ್ಮ ತಂದೆ ಜೊತೆಲಿ ನಿಂತು, ಏನಾಗಲ್ಲ ಬಾರ, ಅಷ್ಟೇ ತಾನೆ, ಎಷ್ಟ ನೋಡಿದೀವಿ ಬಾ ಈ ಥರ ಅವರು ಇದು ಮಾಡಿದ್ರು. ಸೂಪರ್. ಆಮೇಲೆ ಇನ್ನೊಂದು ಸೀರಿಯಲ್ ಸಿಕ್ಕಿದ್ಮೇಲೆ ಜೊತೆಲೆ ಎಲ್ಲ ಸಾಲಗಳನ್ನ ತೀರಿಸ್ಕೊಂಡು. ಈಗ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲೆಲ್ಲ ಕಡೆ ರಾಯರಿದ್ರು ಜೊತೆನಲ್ಲಿ, ಆದರೆ ನಾವು ಅದನ್ನ ಗ್ರಹಿಸಕ್ಕೆ ಫೇಲ್ ಆದ್ವಿ. ಇಲ್ಲೆಲ್ಲ ಕಡೆ ರಾಯರಿದ್ರು, ಅಲ್ಲಿ ಕೆಲಸ ಹೋಯ್ತು, ಇನ್ನೆಲ್ಲ ಕೈ ಹಿಡಿದ್ರು, ಇನ್ನೊಂದು ಸೀರಿಯಲ್ ಕೊಡ್ಸಿದ್ರು. EMI ಕಟ್ಟಕ್ಕೆ ಪ್ರಾಬ್ಲಮ್ ಆಯ್ತು, ಮತ್ತೆ ಇನ್ನೊಂದು ಸಿಕ್ತು. ಒಂದಕ್ಕೆ ಎಲ್ಲೋ ಗ್ಯಾಪ್ ಆಗದಿರೋಂಗೆ, ಗ್ಯಾಪ್ ಆದ್ರೂ ಎಲ್ಲೋ ತೊಂದರೆ ಆಗದಿರೋಂಗೆ ನೋಡ್ಕೊಂಡ್ರು. ಅಂದ್ರೆ ನಿಮ್ಮ ಅರ್ಥ, ನಾವೇನೊಂದು ಬಯಸ್ತಾ ಇರ್ತೀವಿ, ಅದಾಗ್ಲಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗ್ಬಿಡುತ್ತೆ ಯಾವಾಗ್ಲೂ. ಬಟ್ ನೀವು ಹೇಳ್ತಿರೋದು ಹೆಂಗೆ ಅಂದ್ರೆ, ಏನೋ ಬಯಸಿದ್ವಿ ಅದಾಗ್ಲಿಲ್ಲ ಅಂದ್ರೆ ನಮ್ಮನ್ನ ಇನ್ಯಾವುದೋ ದಿಕ್ಕಿಗೆ ತಿರುಗ್ಸಕ್ ಅದಾಗಿರಲ್ಲ ಅನ್ನೋ ಅರ್ಥನಾ? ಅಂದ್ರೆ ಕೆಲವೊಂದು ಚೇಂಜಸ್ ಇನ್ ಲೈಫ್ ದಟ್ ವಿಲ್ ಲೀಡ್ ಟು ಸಮಥಿಂಗ್ ಬಿಗ್ಗರ್. ಈ ಲೇ ಆಫ್ ಆಯ್ತು, ಬೇಜಾರು ಮಾಡ್ಕೊಂಡಿದ್ದೆ, ಹಿಂಗೆ ಆಗೋಯ್ತಲ್ಲ, EMI ತಗೊಂಡಿದ್ದೀನಿ, ಮತ್ತೊಂದು ತಗೊಂಡಿದ್ದೀನಿ ಅಂತ. ಕಲರ್ಸ್ ಕನ್ನಡ ಸೀರಿಯಲ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಮನೆ ದೇವರು ಬರುತ್ತೆ ನನ್ನ ಇದಕ್ಕೆ, ನನ್ನ ಲೈಫ್ ಜರ್ನಿನಲ್ಲಿ ಅಂತ. ಏನಾದ್ರು ಮಾಡಿ ಇನ್ನೊಂದು ಕೆಲಸ ಗಿಟ್ಟಿಸ್ಕೊಳ್ಳೋಣ ಅಂದ್ಬಿಟ್ಟು ಟೆಸ್ಟಿಂಗ್ ಕೋರ್ಸ್ ಸೇರ್ಕೊಂಡೆ. ಅಲ್ಲಾದ್ಮೇಲೆ ಅಲ್ಲಿಂದ ಪ್ಲೇಸ್ಮೆಂಟ್ ತಗೊಂಡು ಇನ್ನೊಂದು ಕಂಪ್ನಿಗೆ ಹೋಗೋಣ ಅನ್ನೋದಷ್ಟೇ ಇದ್ದಿದ್ದು ಮೈಂಡಲ್ಲಿ. ಇನ್ನೇನು ಇರಲಿಲ್ಲ. ಎಂಥದ್ದು ಇರಲಿಲ್ಲ, ಖಂಡಿತ ಇರಲಿಲ್ಲ. ಹಾನೆಸ್ಟ್ಲಿ ಇಟ್ ವಾಸ್ ನಾಟ್ ದೇರ್. ಮಹಾಪರ್ವ ಮಾಡಿದ್ದೀನಿ, ಇನ್ನೊಂದು ಮಾಡ್ಬಿಡೋಣ ಇರಲಿಲ್ಲ. ಆಯಿತು, ಅದೊಂದು ಭಾಗ ಲೈಫಲ್ಲಿ ಆಯಿತು, ನೆಕ್ಸ್ಟ್ ಮಾಡೋಣಪ್ಪ. ತಂದೆ ತಾಯಿನೂ ನಮಗೆ ಕಷ್ಟಪಟ್ಟು ಓದಿಸಿದ್ದಾರೆ ಇಲ್ಲಿವರೆಗೂ, ಲೋನ್ ಎಲ್ಲ ಮಾಡಿ, ಅದನ್ನೆಲ್ಲ ಫಸ್ಟ್ ಕ್ಲಿಯರ್ ಮಾಡೋದಿರುತ್ತಲ್ವ. ಅಂದ್ರೆ ತಿಂಗಳಿಗೆ ಇಷ್ಟು ದುಡ್ಡು ಬರ್ತಾ ಇರುತ್ತೆ, ಮನೆಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ, ಪ್ಲಾನ್ ಮಾಡ್ತಾ ಇದೀವಿ, ಒಂದಷ್ಟೇ ಸಮಾಧಾನ ಇರುತ್ತೆ. ಹೌದು. ಎನಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇಂಡಿಯಾದಲ್ಲಿ ಅದೇ ಯೋಚನೆ, ನಂದು ಅದೇ ಯೋಚನೆ. ಸಾಮಾನ್ಯವಾಗಿ ಗಂಡು ಮಕ್ಕಳು, ಹೆಣ್ಮಕ್ಳು ಕೂಡ ಹೌದು, ಗಂಡು ಮಕ್ಳಿಗೆ ಅದೊಂದು ಅನ್ಸತ್ತೆ, ತಂದೆ ತಾಯಿಗೆ ನಾವು ಭಾರ ಆಗ್ಬಾರ್ದು ಅಷ್ಟೇ. ಒಂದು ಕೆಲ್ಸಕ್ಕೆ ಹೋಗೋಣ, ಸೇರ್ಕೊಳ್ಳೋಣ, ನಮ್ಮ ಪ್ಯಾಷನ್ ಏನಿದೆ ಆಫ್ಟರ್ ಎ ಬ್ರೇಕ್ಗೆ ಬಾದ್. ಯಾವತ್ತು ಭಗವಂತನನ್ನ ಬೈಕೊಳ್ಳೋದು, ನಾನು ಯಾಕೆ ಇನ್ನೂ ಇದೇ ಜಾಗದಲ್ಲಿ ಇದ್ದೀನಿ, ಮುಂದಕ್ಕೆ ಹೋಗ್ಬೇಕು, ಆ ಥರದ್ದು ಯಾವುದು ಎತ್ತರದ ಆಲೋಚನೆ, ಮೇಲೆಲ್ಲೋ ಹೋಗ್ಬೇಕು ಅನ್ನೋದು ಯಾವಾಗಲೂ ಕುರಿತಾ ಇತ್ತ ಏನಾದ್ರು? ಬ್ಲ್ಯಾಂಕ್ ಆಗ್ಬಿಟ್ಟಿದೆ. ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದೇ ಗೊತ್ತಿಲ್ಲ. ಇಫ್ ಐ ಹ್ಯಾಡ್ ದಟ್ ಏಮ್ ಇನ್ ಮೈಂಡ್, ಇದು ಆಗ್ತಿಲ್ಲ ಅಂತ ದೇವ್ರಿಗೆ ಅವಾಗ ಬಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನನಗೆ ಅನ್ಕೊಂಡಿದ್ದೆ, ನೀನು ಮಾಡಲಿಲ್ಲ, ನೀನು ಇನ್ನೆಲ್ಲ ಕರ್ಕೊಳೋದೆ ಅಂತ. ಟೋಟಲಿ ಬ್ಲ್ಯಾಂಕ್, ಡೆಡ್ ಎಂಡು. ಹೆಂಗೆ ಹೋಗ್ಬೇಕಾ, IT ಹೋಗ್ಬೇಕಾ, ಸೀರಿಯಲ್ ಥಾಟ್ ಪ್ರೊಸೆಸ್ಸೇ ಇರಲಿಲ್ಲ. ಹಿಂಗಾಗೋಯ್ತು ಲೇ ಆಫು. ಇವಾಗೆಲ್ಲ ಟೆಸ್ಟಿಂಗ್ ಕೋರ್ಸ್ ಹೋಗ್ತಾ ಇದ್ದೀನಿ. ಎಷ್ಟು ದಿನ ಇದು? 6 ತಿಂಗಳು 7 ತಿಂಗಳು. ಇಟ್ ಈಸ್ ಪ್ರೊಲಾಂಗಿಂಗ್ ಅಂಟಿಲ್ ಯು ಫಿನಿಶ್ ದಟ್. ಅದಕ್ಕೊಂದು ಎಕ್ಸಾಮ್ ಇರುತ್ತೆ, ಅದನ್ನ ಕ್ಲಿಯರ್ ಮಾಡಬೇಕು. ಮೀನ್ ವೇಲ್ ಒಂದು ಜಾಬ್ ಹುಡುಕ್ಬೇಕು, ಜಾಬ್ ಆಗಿ 1 ತಿಂಗಳಾದ್ಮೇಲೆ ಸಂಬಳ ಬರುತ್ತೆ. ಅಲ್ಲಿವರೆಗೂ ಹಿಂಗೆ ಕತೆ. ನನ್ನ ಪ್ಲ್ಯಾನ್ ಬಿನೇ ಇರಲಿಲ್ಲ. ಪ್ಲ್ಯಾನ್ ಬಿ ತಂದ್ಕೊಟ್ಟಿದ್ದೆ ದೇವರು, ಬಾರೋ ಮಗನೇ ಇಲ್ಲಿದೆ, ಬಾ ನಿಮಗೆ ಅಷ್ಟೇ. ಮೊದಲ ಸೀರಿಯಲ್ನ ಮೊದಲ ಸಂಬಳ ಎಷ್ಟಿತ್ತು? 500 ರೂಪೀಸ್ ಪರ್ ಡೇನಾ?
ಪರ್ ಡೇ ಇನ್ಕ್ಲೂಡಿಂಗ್ ಕನ್ವೆನ್ಸ್. 500 ರೂಪಾಯಿ. 500 ರೂಪಾಯಿ ಕೈಗೆ ಬಂದಾಗ ನಿಮ್ಮ ದುಡ್ಡು ಹೆಂಗ್ ಫೀಲ್ ಅದು? ತುಂಬ ಖುಷಿ ಆಯಿತು. ಅಲ್ಲ ನನ್ಗೆ ಸುಮ್ಮನೆ ಒಂದು ಪಾತ್ರ ಕೊಟ್ಟಿರೋದೇ ನನಗೆ ತುಂಬ ಗ್ರೇಟು, ಅದ್ರಲ್ಲಿ ದುಡ್ಡು ಬೇರೆ ಕೊಡ್ತಾರಾ ಅನ್ನೋ ಫೀಲಿಂಗ್ ನನಗೆ. ಬಿಕಾಸ್ ಹೊಸದು ನನಗೆ ಇದೆಲ್ಲ ಕೊಡ್ತಾರ ಅಂತ. ಬಿಕಾಸ್ ನಾವು ಕ್ಯಾಮ್ರಾ ನೋಡಿದ ಫಸ್ಟ್ ಟೈಮು ಕ್ಲೋಸ್ ಶಾಟ್ಸ್ ಅಂದ್ರೇನು, ವೈಡ್ ಶಾಟ್ಸ್ ಅಂದ್ರೇನು ಗೊತ್ತಿಲ್ಲ. ಶಾರ್ಟ್ ಅಂದ್ರೆ ಏನು ಗೊತ್ತಿಲ್ಲ. ಐ ಸ್ಟಿಲ್ ರಿಮೆಂಬರ್ ನಾನು ಕ್ಲೋಸ್ ಶಾರ್ಟಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೆ ಅಂತ. ನಂಗೆ ಇಲ್ಲಿ ಥರ್ಮೋಕೋಲ್ ಇಟ್ಟಿದ್ದಾರೆ, ಯಾರೋ ಬಂದರು ನೋಡಿ ಅಂದರು ಡೈರೆಕ್ಟರು. ಹೌದಾ ಥರ್ಮೋಕೋಲ್ ಎಲ್ಲ ಹಿಂಗೆ ಅಂದ್ಬಿಟ್ಟು ಹಿಂಗೆ ನೋಡಿದ್ವಿ. ಸೊ ಐ ವಾಸ್ ದಟ್ ಅಮೇಚರ್. ನಮ್ಗೆ ಇಷ್ಟಿರುತ್ತೆ ಅನ್ನೋದು ಗೊತ್ತಿರಲ್ಲ. ಗೊತ್ತಿರಲ್ಲ. ಕರೆಕ್ಟ್, ಐ ಅಗ್ರಿ. ಸೊ ಆ ಟೆನ್ಷನ್ನು ಏನೋ ಹುಲಿ ನಿಂತಂಗೆ ನಮಗೆ ಕ್ಯಾಮ್ರಾ ಮುಂದೆ ನಿಂತಿರೋದು ಅಂದ್ರೆ. ಸೊ ಆ ಜರ್ನಿನ ಇಲ್ಲಿವರೆಗೂ ನನ್ನ ಕರ್ಕೊಂಡ್ಬಂದಿರೋದು. ಇದೆಲ್ಲ ಗ್ರೋತ್ ಲೆವೆಲ್ಸ್ ಇನ್ ಲೈಫ್ ಫಾರ್ ಅನ್ ಆರ್ಟಿಸ್ಟ್. ಅಲ್ಲಿ ತನಕ ನೀವು ಎಷ್ಟೊಂದ್ ಸರಿ ಮಂತ್ರಾಲಯಕ್ಕೆ ಹೋಗಿರ್ತೀರಿ, ಎಷ್ಟೊಂದ್ ಸರಿ ರಾಯರ ಗೋಡಿಗೆ ಹೋಗಿರ್ತೀರಿ, ಮಠಕ್ಕೆ ಹೋಗಿರ್ತೀರಿ, ನಮಸ್ಕಾರ ಮಾಡಿರ್ತೀರಿ. ಎಲ್ಲೂ ರಾಯರನ್ನ ಕೇಳ್ಕೊಂಡಿಲ್ವಾ ಏನು? ರಾಯರ್ನ ಕೇಳ್ಕೊಳ್ಳೋದು ಏನಂದ್ರೆ ಜನರಲ್ ಆಗಿ ಮನೇಲಿ ಏನ್ ಕೇಳ್ತೀವಿ, ಆಯುಷ ಆರೋಗ್ಯ ಕೊಟ್ಟು ಕಾಪಾಡಪ್ಪ, ನಮ್ಮ ತಂದೆ ತಾಯಿ ಆರೋಗ್ಯ ಕೊಟ್ಟು ಕಾಪಾಡಪ್ಪ, ಇಷ್ಟೇ. ಬಟ್ ಈ ತರ ಸನ್ನಿವೇಶ ಇದ್ದಾಗ್ಲೂ ರಾಯರನ್ನ ಕೇಳಿರ್ಲಿಲ್ವಾ ನೀವು? ಕೇಳಿರ್ತೀವಿ ನಂಗೊಂದು ಒಳ್ಳೆ ಕೆಲಸ ಕೊಡ್ಸಪ್ಪ, ಹಿಂಗಾಗಿದೆ ನನ್ಗೆ. ರಾಯರ್ನ, ಮನೆ ದೇವ್ರನ್ನ ಎಲ್ಲಾರನ್ನೂ ಕೇಳಿರ್ತೀವಿ. ತಿರುಪತಿಗೆ ಹೋಗಿರ್ತೀವಿ, ಮಂತ್ರಾಲಯಕ್ಕೆ ಹೋಗಿರ್ತೀವಿ, ನಮಸ್ಕಾರ ಮಾಡಿರ್ತೀವಿ, ಸೇವೆ ಮಾಡಿರ್ತೀವಿ. ಗುರುವಾರದೊತ್ತು ಮಠಕ್ಕೆ ಹೋಗಿರ್ತೀವಿ, ಮನೆ ಹತ್ರ ಇರೋದಕ್ಕೆ. ನಮ್ ಕೈಲಾದಾಗ ಹೋಗ್ಬಿಟ್ಟು ಮಠದಲ್ಲಿ ಸೇವೆ ಮಾಡಿರ್ತೀವಿ, ಬಡ್ಸೋದು ಮತ್ತೊಂದು ಎಲ್ಲ ಮಾಡಿರ್ತೀವಿ. ಆದ್ರೆ ಇದಕ್ಕೋಸ್ಕರ ಅಂತ ಅಪೇಕ್ಷೆಯಿಂದ ಮಾಡಿರ್ತೀವಿ. ಬಿಟ್ಟಿದ್ ನಿನಗ್ ಬಿಟ್ಟಿದ್ದಪ್ಪ, ನೀನ್ ಸೇವೆ ನಾನು ಮಾಡ್ತಾ ಇದ್ದೀನಿ, ನನ್ಗೆ ಹಿಂಗಾಗಿದೆ, ನನ್ಗೇನಾದ್ರು ಮಾಡ್ಕೊಡ್ರಿ ಇನ್ನು. ಈ ತರ ಏನು ಸೀರಿಯಸ್ ಆಗಿ ಅವನೇ ಸೀರಿಯಸ್ ನೋಡ್, ನೀನು ಮಾಡ್ಕೊಡ್ಲೇಬೇಕು, ಇಷ್ಟು ದಿನ ನೀನು ಈ ಡೇಟ್ ಒಳಗಡೆ ನೀನು ಮಾಡ್ಕೊಟ್ಟಿಲ್ಲ ಅಂದರೆ ನೋಡು, ಈ ಥರ ಎಲ್ಲ ಇಲ್ಲ. ಇಟ್ಸ್ ಎ ಫ್ರೆಂಡ್ಲಿ ವೇ. ಕರೆಕ್ಟ್. ನೋಡಪ್ಪ ರಾಯರೇ, ಅದು ವೆಂಕಟರಮಣ ನೋಡಪ್ಪ ಹಿಂಗಾಗೋಗಿದೆ, ಏನಾದ್ರು ಮಾಡ್ಕೊಡಪ್ಪ. ಯಾಕೆ ನಮ್ಗೆ ಆ ಹಸುವು ಅವಾಗ ಬರ್ತಿರ್ಲಿಲ್ಲ ಅಂದರೆ, ನಮ್ಮ ತಂದೆ ಇದ್ರು, ನಮ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಹಸುವೆ. ಬ್ಯಾಕಪ್ ಇತ್ತು. ಆಮೇಲೆ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಕೇಳ್ಕೊಬೇಕಂತ ಅನಿಸಿರಲಿಲ್ಲ, ಯಾಕಂದ್ರೆ ಆ ಕಷ್ಟ ಅನ್ನೋದು ಇನ್ನೂ ನಮಗೆ ಇನ್ನೂ ಚಿಗುರ್ತಾ ಇರಲಿಲ್ಲ. ಅವಾಗ ಇನ್ನೂ ನಮಗೆ ಕಷ್ಟ ಅಂದ್ರೆ ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ತಂದೆ ಇದ್ದರು, ಸೀರಿಯಲ್ ಆಯ್ತಾ, ಓಕೆ ಇನ್ನೇನೋ ಕೋರ್ಸ್ ಮಾಡು, ಇನ್ನೊಂದು ಸೀರಿಯಲ್ ಬಂತ ಅದು ಮಾಡು. ಫಿನಾನ್ಷಿಯಲ್ ಸ್ಟ್ರಗಲ್ಸ್ ಇದೆಯಲ್ಲ, ದಟ್ ವಾಸ್ ಆಲ್ ಟೇಕನ್ ಬೈ ಮೈ ಫಾದರ್. ಅವ್ರಿಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಇವಾಗ ನನಗೆ ಗೊತ್ತಾಗ್ತದೆ. ಐ ಲಾಸ್ಟ್ ಮೈ ಫಾದರ್ 2023ನಲ್ಲಿ. ಅದೊಂದು ಬೇಜಾರಿದೆ. ಈ ಒಂದು ಸೀರಿಯಲ್ ರಾಘವೇಂದ್ರ ಮಹಾತ್ಮೆ ಜಿ ಕನ್ನಡದಲ್ಲಿ ಮಾಡ್ತಿರೋದವ್ರು ನೋಡಿದರೆ, ಫಾರ್ ದಿ ವೆರಿ ಫಸ್ಟ್ ಟೈಮ್ ಐಮ್ ಡೂಯಿಂಗ್ ಲೀಡ್ ರೋಲ್ ಜಿ ಕನ್ನಡದಲ್ಲಿ. ರಾಘವೇಂದ್ರ ಮಹಾತ್ಮೆ ಇದನ್ನ ನೋಡ್ಬಿಟ್ಟಿದ್ರೆ ಅವ್ರನ್ನ ಹಿಡಿಯೋರೇ ಇರ್ತಿರ್ಲಿಲ್ಲ. ನನಗೆ ಬಹಳ ದುಃಖ ಅಂದರೆ ಅದೊಂದೇ ಲೈಫಲ್ಲಿ ಯಾವಾಗಲೂ ಕಾಣುತ್ತೆ, ನಮ್ಮ ತಂದೆ ಇಲ್ಲ ಅಂತ. 2023ನಲ್ಲಿ ಏನಾಯಿತು? ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಅದಾದಮೇಲೆ ಯಾವುದು ಸೀರಿಯಲ್ ಮಾಡ್ತಿರ್ಲಿಲ್ಲ. ಹೌದಾ? 2023ನಲ್ಲೇ ನಾನು ರಾಣಿ ಮತ್ತು ಮತ್ತೆ ಮಾಯಾಮೃಗ, ಶಾ ಸರ್ ಅವರೇ ನನಗೆ ಅಲ್ಲಿ ಮತ್ತೆ ಮಾಯಾಮೃಗದಲ್ಲಿ ಇದು ಮಾಡಿದ್ದು. ಅದರಲ್ಲಿ ಲಾಯರ್ ಅಭಿನಂದನ್ ಅಂತ ಒಂದು ಪಾತ್ರ, ತುಂಬ ಚೆನ್ನಾಗಿರೋ ಪಾತ್ರ, ವೆರಿ ಡೀಸೆಂಟ್ ಲಾಯರ್ ರೋಲು. ಅದೇ ರಾಣಿನಲ್ಲಿ ಇಟ್ ಇಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾಂಟ್ರಾಸ್ಟ್, ವಿಲನ್ನು ಅದರಲ್ಲಿ. ಸೊ ಪ್ಯಾರ್ಲಲ್ಲಿ ಎರಡೂ ಮಾಡ್ತಾ ಇದ್ದೆ. ಅದೇನೋ ತುಂಬ ಸ್ಪೀಡಲ್ಲಿ ಹೋಗ್ತಿತ್ತು ಅನ್ಸುತ್ತೆ ಲೈಫು, ಹಂಪು ಬಂತು ಒಂದು. ಚೆನ್ನಾಗೇ ಆಗ್ತಾಯಿತ್ತಲ್ಲ. ಐ ಲಾಸ್ಟ್ ಮೈ ಫಾದರ್ 2023ನಲ್ಲಿ. ಬ್ಲ್ಯಾಂಕ್. ಮತ್ತೆ ಅಗೇನ್ ಏನು ಮಾಡಬೇಕು ಗೊತ್ತಿಲ್ಲ. ಪ್ಲ್ಯಾನ್ ಬಿ ಬೇರೆ. ಆದರೆ ಅಪ್ಪ ಇಲ್ಲದೆ ಹೇಗೆ ಜೀವನ? ಒಬ್ಬರೇ ಮಗನ? ನಾನೊಬ್ಬನೇ ಮಗ. ಅಪ್ಪ ಇಲ್ಲದೆ ಹೇಗೆ ಜೀವನ? ಅದು ತುಂಬ ಕಾಡುತ್ತೆ, ಇವತ್ತಿಗೂ ಕಾಡುತ್ತೆ. ಇಷ್ಟೆಲ್ಲ ಕಷ್ಟ ಆಗ್ತಿತ್ತಲ್ವ ನಮ್ಮಪ್ಪಂಗೆ. ಯಾವುದು ನನಗೆ ಬೀಯಿಂಗ್ ಎ ಮ್ಯಾನ್ ಯಾರು ತೋರಿಸ್ಕೊಳ್ಳೋದಿಲ್ಲ, ಇನ್ಕ್ಲೂಡಿಂಗ್ ಮೀ. ನಮ್ಮಪ್ಪ ಆ ಕಷ್ಟ ಅನ್ನೋದು ಆಚೆ ಸೊಸೈಟಿಗೆ ತೋರಿಸೋದಿಲ್ಲ. ಒಂದು ಕಷ್ಟ ಆಗ್ತಿದೆ ಹೇಳೋದು ಮಾಡೋದಿಲ್ಲ. ಎವ್ರಿ ಮ್ಯಾನ್ ಫೀಲ್ಸ್ ದಟ್ ಇನ್ಸೈಡ್ ಇನ್ ಕಷ್ಟ ಅಂತ. ಆದರೆ ತೋರಿಸ್ಕೊಳ್ದೆ ಮುಂದೆ ಹೋಗೋದೇ ಜೀವನ ಅನ್ನೋದು ಆ ಗಂಡಸಿನ ಒಂದು ಗುಣ ಅಂತ ಹೇಳ್ಬೋದು. ಸೊ ದಟ್ ಈಸ್ ವಾಟ್ ಐ ಲರ್ನ್ ಫ್ರಮ್ ಮೈ ಫಾದರ್. ಇವತ್ತಿಗೂ ಅವ್ರ ಆಶೀರ್ವಾದದಿಂದನೇ ನಾನು ಈ ಮಟ್ಟಿಗೆ ಇರೋದು. ಸೀರಿಯಲ್ ಬಿಟ್ಬಿಟ್ರಿ, ಅಪ್ಪ ಕಾಲವಾದ ಮೇಲೆ ಹೌದು. ಏನು ಥಾಟ್ ಏನಿತ್ತು ಅವಾಗ? IT-ನಲ್ಲೇ ಇದ್ದೆ, ನಾನು ಕೆಲಸ ಮಾಡ್ತಿದ್ದೆ ನನ್ನ ಕಂಪ್ನಿನಲ್ಲಿ. ಆಗಷ್ಟೇ ಕಾರ್ ತೊಗೊಂಡೆ ನಾನು. ಅಪ್ಪನೆಲ್ಲ ಸುತ್ತಾಡಿಸ್ದೆ, ಅಪ್ಪ ಅಮ್ಮನ ಇಬ್ಬರನ್ನೂ ಸುತ್ತಾಡಿಸ್ದೆ ಎಲ್ಲ ಕಡೆ. ಅವ್ರಿಗೆ ಭಾಳ ಖುಷಿ ಇತ್ತು. ನಂಗೆ ತುಂಬ ಖುಷಿ ಕಣೋ, ನೀನು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಕಾರೆಲ್ಲ ತೊಗೊಳ್ತಿದ್ಯಾ. ನಾನು ಯಾವತ್ತೂ ಈ ಥರ ಅಷ್ಟು ಹೈ ಅಮೌಂಟ್ ಹಾಕಿ ರಿಸ್ಕ್ ತೊಗೊಂಡಿರಲಿಲ್ಲ. ಬಟ್ ನಿನ್ನ ಧೈರ್ಯ ಮೆಚ್ಚಬೇಕು, ರಾಯರ್ ನೀನು ಕಾಪಾಡ್ತಾರೆ ಬಿಡೋ ಅಪ್ಪ ಹೇಳಿ. ಇವತ್ತಿಗೂ ಅದು
ಈಗ ಕಿವಿಲ್ ಬಂದು ಹೇಳ್ದಂಗಿದೆ. ರಾಯರ್ ಕಾಪಾಡ್ತಾರೆ ನಿನ್ನ ಒಳ್ಳೆ ಅನ್ಕಣ, ನಿನ್ನಿಂದ ಯಾರಿಗೂ ಏನೂ ಆಗಲ್ಲ ಕಣ, ನಿನಗೆ ಯಾರು ಮೋಸ ಮಾಡ್ಬೋದು, ನೀನು ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ ಕಣ, ಹಿಂಗೆ ಹೇಳ್ಕೊಟ್ರು ಮಾಡೋಕ್ಕೆ ಬರಲ್ಲ ಕಣ. ನನಗೆ ಅವಾಗ ಅನ್ಸೋದು ನಂಗೆ ಹಂಗಾರೆ ಪ್ರಪಂಚದ ಅರಿವೇ ಇಲ್ವಾ ನನಗೆ, ಹಂಗಲ್ಲ ನಿನ್ಗೆ ಯಾರಿಗೂ ಆ ಥರ ಮಾಡಬೇಕು ನಿಂಗೆ ಅನ್ಸಲ್ಲ ಕಣ. ಕಾರಲ್ಲಿ ಹೋಗ್ತಾ ಏನಾದ್ರು ಈ ಥರ ಒಂದು ಸ್ಪಿರಿಚುವಲ್ ಥಾಟ್ ಪ್ಲಸ್ ಲೈಫು ಕನೆಕ್ಟ್ ಆಗೋಂಗೆ ಏನೋ ಒಂದು ಮಾತಾಡೋರು. ಅದು ಅವ್ರು ಇಲ್ದಿದ್ದಾಗ ಇವಾಗ ನಾನು ಒಬ್ಬನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅದೆಲ್ಲ ರಿಕಾಲ್ ಆಗ್ತಾ ಇರತ್ತೆ. ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದು ಅದು ಬಹಳ ಬೇಜಾರಿದೆ. ಅಪ್ಪ ಇಲ್ವಲ್ಲ ಇವತ್ತಿಗೂ ಅಂತ. ಸರಿ, ಅಪ್ಪ ಅಂದರೆ ಎಮೋಷ್ನಲ್ ಆಗ್ಬಿಡತ್ತೆ ಯಾರಿಗಾದ್ರೂ. ಸೊ ಅದು ತುಂಬ ಸಿಮಿಲಾರಿಟೀಸ್ ಇದೆ ಸೀರಿಯಲಲ್ಲೂ. ವೆಂಕಟನಾಥನ್ಗೂ ತಂದೆ ಇಲ್ಲ, ರಾಯರ್ಗೂ ಅವರ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಹೋಗ್ಬಿಟ್ಟಿರ್ತಾರೆ. ಎಷ್ಟೋ ಸನ್ನಿವೇಶಗಳು ನಾವು ರಾಘವೇಂದ್ರ ಮಹಾತ್ಮೆನಲ್ಲಿ ಶೂಟಿಂಗ್ ಮಾಡಬೇಕಾದ್ರೂ ನನಗೆ ವಿತೌಟ್ ಗ್ಲಿಸರಿನ್ ಕಣ್ಣೀರು ಬಂದ್ಬಿಟ್ಟಿದೆ ಇದ್ರಲ್ಲಿ ನೆನೆಸ್ಕೊಂಡು. ಆ ಎಪಿಸೋಡ್ನ ನಾವು ಮನೇಲಿ ನೋಡ್ಬೇಕಾದ್ರೆ ಅಮ್ಮ ನೋಡಿ, ನಾನು ಗೊತ್ತಿರೋದು ಈ ಸೀನ್ ಬರುತ್ತೆ ಅಂತ, ಅಮ್ಮ ನೋಡ್ತಿರ್ತಾರೆ ಟೆಲಿಕಾಸ್ಟು, ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತಾರೆ. ಎಪಿಸೋಡಲ್ಲಿ ಬಂದಿದೆ ಡೈಲಾಗು, ಅದರಲ್ಲಿ ನನ್ನ ತಾಯಿ ಗೋಪಿಕಾಂಬ ಹೇಳ್ತಾರೆ, ನಿನ್ನ ಅಭಿವೃದ್ಧಿ ಎಲ್ಲ ನೋಡೋದಕ್ಕೆ ನಿಮ್ಮ ತಂದೆ ಇರಬೇಕಿತ್ಕೊಳೋ ಅಂತ. ಅದೇ ಎಪಿಸೋಡು ಟಿ ವಿನಲ್ಲಿ ನೋಡ್ತೀವಿ ನಾನು ಅಮ್ಮಂಗೆ ಅದೊಂದು ಫೀಲ್ ಆಗುತ್ತೆ, ಇದು ನೋಡೋದಕ್ಕೆ ನಿಮ್ಮ ತಂದೆ ಇರಬೇಕಿತ್ಕೊಳೋ. ತುಂಬ ಸಿಂಕ್ ಆಗ್ಬಿಡ್ತು ನನಗೆ ಅದು, ಆ ಸೀರಿಯಲ್ಲು ನನ್ನ ಲೈಫು. ಎಲ್ಲೋ ರಾಯರು ಇಲ್ಲೊಂದಿದೆ ಬಾರೋ, ಇನ್ನೊಂದು ಪ್ಲ್ಯಾನ್ ಇದೆ ಬಾರೋ ನಂದು ಅಂತ ಈ ಕಡೆ ಕರ್ಕೊಂಬಂದ್ರು. 2 ವರ್ಷ ಇಲ್ಲ, ನಾನು ಯಾವುದೋ ಸೀರಿಯಲ್ ಬರ್ತಾಯಿತ್ತು, ಮಾಡಲ್ಲ ಅಂತ ಇರ್ತೀವಿ, ಬರ್ತಾಯಿತ್ತು ಸುಮಾರು ಸೀರಿಯಲ್. ಮಾಡ್ತಿರ್ಲಿಲ್ಲ, ಇರಲಿಲ್ಲ, ನಾನು ಔಟ್ ಆಫ್ ಮೈಂಡ್ ಆಗಿಬಿಟ್ಟಿದ್ದೆ. ಅಪ್ಪ ಹೋದ್ರು ಡಿಸ್ಟರ್ಬ್ ಅಷ್ಟೇ, ಬೇಡ ಆಯಿತು, ಇಷ್ಟು ವರ್ಷ ಆಯಿತು, ತಂದೆ ಇದ್ರು, ನಡ್ಸ್ಕೊಂಡು ಹೋದ್ರು. ಇಟ್ಸ್ ನಾಟ್ ಅಬೌಟ್ ಫೈನಾನ್ಷಿಯಲ್ ಸ್ಟ್ರಗಲ್ಸ್. ಅವರು ಇಷ್ಟು ದಿನ ಕಷ್ಟಪಟ್ಟಿದ್ದಾರೆ. ಇನ್ನು ನಾನು ಮತ್ತೆ ಇವಾಗ ಇರೋ ಕೆಲಸನ ಬಿಟ್ಟು ಇನ್ನೊಂದು ಸೀರಿಯಲ್ ಮತ್ತೊಂದಕ್ಕೆ ಹೋದರೆ ತಾಯಿ ನೋಡ್ಕೊಳ್ಳೋದು ಯಾರು? ಕಾನ್ಶಿಯಸ್ಲಿ ಬೇಡ. ಆಮೇಲೆ ಶೂಟ್ಸ್ ಅಂದ್ರೆ ಏನು ಬೆಂಗಳೂರಲ್ಲೇ ಇರೋದಿಲ್ಲ, ಬೇರೆ ಬೇರೆ ಇದ್ರಲ್ಲೂ ಇರುತ್ತೆ. ಅಮ್ಮನ್ ಬಿಟ್ಟು ತುಂಬಾ ದಿನ ಆಗಲ್ಲ, ಒಬ್ಬರೇ ಇರ್ತಾರೆ. ಹಾಗನ್ಬಿಟ್ಟು ತಾಯಿ ಯಾವತ್ತೂ ಬೇಡ ಅಂದಿಲ್ಲ. ಮಾಡೋ ಅದ್ರಲ್ಲಿ ಏನಿದೆ, ಜೀವನದಲ್ಲಿ ಇದೆಲ್ಲ ಒಂದು ಘಟ್ಟಗಳು, ನಾವೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ, ಮಾಡು, ಸ್ಟ್ರಾಂಗ್ ಲೇಡಿ. ಅಪ್ರಿಷಿಯೇಟ್ ಮಾಡ್ಬೇಕು. ನಮ್ಮ ತಂದೆ ತಾಯಿನ ಎಷ್ಟು ಹೊಗಳಿದ್ರು ಸಾಲಲ್ಲ. ನಮ್ಮ ತಾಯಿ ಇಲ್ಲಿವರೆಗೂ ಇವತ್ತಿಗೂ ಕೂಡ ರಾಯರ್ ಮುಂದೆ ತುಪ್ಪ ದೀಪ ಹಚ್ಚಿರೋ ಮಿಸ್ಸೇ ಇಲ್ಲ ಇಲ್ಲಿವರೆಗೂ. ಪ್ರತಿದಿನ 65 ದಿನ ಸೀರಿಯಲ್ ಸಿಕ್ತಂತಲ್ಲ, ಚಿಕ್ಕ ಹುಡುಗನಿಂದ ಇದ್ದಾಗ್ಲೂ ನಾನು ನೋಡ್ತಾ ಇದ್ದೀನಿ ರಾಯರ್ ಮುಂದೆ 5 ಜೊತೆ ತುಪ್ಪದ ದೀಪ ಹಚ್ತಾ ಬರ್ತಾ ಇದ್ರು. ಏನ್ ಕೇಳ್ಕೊತಿದ್ಯ? 5 ಅಂದ್ರೆ 5 ಇದು ಜೊತೆ ಅಲ್ಲ 5. ಏನಾರು ಕೇಳ್ಕೊಳ್ತಿದ್ಯಮ್ಮ? ಏನು ಇಲ್ಲ ಕಣೋ, ರಾಯರ್ಗೆ ತುಪ್ಪದ ದೀಪ ಇಷ್ಟ ಕಣೋ, ಹಚ್ತಾ ಇದೀನಿ. ಅವ್ರು ಏನು ಕೇಳ್ಕೊಬೇಕು ಅಂತ ಏನಿಲ್ಲ, ಬಿಕಾಸ್ ಅವ್ರು ನಾನು ಸೀರಿಯಲ್ ಬಂದಾಕೆಲ್ಲ ಇದನ್ನು ಕೇಳ್ತಿದ್ಯಾ ನೀನು ಅಂತ ಅವ್ರಿಗೆ ಐಡಿಯಾನೇ ಇಲ್ಲ. ಯಾಕಂದ್ರೆ ರಾಘವೇಂದ್ರ ಮಹಾತ್ಮೆ ಪ್ರೋಮೋ ನಾವೆಲ್ಲ ನೋಡಿದಾಗ, ಅವು ಪ್ರೋಮೋ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರು ಫೈನಲ್ ಆಗಿರುತ್ತೆ ಕ್ಯಾಸ್ಟಿಂಗ್ ಎಲ್ಲ ಅಂತ. ಅದಾಗಿ ಎಷ್ಟೋ ತಿಂಗಳುಗಳ ಆದ್ಮೇಲೆ ಕಾಲ್ ಬಂತು. ಅದಕ್ಕೆ ಸೊ ಅಲ್ಲಿ ತನಕ ನೀವು ಬ್ರೇಕ್ ತಗೊಂಡಿದ್ರಿ. ಹೌದು, ನಿಮ್ಗೂ ಇಂಡಸ್ಟ್ರಿಗೂ ಸಂಬಂಧ ಇಲ್ಲ. ನೀವು ಯಾರ ಜೊತೆನೂ ಟಚ್ ಅಲ್ಲಿ ಇದ್ರಾ? ಇಲ್ಲ, ಯಾರ ಜೊತೆನೂ ಟಚ್. ನೀವು IT ಕಂಪನಿ ನೀವು ಕೆಲಸ ಮಾಡ್ತೀರಾ, ಏನು ಟಚ್ ಅಲ್ಲಿ ಇಲ್ಲ. ರಾಘವೇಂದ್ರ ಮಹಾತ್ಮೆ ಅಂತ ಒಂದು ಸೀರಿಯಲ್ ಬರೋಕ್ ಶುರುವಾಗುತ್ತೆ. ಅವಾಗ್ಲೂ ನಿಮ್ ಜೊತೆ ಯಾರು ಟಚ್ ಇರಲಿಲ್ಲ. ಬಟ್ ನೀವು ನೋಡ್ತಿರ್ತೀರಾ ಅದನ್ನ? ಇಲ್ಲ, ಇನ್ನ ಟೆಲಿಕಾಸ್ಟ್ ಆಗಿರ್ಲಿಲ್ಲ. ಬಟ್ ಶೂಟಿಂಗ್ ನಡೀತಾ ಇರತ್ತೆ. ಐ ಹ್ಯಾಡ್ ನೋ ಐಡಿಯಾ, ಬಿಕಾಸ್ ಆ ವರ್ಲ್ಡ್ ಇಂದ ಕನೆಕ್ಷನ್ ಕಟ್ ಆಗ್ಬಿಟ್ಟಿದೆ ಆಲ್ರೆಡಿ. ನಾನು ಎಷ್ಟೋ ತಿಂಗಳು ಇನ್ಸ್ಟಾಗ್ರಾಮ್ ಕೂಡ ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದ್ದೆ, ಡಿಆಕ್ಟಿವೇಟ್ ಮಾಡ್ಬಿಟ್ಟಿದ್ದೆ. ನಾನು, ನನ್ನ ಕೆಲಸ, ನಮ್ಮಮ್ಮ, ಮನೆ, ಅಷ್ಟೇ, ಇನ್ನೇನಿಲ್ಲ. ಇದಾಯಿತು. ನನ್ನ ಮನೇಲಿ ಕೂತಿದ್ದೆ ಹೀಗೆ ಒಂದು ದಿನ, ನನ್ನ ತಾಯಿ ಜೊತೆ ಮಾತಾಡ್ತಾ ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾ ಕೂತಿದ್ದೆ, ಬೇರೆ ಏನೋ ಟಿವಿ ನೋಡ್ತಾ. ಪ್ರೋಮೋ ಕೂಡ ನಾನು ನೋಡಿರ್ಲಿಲ್ಲ, ಟು ಬಿ ಹಾನೆಸ್ಟ್. ನಾನು ರಾಯರ್ ಮಠದ ಮುಂದೆ ಅವ್ರು ಹಾಕಿದ ಪೋಸ್ಟರ್ಗಳು ನೋಡಿದ್ದೆ. ಜಿ ಫೈಲ್ ಬರ್ತಾ ಇದೆ ಅತಿ ಶೀಘ್ರದಲ್ಲಿ ಅಂತ ಟೈಮಿಂಗ್ಸ್ ಹಾಕಿದ್ರು. ರಾಯರ್ಗೆ ನಮಸ್ಕಾರ ಮಾಡ್ಬಿಟ್ಟು ಬರ್ತಾ, ಅದಕ್ಕೂ ನಮಸ್ಕಾರ ಮಾಡ್ಬಿಟ್ಟು ಬರ್ತಾ ಇದ್ದೆ ನಾನು. ರಾಯರ್ ಇದ್ರಲ್ವಾ ಅದ್ರಲ್ಲಿ ಪೋಸ್ಟರ್ಗೂ ನಮಸ್ಕಾರ ಮಾಡಿ ಬರ್ತಾ ಇದ್ದೆ. ಯಾವ್ದೇ ಮಠಕ್ಕೆ ಹೋದ್ರೂ ಅದಿದೆ, ಇವತ್ತಿಗೂ ಇದೆ. ರಾಘವೇಂದ್ರ ಮಹಾತ್ಮೆ ಪೋಸ್ಟರ್ ಇವತ್ತಿಗೂ ಇದೆ. ನಮಸ್ಕಾರ ಇವಾಗ್ಲೂ ಅದು ನನಗೆ ಅಭ್ಯಾಸ. ಎಲ್ಲೇ ದೇವ್ರ ಫೋಟೋ ಕಂಡ್ರೆ ಹಿಂಗ ಅನ್ನೋದು, ಅದಕ್ಕೂ ಇವಾಗ್ಲೂ ಅನ್ಬಿಟ್ಟು ಬರ್ತೀನಿ. ನನ್ಗೂ ಇವಾಗ್ಲೂ ಕಾನ್ಶಿಯಸ್ ಇಲ್ಲ ನಾನೇ ಮಾಡಿದಪ್ಪ. ಅದು ನಾವು ಕಾನ್ಶಿಯಸ್ ಆಗಿ ಮಾಡ್ತೀವಿ ಅಂತಲ್ಲ, ಒಂಥರ ಮಸಲ್ ಮೆಮೊರಿ ತರ, ನೋಡಿದ ತಕ್ಷಣ ಒಂದ್ಸರಿ ಹಿಂಗ ಅನ್ಸ್ಬಿಡುತ್ತೆ. ಹೌದು, ಅದೊಂದು ಭಾವ ಅದು. ಇವಾಗ್ಲೂ ಜಯನಗರ್ 5th ಬ್ಲಾಕ್ ರಾಯರ್ ಮಠದ ಮುಂದೆ ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರೆ, ಅಪ್ಪ ನಮ್ಗೆ ರಾಯರ್ ದರ್ಶನ ಆಯ್ತು, ಕರೆಕ್ಟ್ ಆಗಿ ಸಿಗ್ನಲ್ ಬಿತ್ತು, ಅದೊಂದೇ ಸಿಗ್ನಲ್ ಅನ್ಸುತ್ತೆ. ನಾವು ಬೈಕ್ ಒಳ್ದೆ ನಿಂತ್ಕೊಳ್ಳೋದು, ರಾಯರ್ ದರ್ಶನ ಆಯ್ತು ಹಿಂಗ ಅನ್ಕೊಂಡು ಹೋಗೋದು.
ಸೊ ಸಿಮಿಲರ್ಲಿ ಹಿಂಗೆ ಆಗ್ತಾ ಇತ್ತು. ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಸರ್, ನಿಜವಾಗ್ಲೂ, ಟು ಬಿ ಆನೆಸ್ಟ್, ಸುಳ್ಳು ಹೇಳ್ತಿಲ್ಲ. ಅವತ್ತೇ ಒಂದು ಕಾಲ್ ಬರುತ್ತೆ. ನಾನು ಇದು ಹಿಂದೆ ಒಂದು ಹೇಳಿದ್ದೆ, ಪ್ರಾಣದೇವ್ರದ್ದು ಆರಾಧನೆ ಮಾಡಿದ್ರೆ ರಾಯರ್ ನೋಡೋ ದಾರಿ ತೋರಿಸ್ತಾರೆ ಪ್ರಾಣದೇವರು. ಈಸ್ ಚಿರಂಜೀವಿ, ಕಲಿಯುಗ ಕಲ್ಪತರು ರಾಯರಾದರೆ ಈಸ್ ಚಿರಂಜೀವಿ, ಈಸ್ ಎವ್ರಿವೇರ್, ಈಸ್ ಆಮ್ನಿ ಪ್ರೆಸೆಂಟ್. ನೀವೇನು ಮನ್ಸನ್ನ ಹಿಂಗೆ ಅನ್ಕೊಳ್ತೀರಾ, ಯೂನಿವರ್ಸ್ ಲಿಸನ್ಸ್ ಅನ್ಕೊಳ್ತಾರ, ಅದು ಪ್ರಾಣದೇವ್ರೇನೆ. ಓಕೆ, ಇವ್ನಿಗೆ ಈ ಎನರ್ಜಿ ಇದೆ, ಇವಾಗ ಇವ್ನಿಗೆ ಇದು ಕೊಡೋಣ ಕೆಲಸ ಅಂತ. ಮಾಮೂಲಿ ಅಪ್ಪ ಹೋದ್ಮೇಲೆ ಮನೇಲಿ ದಿನನಿತ್ಯ ಪೂಜೆ, ಪ್ರಾಣದೇವ್ರಿಗೆ ಅಭಿಷೇಕ ಎಲ್ಲ ಆಗ್ತಾಯಿತ್ತು. ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ. ಇದು ಏನಕ್ಕೆ ಹೇಳಿದೆ ಅಂದರೆ, ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ ಅವತ್ತು. ಅವರು ನನಗೆ ಮನೆ ದೇವರು ಸೀರಿಯಲಲ್ಲಿ ಪರಿಚಯ ಆದವರು. ಇಟ್ ವಾಸ್ ವೆರಿ ಲಾಂಗ್ ಬ್ಯಾಕ್. ಅಷ್ಟು ವರ್ಷ ಆದ್ಮೇಲೆ ಅವತ್ತು ಫೋನ್ ಮಾಡಿದ್ದು. ಇನ್ಸ್ಟಾಗ್ರಾಮಲ್ಲಿ ಮೆಸೇಜು, ಹ್ಯಾಪಿ ಬರ್ಡೇ ಇದೆಲ್ಲ ಆಗ್ತಾ ಇತ್ತು. ಅಷ್ಟು ವರ್ಷ ಆದಮೇಲೆ ಫೋನ್ ಮಾಡಿದ್ದು. ಬ್ರೋ ಹೇಗಿದ್ದೀರಾ ಬ್ರೋ, ನನ್ನ ನಂಬರ್ ಯಾವ್ದು ಬೇರೆ ನಂಬರ್ ಟ್ರೂ ಕಾಲರಲ್ಲಿ ಬಂತು, ಗೊತ್ತಾಯ್ತು ಅಂತ. ಹೆಸರೇ ಹೇಳ್ತೀನಿ ಅವ್ರದ್ದು, ಅದು ಇದಕ್ಕೆ ಲಿಂಕ್ ಆಗುತ್ತೆ ಅಂತ. ಬ್ರೋ ಹೇಗಿದ್ದೀರಾ ಬ್ರೋ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ, ಆರಾಮ, ಅಪರೂಪ ಕಾಲ್ ಮಾಡಿಬಿಟ್ಟಿದ್ದೀರಾ ಅಂತ ಸುಮ್ಮನೆ ಗೇಲಿ ಮಾಡಿದೆ. ಇಲ್ಲ ಬ್ರೋ, ಬ್ಯುಸಿ. ಬ್ರೋ ಏನಕ್ಕೆ ಕಾಲ್ ಮಾಡಿದೆ ಅಂದರೆ, ರಾಘವೇಂದ್ರ ಮಹಾತ್ಮೆ ಅಂತ ಒಂದು ಸೀರಿಯಲ್ ಬರ್ತಾ ಇದೆ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪರ್ಮಿಷನ್ ಇಲ್ಲದೆ ಕಳಿಸ್ಬಿಟ್ಟಿದ್ದೀನಿ ಬ್ರೋ ಫೋಟೋಸು, ಕಾಲ್ ಬಂದರೆ ಮಾತಾಡಿ. ನಿಮ್ಮ ಫೋಟೋ ತೆಗೆದು ಅವ್ರು ಕಳಿಸಿರೋದು? ಶೇರ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ, ಇಟ್ಸ್ ಎನಿವೇಸ್ ಓಪನ್ ಪ್ರೊಫೈಲ್. ಹುಡುಕ್ತಾ ಇದಾರಂತೆ ರಾಯರ ಪಾತ್ರಕ್ಕೆ ಯಾರು ಬೇಕು ಅಂತ. ಅದಕ್ಕೆ ಇವ್ರು ಸಡನ್ ಆಗಿ ನಮ್ದು ಏನೋ ನೋಡ್ತಾ ರೀಲ್ಸೋ ಏನೋ ನಂದು ಏನೋ ಸಿಕ್ಕಿದೆ ಅವ್ರಿಗೆ, ಅದನ್ನ ಇದು ನೋಡಿ ಅದಾಗತ್ತಾ ಅಂತ ಕಳ್ಸಿದ್ದಾರೆ. ಆಮೇಲೆ ನಂಗೆ ಫೋನ್ ಮಾಡಿದ್ರು, ಈ ತರ ನಿಮ್ ಪ್ರೊಫೈಲ್ ಕಳ್ಸಿದೀನಿ ನೋಡಿ ಮಾತಾಡಿ ಅಂತ. ನಾನು ಹೇಳಿದ್ದೆ, ಬ್ರೋ ಇಲ್ಲ, ನಮ್ಮ ಮನೇಲಿ ಹಿಂಗಾಗಿದೆ, ನಮ್ಮ ತಂದೆ ಇಲ್ಲ, ಈಗ 2 ವರ್ಷ ಆಯ್ತು, ನಾನು ಯಾವುದು ಮಾಡ್ತಾ ಇಲ್ಲ, ಸೀರಿಯಲ್ ಬಂದ್ರು ಬೇರೆ ಯಾರು ಮಾಡೋಂಗಿದ್ರೆ ಅವ್ರು ರೆಫರ್ ಮಾಡಿ. ನಾನು ಫೋನಲ್ಲಿ ಮಾತಾಡೋದಕ್ಕೇನಂತೆ ಮಾತಾಡಿ ಲುಕ್ ಟೆಸ್ಟ್ ಕೊಟ್ಬಿಟ್ಟು ಬನ್ನಿ, ಅದಕ್ಕೇನಂತೆ. ನನಗೂ ಗೊತ್ತಿರಲಿಲ್ಲ ಅದು ರಾಯರ್ ಪಾತ್ರಕ್ಕೆ ಅಂತ. ಆವಾಗಲೂ ನನಗೆ ಗೊತ್ತಿರಲಿಲ್ಲ, ಇಟ್ ವಾಸ್ ಫಾರ್ ರಾಯರ್ ರೋಲು ಅಂತ ನನಗೆ ಗೊತ್ತಿರಲಿಲ್ಲ. ಮೋಸ್ಟ್ಲಿ ಎಲ್ಲ ಪ್ರೊಮೋ ಬಂದಿದೆ, ಪೋಸ್ಟರ್ ಹಾಕಿದ್ದಾರೆ, ಯಾವುದೊಂದು ಸಣ್ಣ ಪುಟ್ಟ ಪಾತ್ರ ಮಾಡೋಣ. ರಾಯರ್ ಸೀರಿಯಲ್ ಒಂದು ಸಣ್ಣ ಪುಟ್ಟ ಪಾತ್ರ ಅಂದ್ರೂ ಅದು ದೊಡ್ಡದೇ. ಅದು ಶನಿವಾರ ಭಾನುವಾರ ರಜದಲ್ಲಿ ಮಾಡಿಕೊಂಡು ಮಾಡೋಣ. ಏನು IT ಕಂಪನಿ, ಇಟ್ಸ್ ಎ ಬ್ಲೆಸ್ಸಿಂಗ್ ಅಂತ. ಅವ್ರ ಹೆಸರು ಮನೋಜ್ ಅಂತ. ಸೊ ಮನೋಜ್ ಅಂದರೆ ಅದು ಪ್ರಾಣದೇವರ ಹೆಸರೇ ಮನೋಜ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿವತಾಂ ವರಿಷ್ಠಂ ಮಾತಾತ್ಮಜಂ ಮಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಎಲ್ಲಿಗೆ ಸಂಬಂಧ ಇದೆ ಅಲ್ಲ. ಸೊ ಇದು ಒಂದು ಪಾರ್ಟ್ ಆದ್ರೆ, ಇದು ಒಂದು ಅಧ್ಯಾಯ ಆದ್ರೆ, ಕೋವಿಡ್ ಬಂತು. ಇದೆಲ್ಲ ಮುಂದೆ ಆಯ್ತು. ಕೋವಿಡ್ ಮುಂಚೆ ನಾನು ಹೇಳ್ತಾ ಇರೋದು, ಸೀರಿಯಲ್ಸ್ ಮಾಡ್ತಾ ಇದ್ದೆ, ಕೋವಿಡ್ ಬಂತು. ಕೋವಿಡ್ ಅಲ್ಲೂ ಅಪ್ಪ ಇದ್ರು, ಆಗ ಕೆಲಸ ಇರಲಿಲ್ಲ. ಕೋವಿಡ್ ಇಂದ ಎಲ್ಲೂ ಕೆಲಸ ಸಿಗ್ತಿರ್ಲಿಲ್ಲ. ಸೀರಿಯಲ್ಸ್ ಎಲ್ಲ ಆಗೋಗಿತ್ತು, ಯಾವ್ದು ಕೆಲಸ ಇರಲಿಲ್ಲ. ಗ್ಯಾಪ್ ಆಯ್ತು. ಇನ್ನೊಂದು ಸೀರಿಯಲ್ ನೋಡ್ಕೊಳ್ಳೋಣ ಅಂದ್ರೂ ಇಲ್ಲ, ಇನ್ನೊಂದು IT ಕೆಲ್ಸಕ್ಕೆ ಹೋಗೋಣ ಅಂದ್ರೂ ಇಲ್ಲ, ಎಲ್ಲೂ ತಗೊಳ್ತಾ ಇಲ್ಲ ಕೆಲಸಕ್ಕೆ. ಕೋವಿಡ್ ಇಡೀ ದೇಶನೇ ಲಾಕ್ಡೌನ್. ಏನು ಮಾಡೋದಂತ ತೋಚ್ತಿಲ್ಲ. ಅಪ್ಪ ಕೆಲಸದಲ್ಲಿದ್ದರು, ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂತ ಅಪ್ಪನೇ ನೋಡ್ಕೊಳ್ತಾ ಇದ್ರು ಎಲ್ಲದು. ನಾನು ಅವಾಗ ನನ್ನ ದೇವ್ರಿಗೆ ಮೊರೆ ಹೋದೆ, ಯಾಕಪ್ಪ ಹಿಂಗೆ ಮಾಡ್ತಿದ್ಯಾ, ಅದೇ ಸೈಕಲಲ್ಲಿ ಕರ್ಕೊಂಬರ್ತಿದ್ಯಲ್ಲ ನನಗೇನು ಅಪ್ಗ್ರೇಡೇಷನ್ನೇ ಇಲ್ವಾ, ಒಂದು ಸಾಫ್ಟ್ವೇರ್ಗೆ ಅಪ್ಡೇಟ್ ಇರುತ್ತೆ, ನನಗಿರಲ್ವಾ ಅಂತ. ಅದೇನಾಯ್ತೋ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ಗೆ ಹೇಳಿದೆ, ಹಿಂಗಾಗಿದೆ ನನಗೆ ಕೋವಿಡಲ್ಲಿ, ಎಲ್ಲೂ ಕೆಲಸನೂ ಇಲ್ಲ, ಐಟಿನಲ್ಲೂ ಇಲ್ಲ, ಸೀರಿಯಲ್ ಸಿನಿಮಾ ಅಂತೂ ಇಲ್ವೇ ಇಲ್ಲ ಇವಾಗ. ನಾನು ಅವಾಗ ನೋಡ್ದಂಗೆ ಸೀರಿಯಲ್ ಸಿನಿಮಾ ಎಲ್ಲ ಎಲ್ಲೋ ಒಂದು ಸ್ಟುಡಿಯೋದಲ್ಲಿ ತುಂಬಾ ಲಿಮಿಟೆಡ್ ಆರ್ಟಿಸ್ಟ್ನ ಇಟ್ಕೊಂಡು ಶೂಟ್ ಮಾಡಿ ಟೆಲಿಕಾಸ್ಟ್ ಮಾಡ್ತಾ ಇದ್ರು, ರಾಮೋಜಿ ಫಿಲಮ್ ಸಿಟಿಲೋ ಎಲ್ಲ. ಆಗ ಪ್ರಾಜೆಕ್ಟ್ಸೇ ಇರಲಿಲ್ಲ, ಟು ಬಿ ಹಾನೆಸ್ಟ್. ಏನೋ ಮುಗ್ದೋಯ್ತು ಅನ್ನೋದಕ್ಕೆ. ವ್ಯಾಕ್ಸಿನೇಷನ್ ಆಗಬೇಕು, ಡಿಸ್ಟೆನ್ಸ್ ಇರಬೇಕು, ಆಚೆ ಹೋಗ್ಬಿಡ್ತಿರ್ಲಿಲ್ಲ. ನನ್ನ ಫ್ರೆಂಡ್ಗೆ ಹೇಳಿದೆ, ಅವನು ನನಗೆ ಒಂದು ಸ್ಟಾರ್ಟಪ್ಪಲ್ಲಿ ಕೆಲಸ ಕೊಡಿಸ್ದ. ಅವಾಗ ವರ್ಕ್ ಫ್ರಮ್ ಹೋಮೇ ಇತ್ತು. ಸ್ವಲ್ಪ ದಿನ ಎಲ್ಲ ಕೋವಿಡ್ ಎಲ್ಲ ಕಮ್ಮಿ ಆಗ್ತಿದ್ದಂಗೆ ಆಫೀಸ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ಜಯನಗರಲ್ಲಿ ಅವ್ರ ಆಫೀಸು. ಇವತ್ತಿಗೂ ಅವ್ರು ನಾನು ನೆನೆಸ್ಕೊಳ್ತೀನಿ. ಆ ಎಕ್ಸ್ಪೀರಿಯನ್ಸಿಂದನೇ ನಾನು ಇವತ್ತೊಂದು ಒಳ್ಳೆ ದೊಡ್ಡ ಕಂಪ್ನಿಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು. ವೆರಿ ಗ್ರೇಟ್ಫುಲ್ ಟು ದೆಮ್. ಸೊ ಈ ಕೆಲಸ ಕೊಡಿಸಿದವನ ಹೆಸರು ಮನೋಜ. ಹೌದಾ? ರೈಟ್ ನೌ ಈಗಲೂ ನೀವು IT ಕಂಪ್ನಿಲಿ ಕೆಲಸ ಮಾಡ್ತೀವಿ? ಹೌದು. ಮಂಡೇ ಟು ಫ್ರೈಡೇ ಇವ್ರು ಎಂಗೇಜ್ಡ್. ಎಸ್. ಸಾಟರ್ಡೆ ಸಂಡೇ ಏನಿದ್ರು ನಿಮ್ ಕೆಲಸ ಅಂದ್ರೆ ಬಣ್ಣ ಹಚ್ಚಿ ಆಕ್ಟ್ ಮಾಡೋ ಕೆಲಸ. ಶನಿವಾರ ಭಾನುವಾರ ಅಂತಾನೆ ನಾವು ಮಾಡೋಕ್ಕಾಗೋದಿಲ್ಲ. ಬೇರೆ ಕಲಾವಿದರು, ಅವರ ಪ್ರೊಡಕ್ಷನ್ ಡಿಸೈನು, ಅದಕ್ಕೆ ತಕ್ಕಂಗೆ ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರ್ಬೇಕು. ಕಮ್ ಬ್ಯಾಕ್, ವಾಪಸ್ ಬರೋಣ ಈಗ. ಸೊ ನಿಮ್ಗೊಂದು ಕಾಲು ಅಲ್ಲಿಂದ ಹೋಯ್ತು, ಝೀ ಇಂದ ನಿಮ್ಗೊಂದು ಕಾಲ್ ಬಂತು. ಏನಾಯ್ತು? ಪ್ರೊಡಕ್ಷನ್ ಹೌಸ್ ಇಂದ ಕಾಲ್ ಬಂತು, ಹೀಗೆ ನಾವು ರಾಘವೇಂದ್ರ ಮಹಾತ್ಮೆಯಿಂದ ಕಾಲ್ ಮಾಡ್ತಿದೀವಿ, ಲುಕ್ ಟೆಸ್ಟ್ ಬರ್ಬೋದಾ? ಯಾವ ಪಾತ್ರ ಏನು ಹೇಳಿಲ್ಲ. ಅವಾಗ್ಲೂ ಹೇಳಿಲ್ಲ. ಯಾವ ಸೀರಿಯಲ್ ಅಲ್ಲೂ ಹೇಳಲ್ಲ ಯೂಶಲಿ. ಹೆಂಗಿದ್ದೀನಿ ಇವಾಗ? ಫ್ರೆಂಚ್ ಪೀರಿಯಡ್ ಬಿಟ್ಟಿರ್ಲಿಲ್ಲ. ಗಡ್ಡ ಮೀಸೆ ಎಲ್ಲ ಇತ್ತು, ಕೂದಲೆಲ್ಲ ಬಿಟ್ಟಿದ್ರೆ
ಹೋದೆ. ಒಬ್ಬ ಯಂಗ್ ಎನರ್ಜೆಟಿಕ್ ಬಾಯ್. ಎಸ್, ಓಕೆ, ನಿಂಗೆ ಏನಂತಾನೆ ಗೊತ್ತಿಲ್ಲ ಸರ್. ಅಲ್ಲಿ ಹೋದೆ, ಸುಮ್ಮನೆ ಬ್ಲೈಂಡ್ ಆಗಿ ಹೋದೆ. ಫೋಟೋ ತೋರಿಸ್ತೀನಿ ನಿಮ್ಗೆಲ್ಲ, ನೋಡಿ ಹೆಂಗಿದ್ದು ಶೇರ್ಸ್, ರಾಘವೇಂದ್ರ ಪಾತ್ರಧಾರಿಗಳು ಹೆಂಗಿದ್ರು ಅವಾಗ ಅಂತ. ಏನ್ ಐಡಿಯಾ ಇರ್ಲಿಲ್ಲ, ಸುಮ್ನೆ ಹೋದೆ ಬ್ಲೈಂಡ್ ಆಗಿ. ಆಕ್ಟಿಂಗ್ ಗಂಧ ಗಾಳಿ ಇತ್ತು ಅಂದ್ರೆ ಅದು ರಾಯರ್ ದಯೆ. ನನ್ಗೆ ಅಷ್ಟು ವರ್ಷ ಮಾಡ್ಕೊಂಡ್ ಬಂದಿರೋದು ಒಂಚೂರು ಏನಾದ್ರು ಇತ್ತು ಅಂದ್ರೆ ರಾಯರ್ ದಯೆ ಅದು. ಓಕೆ, ಲುಕ್ ಟೆಸ್ಟ್ ಹೋದ್ರಿ? ಲುಕ್ ಟೆಸ್ಟ್ ಹೋದೆ. 3 ವೇರಿಯೇಷನ್ಸ್ ಇತ್ತು ಅದ್ರಲ್ಲಿ, ಸ್ಕ್ರಿಪ್ಟ್ ಅಲ್ಲಿ. ಆ ಸ್ಕ್ರಿಪ್ಟ್ ಕೊಟ್ಟಿರೋದ್ರಲ್ಲಿ ವೆಂಕಟನಾಥ ಅಂತ ಇತ್ತು. ಬಟ್ ನನ್ ಇಂಟೆನ್ಷನ್ ಏನು, ಅಷ್ಟು ಸೀರಿಯಲ್ಸ್ ಮಾಡ್ಕೊಂಡ್ ಬಂದಿದ್ದಲ್ಲ, ಅಲ್ಲಿ ಆಡಿಷನ್ ಲುಕ್ ಟೆಸ್ಟ್ ಎಲ್ಲ ನೋಡ್ತಾ ಇದ್ದೆ. ಆಗೋಗಿರೋದು ಯಾವ್ದೋ ಒಂದು ಸ್ಕ್ರಿಪ್ಟ್ ಕೊಡೋರು, ಲೆಟ್ ಅಸ್ ಸಿ ಹೌ ವುಡ್ ದಿಸ್ ಬಾಯ್ ಪರ್ಫಾರ್ಮ್. ಆಮೇಲೆ ಆಕ್ಚುಯಲ್ ಸ್ಕ್ರಿಪ್ಟ್ ಕೊಡೋಣ, ಅಥವಾ ಇನ್ನೊಂದು 2-3 ಸ್ಕ್ರಿಪ್ಟ್ ಕೊಡೋಣ, ಯಾವ ತರ ವೇರಿಯೇಷನ್ಸ್ ಇರುತ್ತೆ ನೋಡ್ಕೊಂಡು ಅಂತ. ನನ್ಗೆ ಅದೇ ಥಾಟ್ ಪ್ರೊಸೆಸ್ ಇದ್ದಿತ್ತು, ಟು ಬಿ ವೆರಿ ಆನೆಸ್ಟ್, ಆಯ್ತಾ. ವೆಂಕಟನಾಥ ಅಂತ ಇತ್ತು, ನೋಡ್ದೆ, ಓದ್ದೆ, ರೆಡಿನ ಸರ್. ಶ್ಲೋಕ ಇತ್ತು, ನನಗೆ ಬರ್ದಿರೋ ಶ್ಲೋಕ ಅದು ಯಾವ್ದು ತುಂಬಾ ಗೊತ್ತಿಲ್ಲ, ಆ ಶ್ಲೋಕ ಗೊತ್ತಿರ್ಲಿಲ್ಲ. ಆ ಶ್ಲೋಕ ಬರ್ದಿದ್ರು. ಡೈಲಾಗ್ಸ್ಗಿಂತ ನಂಗೆ ಶ್ಲೋಕ ಕಲಿಯೋದಕ್ಕೆ ಟೈಮ್ ತಗೊಳ್ತು, ಬಿಕಾಸ್ ತುಂಬಾ ಸ್ಪಷ್ಟವಾಗಿ ಉಚ್ಚಾರಣೆ ಎಲ್ಲ ನೀಟಾಗಿ ಬರಬೇಕು ಅಂತ. ಡೈಲಾಗು ಅದೇನಿರ್ಲಿಲ್ಲ, ಒಬ್ರು ಯಾರೋ ಬರ್ತಾರೆ, ಅವ್ರಿಗೆ ಬುದ್ಧಿವಾದ ಹೇಳೋದು, ಎಲ್ಲ ಯಾರಿಗೂ ನಾವು ಭೇದ ಭಾವ ಮಾಡಬಾರ್ದಪ್ಪ, ಈ ಶ್ಲೋಕದ ಸಾರಾಂಶ ಇದು ಅಂತ. ನನ್ಗೆ ಇವಾಗಲೇ ಶ್ಲೋಕ ಬರಲ್ಲ, ದಯವಿಟ್ಟು ಕೇಳಬೇಡಿ. ಸೊ ಅದೇನೋ ಇತ್ತು. ಇಟ್ ವಾಸ್ ನಾಟ್ ಯೂಸ್ಡ್ ಇನ್ ಸೀರಿಯಲ್, ದಟ್ ಇಸ್ ಫಾರ್ ಶ್ಯೂರ್. ಆಯ್ತು. ಸೊ ಫಾರ್ ದಿ ಪರ್ಪಸ್ ಆಫ್ ಲುಕ್ ಟೆಸ್ಟ್ ಇತ್ತದು, ಮಾಡಿದೆ. ಶ್ಲೋಕ ಒಂದು ಲೈನ್ ಆ ಕಡೆ ಈ ಕಡೆ ಆಯ್ತು, ಇಟ್ಸ್ ಓಕೆ, ಅದೇನು ತೊಂದರೆ ಇಲ್ಲ, ನೆಕ್ಸ್ಟ್ ವೇರಿಯೇಷನ್ ಮಾಡೋಣ ಅಂತ ಹೇಳಿದ್ರು. ಏನ್ ವೇರಿಯೇಷನ್ಸ್ ಇತ್ತು ಅಂದ್ರೆ, ವಿತೌಟ್ ಬಿಯರ್ಡ್ ವೆಂಕಟನಾಥ ಈ ಲುಕ್ಕಲ್ಲಿ, ಕ್ಲೀನ್ ಶೇವ್. ಏನಂದ್ರೆ ಇವಾಗ ಅವ್ನಿಗೆ ಮದುವೆ ಆಗಿಲ್ಲ, ವೆಂಕಟನಾಥ ಅವ್ರಿಗೆ ಮದುವೆ ಆಗಿಲ್ಲ, ಆಗ್ತಾನೆ ವಿದ್ಯಾಭ್ಯಾಸ ಮುಗಿಸಿ ತಾಯಿ ಜೊತೆ ಯವನಾವಸ್ಥೆಗೆ ಬಂದಿರೋದು, ತಾಯಿ ಜೊತೆ ಮಾತಾಡೋದು, ಮತ್ತೊಂದು ಈ ಥರದ್ದು. ಅದಾದ್ಮೇಲೆ ಮಠಕ್ಕೆ ಹೋದಾಗ ಅವ್ರಗಳ ಜೊತೆ ಮಾತಾಡೋದು. ನನಗೆ ಗೊತ್ತಿರೋ ವಿದ್ಯೆನ ಇನ್ನೊಬ್ಬರಿಗೆ ಹಂಚ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಾವು ವಿದ್ಯೆ ಹಂಚದಷ್ಟು ಇನ್ನೂ ಅದು ಪ್ರಕಾಶವಾಗಿ ಬೆಳೆಯುತ್ತೆ. ಹರಿಯೋ ನದಿ ಥರ ಅದು, ಯಾವತ್ತೂ ಅದನ್ನ ಸ್ಟಾಪ್ ಮಾಡಬಾರ್ದು ಅನ್ನೋದು ಒಂದು ಡೈಲಾಗ್ ಅದು, ವಿತ್ ಶ್ಲೋಕ. ಅದೊಂದಾಯ್ತು. ಅದಾದ್ಮೇಲೆ ಮದುವೆ ಆಗುತ್ತೆ ವೆಂಕಟನಾಥಂಗೆ. ಅಲ್ಲಿ ನನ್ನ ಸರಸ್ವತಿಗೆ ಹೇಳೋದು, ನನಗೆ ಸನ್ಯಾಸ ದೀಕ್ಷೆ ತಗೊಳ್ತೀನಿ, ಮತ್ತೊಂದು ಅದೊಂದು ಸೀರಿಯಸ್, ವೆರಿ ಸಫ್ಟಲಾಗಿ ಆ್ಯಕ್ಟ್ ಮಾಡೋದು. ಎಲ್ಲೂ ಏನು ತುಂಬ ಓವರ್ ಆ್ಯಕ್ಟ್ ಮಾಡೋದು ಇಲ್ಲ, ತುಂಬ ನೀಟಾಗಿ ಹೆಂಗೆ ಹೇಳೋದು, ಇದನ್ನ ಮನ್ಸಿನಲ್ಲಿ ಒಂಥರ ಅನಿಸ್ತಾ ಇರತ್ತೆ, ಈ ವಿಷಯಗಳನ್ನ ಹೇಗೆ ಹೇಳೋದು, ಇಷ್ಟು ವರ್ಷ ಅವ್ರ ಜೊತೆ ಜೀವನ ಮಾಡ್ಕೊಂಡು ಬಂದಿದ್ದೀನಿ, ಹೆಂಗೆ ತಗೋತಾಳೆ ಅದನ್ನ, ವೆರಿ ವೆರಿ ಸೀರಿಯಸ್ ಯೂತ್ ಇಂದ ಹೀಗೆ. ಸೊ ಅದಾಯ್ತು. ಅದಾದ್ಮೇಲೆ ರಾಯರ್ ಪಾತ್ರ ಅಂತ ಲುಕ್ ಟೆಸ್ಟ್ ಮಾಡಿದ್ರು. ಲುಕ್ ಟೆಸ್ಟ್ ಎಲ್ಲ ಆಯ್ತು, ಅದೇ ತರ ವಿಗ್ ಇದೆಲ್ಲ ಹಾಕಿ ಮಾಡಿದ್ರು. ಫುಲ್ ಕ್ಲೀನ್ ಶೇವ್, ಸೊ ದಟ್ ನಮ್ಗೆ ಯಾವ ತರ ಗಡ್ಡ ಬೇಕಾದ್ರೂ ಹಾಕ್ಬೋದು. ಕ್ಲೀನ್ ಶೇವ್ ಮಾಡಿದಾಗ ಬ್ಲಾಕ್ ಗಡ್ಡನು ಹಾಕ್ಬೋದು, ವೈಟ್ ಗಡ್ಡ ರೆಡಿ ಶೇವ್ ಮಾಡ್ತೀನಿ ಆರಾಮಾಗಿ. ಲುಕ್ ಟೆಸ್ಟ್ ಅಂತ ಆ ಕೂದಲೇ ತೆಗ್ದಿರ್ಲಿಲ್ಲ, ಇನ್ನು ಫುಲ್ ಕೂದಲೆಲ್ಲ ಆಯ್ತು. ಸೊ ಅದೆಲ್ಲ ಆದ್ಮೇಲೆ ದಟ್ ವಾಸ್ ನಾಟ್ ಓನ್ಲಿ ದಿ ಫಸ್ಟ್ ಲುಕ್ ಟೆಸ್ಟ್. ಆಮೇಲೆ ಸುಮಾರು ಸತಿ ಹೇಳಿದ್ರು. ನಿಮ್ ತರ ಬೇರೆಯವ್ರದ್ದು ಮಾಡಿದ್ರು, ಸುಮಾರು ಜನ ಬಂದಿದ್ರು. ನಿಮ್ಗೂ ಗೊತ್ತಿತ್ತು ಅದು? ಗೊತ್ತಿತ್ತು, ಅಂದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ತುಂಬಾ ಜನ ಬಂದು ಹೋಗಿ ಮಾಡಿದ್ದಾರೆ. ಬಟ್ ಅವಾಗ್ಲೂ ನಿಮ್ ತಲೆಲಿಲ್ಲ, ಇಲ್ಲಿ ನಾನು ಎಂಟ್ರಿ ಕೊಡ್ತೀನಿ? ಇಲ್ಲ, ಗೊತ್ತಿಲ್ಲ ನನ್ಗೆ ರಾಯರ್ ಪಾತ್ರ ಅಂತಾನೆ ಗೊತ್ತಿಲ್ಲ, ಅಲ್ಲಿವರೆಗೂ ಗೊತ್ತಿಲ್ಲ. ಯಾವಾಗ ಅವರು ರಾಯರ್ ಗೆಟಪ್ ಹಾಕ್ಸಿದ್ರಲ್ಲ, ಅಲ್ಲಿವರೆಗೂ ನನ್ಕೊಂಡು ವೆಂಕಟನಾಥ ಮೇ ಬಿ. ರಾಯರು ಅಂದ್ರೆ ಸ್ವಲ್ಪ ಯಾರೋ ದೊಡ್ಡವ್ರು ಮಾಡ್ತಾರೆ, ತುಂಬಾ ಯಾರು ವೆರಿ ಫೇಮಸ್ ಆಕ್ಟರ್ಸು ಈ ಥರದವ್ರು ಮಾಡ್ತಾರೆ, ಅಣ್ಣವರೆಲ್ಲ ಮಾಡಿರೋದು. ನಾವೆಲ್ಲ ಹೇಗೆ ಮಾಡೋಕ್ಕಾಗುತ್ತೆ? ರಾಯರು ಅಂದ್ರೆ ನಮ್ಗೆ ಭಯ ಭಕ್ತಿ, ಅವ್ರ ಹತ್ರ ಹೋಗಿ ಬೇಡ್ಕೋಬೋದು ಅಷ್ಟೇ ಹೊರತು ಅವ್ರು ನಾವು ಆಗಕ್ಕೆ ಆಗಲ್ಲ. ಏನ್ ಫೀಲ್ ಅದು ಅಂದ್ರೆ ಫಸ್ಟ್ ಟೈಮ್ ರಾಯರ್ ಅದು ವೇಷ ಎಲ್ಲ ಹಾಕಿ? ಭಯ, ಖುಷಿ ಎಲ್ಲ ಭಯ. ನಾವು ಡೈಲಿ ಪೂಜೆ ಮಾಡೋ ದೇವ್ರ ಪಾತ್ರ ನಾವು ಮಾಡ್ತಿದೀವ ಅನ್ನೋ ಭಯ ನಮ್ಗೆ. ಹೆಂಗ್ ಮಾಡೋದು? ಅಣ್ಣನ ರೋಲ್ ಮಾಡೋದು ಗೊತ್ತು, ತಮ್ಮನ ರೋಲ್ ಮಾಡೋದು ಗೊತ್ತು, ಕಾಮಿಡಿ ಮಾಡೋದು ಗೊತ್ತು, ವಿಲನ್ ರೋಲ್ ಮಾಡೋದು ಗೊತ್ತು, ದೇವರ ರೋಲ್ ಹೇಗೆ ಮಾಡೋದು? ಕೃಷ್ಣ ಗೊತ್ತು, ಕೂಡಲ್ಲಿ ಇಟ್ಕೊಳ್ತಾರೆ. ವಿಷ್ಣು ಗೊತ್ತು ಹೇಗೆ ಮಾಡ್ಬೋದು ಅಂತ ಒಂದು ಐಡಿಯಾ ಇರುತ್ತೆ ಆಸ್ ಎನ್ ಆರ್ಟಿಸ್ಟ್. ರಾಯರು ಅವ್ರ ಜೀವನ ಚರಿತ್ರೆ ಫುಲ್ ಗೊತ್ತಿಲ್ಲ ನನಗೆ. ರಾಯರು ಆಸ್ ಎ ರಾಘವೇಂದ್ರ ತೀರ್ಥರು, ಪರಿಮಳಾಚಾರ್ಯರು, ಅವ್ರದ್ದು ಕಾಂಟ್ರಿಬ್ಯೂಷನ್ ಏನು ಒಳ್ಳೆಯ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಆದರೆ ಅವರು ಚಿಕ್ಕವರಿದ್ದಾಗಿಂದ ಯತಿಗಳಾಗೋವರೆಗೂ ಆ ಟ್ರಾವೆಲ್ ಏನಿದೆ ಗೊತ್ತಿಲ್ಲ ನನಗೆ. ಸೀರಿಯಲಿಂದನೇ ನಾನು ತಿಳ್ಕೊಂಡಿದ್ದು. ಪುಸ್ತಕ ತಂದಿಟ್ಕೊಂಡೆ, ಕಲಿಯುಗ ಕಲ್ಪತರು, ಯಾವ ಸೀಕ್ವೆನ್ಸ್ ಆಗ್ತಾ ಇತ್ತು ಆ ಸೀಕ್ವೆನ್ಸ್ ಓದ್ತಾ ಇದ್ದೆ ನಾನು. ಬಿಕಾಸ್ ಇಲ್ಲ ಅಂದರೆ ಕಷ್ಟ ಆಗಿರೋದು. ಓಕೆ, ಆಡಿಷನ್ ಕೊಟ್ರಿ, ನಿಮ್ ತರ ತುಂಬಾ ಜನ ಬಂದಿದ್ರು, ಆಡಿಷನ್ ಮುಗಿದ ತಕ್ಷಣ ಅವರಲ್ಲೇ ಹೇಳಿ ಕಳ್ಸಿದ್ರ? ಆಮೇಲೆ ಹೇಳ್ತೀವಿ ಅಂದ್ರು? ಆಮೇಲೆ ಹೇಳ್ತೀವಿ ಅಂದ್ರು.
ಇಟ್ಸ್ ವೆರಿ ನಾರ್ಮಲ್. ಅದಾದ್ಮೇಲೆ ಇನ್ನೊಂದೆರಡು ಮೂರು ನಿಮ್ಗೇನ್ ಫೀಲ್ ಇತ್ತು ಅಂದ್ರೆ ಆಯ್ತು ಬಟ್ಟೆ ಹಾಕೊಂಡೆ ಅಡಿಷನ್ ಕೊಟ್ಟೆ ಮುಗೀತು ಅಲ್ಲಿಂದ ಹೊರಡ್ತಾ ಇದ್ದೀರಾ, ಏನೋ ಒಂದು ಇಂಟ್ಯೂಷನ್ ವರ್ಕ್ ಆಗ್ತಿತ್ತಾ ನಾನ್ ಸೆಲೆಕ್ಟ್ ಆಗ್ಬೋದು ಆಕ್ಚುಲಿ ಅಂತ ಏನಾದ್ರು ಅನ್ಸಿತ್ತಾ? ನನಗೆ ಸೆಲೆಕ್ಷನ್ಗಿಂತ ನಮ್ಮ ಅಮ್ಮಂಗೆ ಈ ವಿಷಯ ಮುಟ್ಟಿಸ್ಬೇಕು. ಇಫ್ ಶಿ ವಿಲ್ ಬಿ ಮೋರ್ ಎಕ್ಸೈಟೆಡ್ ಟು ನೋ ವಾಟ್ ರೋಲ್ ಐ ಆಮ್ ಪ್ಲೇಯಿಂಗ್ ಅಂತ. ಓಕೆ. ಅವರ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು. ಓಡ್ದೆ ಮನೆ ಮೇಕಪ್ ಅಲ್ಲೇ ತೆಗ್ದ್ಬಿಟ್ಟು ಮನೆಗೆ ಓಡ್ದೆ. ಆಮೇಲೆ ಅಮ್ಮ ಬಾ ಕೂತ್ಕೋ, ಹಿಂಗಾಯ್ತಪ್ಪ ಚೆನ್ನಾಗಾಯ್ತು. ಮಾಮೂಲಿ ಕೇಳ್ತಾರಲ್ಲ ಲುಕ್ ಟೆಸ್ಟ್ಗೆಲ್ಲ ಹೋಗಿ ಬಂದ್ರೆ ಮಾಮೂಲಿ ಸೀರಿಯಲ್ಗೆಲ್ಲ ಚೆನ್ನಾಗಾಯ್ತಮ್ಮ, ಈ ನೋಡು ಫೋಟೋ ನೋಡು ಅಲ್ಲ ತೋರಿಸ್ದೆ. ಫೋಟೋ ರಾಯರ್ ಫೋಟೋ ನೀವು ರಾಯರ್ ಡ್ರೆಸ್ ಹಾಕಿದ್ದು ಕಳ್ಸ್ಕೊಂಡಿದ್ದೆ ಕೇಳಿ, ಯಾರಿಗೂ ಕೊಡ್ಬೇಡಿ ಇದನ್ನ ಅಂತ ಹೇಳಿ ತೋರಿಸ್ದೆ. ಚೆನ್ನಾಗಿದ್ದಾರೆ ಕಣೋ, ಯಾರು ಇದು ಗೊತ್ತಾಗಿಲ್ಲ ಅವ್ರಿಗೆ. ನೀನೇನೋ ಇದು ನಾನು ಹೇಳಿ ನಾನು ಮಾನಮ್ಮ ಇದು ಅಂತ, ನೀನೇನೋ ಇದು ನೀನು ಹೇಳಿದ್ದಕ್ಕೆ ಗೊತ್ತಾಗ್ತಿರೋದು, ನನಗೆ ಗೊತ್ತಾಗಿಲ್ಲ ನೀನೇ ಅಂತ. ನಿಜವಾಗ್ಲೂ ನಾವು ಎಷ್ಟು ಕೈ ಮುಗಿದ್ರು ಸಾಲದು ರಾಯರ್ಗೆ. ನೋಡಿ ಎಂಥ ಪಾತ್ರ ಕೊಟ್ಟಿದ್ದಾರೆ. ಬಂದರೆ ಖಂಡಿತ ಒಪ್ಕೊ ಬಿಡಬೇಡ. ಅಮ್ಮ ಹೇಳಿದ್ ಖಂಡಿತ ಒಪ್ಕೊ, ದುಡ್ಡು ಕಾಸು ತಲೆ ಕೆಡ್ಸ್ಕೊಬೇಡ ನೀನು, ಫಸ್ಟ್ ಒಪ್ಕೊಂಬಿಡು ನೀನು. ಎಷ್ಟು ದುಡ್ಡು ಬೇಕು ಏನು ಕೇಳಲೇಬೇಡ. ಅಂದ್ರೆ ಅದು ಡಿಸ್ಕಷನ್ ಮುಂಚೆನೆ ಫಸ್ಟ್ ಲುಕ್ ಟೆಸ್ಟ್ ಆಗಿದ್ದು, ನೀನು ಒಪ್ಕೊಂಬಿಡು ಅಷ್ಟೇ. ಅವಕಾಶ ಕೊಟ್ಟರೆ ಒಪ್ಕೊಂಬಿಡು, ದಯವಿಟ್ಟು ಬೇಡ ಅನ್ಬೇಡ, ಎಲ್ಲರಿಗೂ ಬರಲ್ಲ ಈ ಅವಕಾಶ ಅಂತ. ಅದು ಹೌದು, ಖಂಡಿತ ಹೌದು. ಇವತ್ತಿಗೂ ನನಗೆ ನಮ್ಮಮ್ಮ ಹೇಳಿದ್ದು ಮಂದಟ್ಟಾಗಿದೆ. ಇಂಥ ಕೆಲವು ಪಾತ್ರಗಳು ಅದೇ ಆಯ್ಕೆ ಮಾಡತ್ತಂತೆ ಆರ್ಟಿಸ್ಟ್ಗಳು, ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದು ದುಡ್ಡು ಎಲ್ಲವನ್ನು ಮೀರಿದ್ದದು. ಹೌದೌದು, ಅದು ಇವಾಗ್ಲೂ ಮೈ ರೋಮಾಂಚನ ಆಗುತ್ತೆ. ಆ ಪರ್ಟಿಕ್ಯುಲರ್ ಮೂಮೆಂಟ್ ನಂಗೆ ಅಮ್ಮಂಗೆ ಹೇಳಿದ್ನಲ್ಲ, ನನ್ನ ಅಮ್ಮನ ಎಕ್ಸ್ಪ್ರೆಷನ್ ನೋಡಿದ್ನಲ್ಲ ನಾನು, ಅದು $1 million ಎಕ್ಸ್ಪ್ರೆಷನ್. ಅದು ಅವ್ರು ಖುಷಿ ಪಟ್ರಲ್ಲ, ಅಲ್ಲಿವರೆಗೂ ಅವ್ರು ಒಂಥರ ಏನೋ ಕಳ್ಕೊಂಡಂಗೆ ಒಂಥರ ಬ್ಲಾಂಕ್ ಆಗಿದ್ರು. ಅಲ್ಲಿಂದ ಅದೊಂದು ಚೇಂಜ್ ಓವರ್ ಸಿಕ್ತು ಅಮ್ಮಂಗೆ. ನನ್ನ ಮಗ ರಾಯರ್ ಪಾತ್ರ ಮಾಡ್ತಾನೆ, ನನ್ನ ಮಗ ರಾಯರ್ ಪಾತ್ರ ಕನ್ಫರ್ಮ್ ಆಗೋಗಿತ್ತ ಅಷ್ಟಕ್ಕೆ? ಇಲ್ಲ, ಅವ್ರಿಗೆ ಅಷ್ಟಕ್ಕೆ ಖುಷಿ. ಅವ್ರಿಗೆ ಅಷ್ಟಕ್ಕೆ ಖುಷಿ. ನಿಮಗಿನ್ನೂ ಕನ್ಫರ್ಮೇಶನ್ ಕೊಟ್ಟಿಲ್ಲ? ಇಲ್ಲ, ಕೊಟ್ಟಿಲ್ಲ. ನಾನು ಇದನ್ನ ಮಾಡ್ತಿದ್ದೀನಿ, ರೋಲ್ ಆಡಿಷನ್ ಕೊಟ್ಟಿದ್ದೀನಿ ಅಂದ್ರೆ ಖುಷಿ ಅವ್ರಿಗೆ. ನೆಕ್ಸ್ಟ್ ಮಾಡ್ತೀನೋ ಬಿಡ್ತೀನೋ ಬೇರೆ, ಅವ್ರಿಗೆ ಅಷ್ಟಕ್ಕೆ ಖುಷಿ. ನಂಗೆ ಸಾಕು, ಅಷ್ಟಕ್ಕೆ ಸಾಕು, ಕೈ ತರ ಬಿಡಿದೆ ಅಷ್ಟೇ ಸಾಕು ನನಗೆ. ಎಷ್ಟು ದಿನ ಬೇಕಾಯ್ತು ಕನ್ಫರ್ಮೇಶನ್ಗೆ? ಆಲ್ಮೋಸ್ಟ್ 1 month ಆಯ್ತು. ಬಟ್ ಆ ಗ್ಯಾಪ್ ಹೆಂಗಿತ್ತು? ಗ್ಯಾಪ್ ನಾವು ತಿರುಪತಿಗೆ ಹೋಗಿ ಬಂದ್ವಿ. ತಿರುಪತಿಗೆ ಪ್ರತಿ ವರ್ಷ ಹೋಗ್ತೀವಿ ಮನೆ ದೇವ್ರು ಅಂತ. ತಿರುಪತಿ ತಿಮ್ಮಪ್ಪ. ತಿರುಪತಿಗೆ ಹೋಗ್ಬಿಟ್ಟು ಬಂದು 1-2 daysಗೆ ಕಾಲ್ ಬಂತು, ಸರಿ ಇನ್ನೊಂದು ರೌಂಡ್ ಲುಕ್ ಟೆಸ್ಟ್ ಎಲ್ಲ ಇದೆ, ನೀಟಾಗಿ ಮಾಡೋಣ ಈ ಸತಿ, ಕ್ಲೀನ್. ಅಂದ್ರೆ ಲಾಸ್ಟ್ ಟೈಮ್ ನೀಟಾಗೆ ಮಾಡಿದ್ರು, ಬಟ್ ವಿತ್ ಮೋರ್ ಗುಡ್ ಕಾಸ್ಟ್ಯೂಮ್ಸ್ ಅಂಡ್ ಬಿಯರ್ಡ್. ಕನ್ಫರ್ಮ್ ಹೇಳಿದ್ರು ನೀವು ಸೆಲೆಕ್ಟೆಡ್ ಅಂತ ಹೇಳಿದ್ರು? ಇಲ್ಲ, ಏನು ಹೇಳಿಲ್ಲ. ಸೆಕೆಂಡ್ ರೌಂಡ್ ಇದು? ಸೆಕೆಂಡ್ ರೌಂಡ್ ಇದು. 2-3 ರೌಂಡ್ ಆಯ್ತು ಆ ಥರ. ಹೌದಾ? ಹೌದು, 2-3 ರೌಂಡ್ ಆಯ್ತು. ನಿಮ್ಮನ್ನ ತುಂಬಾ ಪ್ರಿಸಿಷನ್ ಮಾಡಕ್ಕೆ ಪಕ್ಕ ಕರೆದಿದ್ದಾರೆ. ಹೌದೌದು, ತುಂಬಾ. ಏನಂದ್ರೆ ರಾಯರ ಪಾತ್ರ ಅಂದ್ರೆ ಆ ಮಹತ್ವ ಹಂಗೆ. ರಾಘವೇಂದ್ರ ಮಹಾತ್ಮೆಯಲ್ಲಿ ರಾಯರ ಪಾತ್ರ ಅದು ನಾನ್ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ನಾವು ಜಿ ಫೈನಲ್ ಅದನ್ನ ನೋಡ್ಬೇಕಾದ್ರೆ ಹಿಂಗ್ ಬಿಟ್ಬಿಟ್ಟು ಅಥವಾ ಹಿಂಗೇನೋ ಕೈ ಮುಗಿದು ಖುಷಿ ಪಟ್ಬಿಡ್ತೀವಿ. ಅದ್ರ ಹಿಂದೆ ತಿಂಗಳಾಂಗಟ್ಲೆ ಒಂದು ಪಾತ್ರ ಸೆಲೆಕ್ಟ್ ಮಾಡಕ್ಕೆ ಟೈಮ್ ತಗೋತಾರೆ. ಕ್ಯಾಸ್ಟಿಂಗ್ ಅಂತೂ ನನ್ನ ಪಾತ್ರ, ಎಲ್ಲಾ ಪಾತ್ರನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಮ್ಮ ತಾಯಿ ಪಾತ್ರ, ಸೀತತ್ತೆ, ನಮ್ಮ ದೊಡ್ಡಪ್ಪನ ಪಾತ್ರ, ಅಪ್ಪನ ಪಾತ್ರ, ತಾತನ ಪಾತ್ರ, ಎಲ್ಲರದೂ ನೀವು ಹೇಳ್ತಾ ಇದ್ರೆ ಲಿಸ್ಟ್ ಮುಗಿಯಲ್ಲ. ಇಲ್ಲ, ನಾನು ಆ ಸೀರಿಯಲ್ ಅಂದ್ರೆ ಜಿ ಫೈನಲ್ ನೋಡ್ಬೇಕಾದ್ರೂ ಇದ್ಯಾರೋ ಆಕ್ಟ್ ಮಾಡ್ತಿದ್ದಾರೆ ಅಂತ ಫೀಲೇ ಆಗಲ್ಲ ನಮ್ಗೆ. ಪ್ರತಿಯೊಬ್ರು ಅವರವರ ಪಾತ್ರದಲ್ಲಿ ಜೀವಿಸ್ತಾರೆ. ಅದು ನಮ್ಗೆ ಅನ್ಸೋದು, ಹೆಂಗ್ ಕರ್ಕೊಂಬಂದ್ರು ಅದೇ ಪಾತ್ರಕ್ಕೆ ಹಾಗೆ ಇದಾರಲ್ಲ ಎಲ್ಲ ಅನ್ಸ್ಬಿಡುತ್ತೆ ನನ್ಗೂ. ಇಫ್ ಐ ರಿವೈಂಡ್ ಬ್ಯಾಕ್ ಲುಕ್ ಟೆಸ್ಟ್ಗೂ ಇವತ್ತಿನ ವೆಂಕಟನಾಥನ್ಗೂ ಲಾಟ್ ಆಫ್ ಡಿಫ್ರೆನ್ಸ್. ರಾಯರು ಜೀವನ ಅಷ್ಟು ಚೇಂಜ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಜೀವನ ಶೈಲಿನ. ನಾನು ಈ ಪಾತ್ರಕ್ಕೋಸ್ಕರ ಪಥ್ಯ ಮಾಡಿದೆ, ಅಂದ್ರೆ ಏನು ಆಚೆ ತಿನ್ಬಾರ್ದು, ಮಾಡ್ತಿರೋದು ಯತಿಶ್ರೇಷ್ಠರದು. ನಾವು ತಿಂದ್ರೆ ಅವ್ರು ಖಂಡಿತ ಅವ್ರೇನು ಅನ್ಕೊಳ್ಳೋದಿಲ್ಲ, ನಮ್ಗದು ಗಿಲ್ಟ್ ಕಾಣುತ್ತೆ. ನಾವೇನಾರು ಆಚೆ ಆನಿಯನ್ ಗಾರ್ಲಿಕ್ ತಿನ್ನೋದು, ಹೋಟೆಲ್ ಫುಡ್ ತಿನ್ನೋದು ಮಾಡಿದ್ರೆ ರಾಯರ್ ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಆದ್ರೆ ಅವ್ರ ಪಾತ್ರ ನಾವು ಮಾಡ್ತಿರೋದ್ರಿಂದ ನಮಗೆ ಗಿಲ್ಟ್ ಫೀಲ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಅದು ಇಡೀ ಸೀರಿಯಲ್ ಮುಗಿಯೋ ತನಕ ನೀವು ಹೊರಗಡೆ ತಿಂದಿಲ್ಲ? ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಿಲ್ಲ? ಮನೇಲಿ ಅಮ್ಮ ನನಗೆ ಡೈಲಿ ಫುಡ್ ಮಾಡ್ಕೊಡೋರು. ಇವತ್ತಿಗೂ ಕಾರಲ್ಲಿ ಪೊಂಗಲ್ ಇದೆ, ಆಚೆ ತಿನ್ನಿಲ್ಲ ಅಂತ. ಅದು ಹಂಗೆ, ಅದೊಂಥರ ಗುಡ್ ಹೆಲ್ದಿ ವೇ ಆಫ್ ಬೀಯಿಂಗ್ ಅಲ್ಲ, ಹೆಲ್ದಿ ಹ್ಯಾಬಿಟ್ಸ್. ಎಷ್ಟು ಸಮಯದ ಜರ್ನಿ ಇದು? ಆಲ್ಮೋಸ್ಟ್ 8-9 ತಿಂಗಳಾಗಿದೆ. 9 ತಿಂಗಳು ಈ ಪಥ್ಯದಲ್ಲೇ ಇದ್ದೀರಾ? ಕರೆಕ್ಟ್ ಆಗಿ ಶಿಸ್ತಲ್ಲೇ ಇದ್ದೀರಾ? ಸರ್, ಆಗಿರ್ಬೋದು, ಆ ಕಡೆ ಈ ಕಡೆ ಆಗಿರ್ಬೋದು, 1 ದಿನ 2 ದಿನ ಹಂಗ ಅಂದ್ಬಿಟ್ಟು ಶೂಟಿಂಗ್ ಅಲ್ಲಿ ಯಾವತ್ತೂ ಈರುಳ್ಳಿ ಬೆಳ್ಳುಳ್ಳಿ ತಿನ್ಕೊಂಡು ಮಾಡಿಲ್ಲ. ಯಾವತ್ತೋ ಒಂದಿನ ಆಗಿರ್ಬೋದು, ಇಲ್ಲ ಬೇರೆ ಊರಿಗೆ ಹೋದಾಗ ಏನು ಇಲ್ಲಿ ಸಿಗೋದೇ ಇಲ್ಲ,
ಮನೇಲಿಲ್ಲ, ಆಚೆ ಹೋಗಿದ್ದೀವಿ, ಏನು ಸಿಗೋದೇ ಇಲ್ಲ ಅಂದಾಗ ತಿಂದಿರ್ಬೋದು, ಬಟ್ ಆಸೆ ಪಟ್ಟು ತಿಂದಿಲ್ಲ. ಶೂಟಿಂಗ್ ಅಲ್ಲಂತೂ ಮಾಡಿಲ್ಲ. ಮಾಡಿಲ್ಲ. ಇದನ್ನ ಯಾರು ಬಂದು ನಿಮ್ಗೆ ಹೇಳಿಲ್ಲ, ಬಟ್ ನಿಮಗೆ ಅನ್ಸ್ಬಿಟ್ಟಿದೆ. ಅನ್ಸಿದೆ. ಇದಕ್ಕೆ ಮುಂಚೆ ಮಾಡ್ತಾ ಇದ್ದೆ ನಾನು, ಅದೇನ್ ಅನ್ಸೇನೋ ಗೊತ್ತಿಲ್ಲ. ನಾನು ದೊಡ್ಡ ಶಿವನ್ ಭಕ್ತ. ಸೊ ಇದು ಅವ್ರ ಕೈ ಮೇಲೆ ನಾನು ಅವಾಗಲೇ ಕೇಳ್ಬೇಕು ಅಂತಿದ್ದೆ, ಕೈ ಮೇಲೆ ಡಮರುಗ ಇದೆ, ತ್ರಿಶೂಲ ಇದೆ. ತೋರಿಸಿ ನಮ್ ಕ್ಯಾಮ್ರಾ ಒಂದ್ ಸ್ವಲ್ಪ. ಕೈ ಮೇಲೆ ಡಮರುಗ, ತ್ರಿಶೂಲ ಎಲ್ಲ ಇದೆ. ಈ ತೋಳಲ್ಲಿ ಓಂಕಾರ ಇದೆ. ಸೊ ಇದು ಒಂದು ಪಾಯಿಂಟ್ ನನ್ನ ಟೆಸ್ಟ್ ಆಗ್ಬೇಕಾದ್ರೆ, ಇದನ್ನ ಯಾಕೆ ಹಾಕ್ಸಿದ್ದೀರಾ ಕೇಳ್ಬೋದಾ ಅಂತ. ಇದು ನನ್ಗೆ ತುಂಬಾ ಅನ್ನಿಸ್ತು. ಅಪ್ಪ ಹೋದ್ಮೇಲೆ ನನ್ನ ಜೊತೆ ಅಪ್ಪ ಅಂತ ಒಂದು ನೆನಪಿಗೆ ಇರಲಿ, ನಾನು ಯಾವಾಗಲೂ ಇದನ್ನ ನೋಡಿದಾಗ ನಮ್ಮ ಅಪ್ಪ ನೆನಪಾಗುತ್ತೆ ಅಂತ. ಲಾಜಿಕ್ ಇಲ್ಲ ಏನು ಇದರಲ್ಲಿ, ಬಟ್ ಏನೋ ನನಗೆ ಬೇಜಾರಾದಾಗ ಇದನ್ನ ನೋಡ್ತೀನಿ. ಬಟ್ ಆ ಪಾತ್ರ ಮಾಡ್ಬೇಕಾದ್ರೆ ಇದು ತೊಂದರೆ ಆಗ್ಲಿಲ್ಲ? ಇದಕ್ಕೆ ತುಂಬಾ ಮೇಕಪ್ ಟೈಪ್ ಹಿಡಿಯೋದು. ಬಿಕಾಸ್ ಅದು ನಾನು ನೆನೆಸ್ಕೊತಾ ಇದ್ದೀನಿ, ಕರೆಕ್ಟ್ ಅಲ್ಲಿ ಕೈ ಮೇಲೆ ಏನೋ ಕಾಣಿಸ್ತಾನೆ ಇರ್ಲಿಲ್ವಲ್ಲ. ಆಲ್ ಹ್ಯಾಟ್ಸ್ ಆಫ್ ಟು ದಿ ಮೇಕಪ್ ಪರ್ಸನ್ ವಿಷ್ಣು ಅಂತ. ತುಂಬಾ ಡೀಟೇಲ್ ಆಗಿ ಮೇಕಪ್ ಇದಕ್ಕೆ ಇದಾದ್ರೂ ಏನಾದ್ರು ಮಾಡಿ ಪ್ಯಾಚ್ ಮಾಡ್ಬೋದು. ಚಿಕ್ಕದು, ತುಂಬಾ ದೊಡ್ಡದಿದು. ಸೊ ಇದು ಬ್ಯಾಂಡ್ ಇದು ಬೇರೆ, ನೀಟಾಗಿ ಟಚ್ ಮಾಡಿಸಿ ಗೊತ್ತಾಗಲ್ಲ. ಹೌದು, ಅದೆಲ್ಲ ಅದೇನದು ಮೇಲ್ಗಡೆ ಇದು ಓಂಕಾರ, ಇದು ಸೂರ್ಯ. ಇದು ನಾನೊಂದು ತೆಲುಗುನಲ್ಲಿ ನಾಗಾರ್ಜುನ ಅವ್ರ ಜೊತೆ ಮೂವಿ ಮಾಡಿದ್ದೆ. ಮೂವಿ ಅಂದ್ರೆ ಸಾರಿ, ಇದನ್ನ ಮಿಸ್ ಮಾಡಿದೆ. ಗೊತ್ತಿಲ್ಲ ನಮ್ಗೆ, ತೆಲುಗು ಸಿನಿಮಾಗೆಲ್ಲ ಹೋಗ್ಬಿಟ್ಟಿದ್ದಾರೆ ಇವರು. ಸೊ ಸಿನಿಮಾ ಮಾಡ್ಬೇಕಂತ ಹೋಗಿರ್ಲಿಲ್ಲ. ಅಗೇನ್ ಯಾರೋ ನಮ್ಮ ಮನೆ ಹತ್ರ ಆಂಜನೇಯನ್ ಪೂಜೆ ಮಾಡೋರು. ಆಂಜನೇಯನ್ ಪೂಜೆ ಮಾಡೋರು, ಈ ತರ ಶೂಟಿಂಗ್ ಇದೆ ಪಾಂಡುಪುರದಲ್ಲಿ, ಬರ್ತ್ಯಾ ಅಂತ. ಇನ್ನು ಚಿಕ್ಕ ಹುಡುಗ. ಇಟ್ ವಾಸ್ ಇವನ್ ಬಿಫೋರ್ ಮಹಾಪರ್ವ. ಓ ಹೌದಾ? ಫಸ್ಟ್ ಅಲ್ಲೇ ಅಲ್ಲೇ ಅಲ್ಲೂ ಕಾವಿನೇ ಕೊಟ್ರು, ತಿರ್ಗಾ ಅಲ್ಲೂ ಕಾವಿನೇ ಕೊಟ್ರು ಹಾಕೊಳಕ್ಕೆ. ಜರ್ನಿ ಹಂಗೆ. ಸೊ ಬರ್ತ್ಯಾ ಅಂದ್ರು, ಏನೋ ಬರಲ್ಲ ಅನ್ಬಿಟ್ಟಿದ್ದೆ. ಯಾರು ಬರ್ತಾರೆ, ಬರಲ್ಲ ನಾನು ಅಂತ. ನಮ್ಮಮ್ಮ, ಹೋಗೋ ಅವರೆಲ್ಲ ಇಲ್ಲಿ ಬರೋದೇ ಕಷ್ಟ, ಹೋಗೋ ನೀನ್ ಕೂತ್ಕೊಂಡು ಏನೋ ಮಾಡ್ತೀವಿ, ಇವಾಗ ನೀ ಏನು ಕೆಲಸ ಇದೆ, ಇನ್ನೂ ಓದ್ತಿದ್ಯಲ್ಲ, ಹೋಗ್ಬಿಟ್ಟು ಬಾ, ಅವರೆಲ್ಲ ಸಿಗೋದೇ ಕಷ್ಟ. ಇನ್ನೂ BCA ಓದ್ತಾ ಇದ್ದೆ, ಇನ್ನು ಫಸ್ಟ್ ಇಯರ್ ಅವ್ರ ಸೆಕೆಂಡ್ ಇಯರ್. ಹೋಗ್ಬಿಟ್ಟು ಬಾ, ಅವ್ರ ಜೊತೆ ಕರ್ಕೊಂಬರ್ತಾರಲ್ಲ, ನಿನ್ಗೇನು ಕಷ್ಟ ಹೋಗ್ಬರಕ್ಕೆ. ಸರಿ ಹೋದ್ವಿ. ಅವರೆಲ್ಲ ಪಾಂಡುಪುರ ಇದರಲ್ಲಿ ಹೆಸರೇನ ಕೆರೆತೊಂಡು, ಅಲ್ಲಿ ದೇವಸ್ಥಾನದಲ್ಲಿ ಶೂಟಿಂಗು. ಈ ಕಡೆ ನಂಬಿನಾರಾಯಣ ದೇವಸ್ಥಾನ, ಈ ಕಡೆ ಕೃಷ್ಣನ ದೇವಸ್ಥಾನ. ಹ್ಯೂಜ್ ಸೆಟ್. ಸೋಗಾಡೆ ಚಿನ್ನನಾಯನ ಅಂತ ಒಂದು ಮೂವಿ. ಡಬಲ್ ಆ್ಯಕ್ಟಿಂಗ್ ನಾಗಾರ್ಜುನ್ ಸರ್. ಸಖತ್ತಾಗಿತ್ತು. ನೋಡೋಕೆ ಒಂಥರ ವೈಭವ. ಫಸ್ಟ್ ಟೈಮ್ ನೋಡ್ತಾ ಇರೋದು, ಅದೇ ನೋಡೋಕ್ಕೆ ಒಂದು ವೈಭವ. ನೋಡಿದೆ, ಅಲ್ಲಿಂದ ಇಲ್ಲಿಂದಲ್ಲಿ ಓಡಾಡ್ತಾ ಇದ್ದೆ ಹಿಂಗೆ ಮಾಡಿಕೊಂಡು ಎಲ್ಲ. ಅಲ್ಲಿ ಯಾರೋ ಕರೆದ್ರು, ನನಗೆ ತೆಲುಗು ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಹಿಂಗೆಲ್ಲ ಓಡಾಡಬಾರ್ದು ಅಂತ ತೆಲುಗಲ್ಲಿ ಹೇಳಿದ್ರು. ನಾನು ಅಂದೆ. ಅದಕ್ಕೆ ಯು ಶುಡ್ ನಾಟ್ ವಾಕ್ ಲೈಕ್ ದಿಸ್. ನನ್ನ ಫೇಸ್ ನೋಡಿದ್ರೆ ಯಾರಾದ್ರೂ ಫಾರಿನರ್ ಅನ್ಕೊಳ್ತಾರೆ ಇವಾಗ್ಲೂ, ಬೆಳ್ಳಿಗಿದ್ದೀನಿ ಅಂತ. ಸೊ ದೇ ಟೆನ್ ಟು ಟಾಕ್ ಇನ್ ಇದರ್ ಇನ್ ಇಂಗ್ಲಿಷ್ ಅಥವಾ ಹಿಂದಿನಲ್ಲಿ ಮಾತಾಡಕ್ ಟ್ರೈ ಮಾಡ್ತಾರೆ ನಾರ್ತ್ ಇಂಡಿಯನ್ ಅಂತ ಅನ್ಕೊಳ್ತಾರೆ. ಅಲ್ಲೂ ಹಂಗೆ ಮಾಡಿದ್ರು, ಇಂಗ್ಲೀಷಲ್ಲಿ ಯಾರು ಫಾರಿನ್ ಹುಡುಗ ಅನ್ಕೊಂಡು ಇಂಗ್ಲೀಷಲ್ಲಿ ಹೇಳಿದ್ರು. ಸೊ ಓಕೆ ನಾನು ಸುಮ್ಮನೆ ನೋಡಕ್ ಬಂದಿದ್ದೀನಿ, ಶೂಟಿಂಗ್ ಅಲ್ಲ ಅಂದೆ. ಅದಕ್ಕೆ ಯಾರ ಜೊತೆ ಬಂದಿದ್ಯಾ ಅಂತ, ನಾನು ನನ್ನ ಜೊತೆ ಕರ್ಕೊಂಡ್ಬಂದಿರೋ ಅಂತ ತೋರಿಸ್ತಾ, ಅವ್ರ ಜೊತೆ ಬಂದಿದ್ದಾರೆ. ಅವ್ರು ಶೂಟಿಂಗ್ಗೆ ಬಂದಿರೋ, ನೀನು ಬಾ ಇಲ್ಲಿ ಅಂದ್ಬಿಟ್ಟು ಕಾಸ್ಟ್ಯೂಮ್ ಸೆಟಪ್ ಹಾಕಿದ್ರು ಫುಲ್. ಎಲ್ಲರಿಗೂ ಏನೇನು ಥರ ಕಾಸ್ಟ್ಯೂಮ್ಸ್ ಕೊಡ್ಬೇಕಂತ. ಇಲ್ಲಿ ಬಾ ಅಂದ್ಬಿಟ್ಟು ಒಂದು ಕಾವಿ ತೆಗೆದು ಕೊಟ್ಟರು. ಅಲ್ಲಿಂದನೂ ಶುರು ಕಾವಿ. ನಿಮಗೂ ಕಾವಿಗೂ ನಂಟಿದೆ. ಸರಿ ಕಾವಿ ಕೊಟ್ಟರು, ಅದು ಹಾಕೊಟ್ಟು ಸುಮ್ಮನೆ ನಿಂತ್ಕೊಳ್ಳೋದು. ಸುಮ್ಮನೆ ಅಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇನ್ ಶೂಟ್ ಆಗ್ತಾ ಇತ್ತು. ಏನಿಲ್ಲ, ಗುಂಪಲ್ಲಿ ನೀವೊಬ್ರು, ಗುಂಪಲ್ ಗೋವಿಂದ ನಿಂತ್ಕೊಳ್ಳೋದು, ಜೂನಿಯರ್ ಆರ್ಟಿಸ್ಟ್ ನಿಂತ್ಕೊಳ್ಳೋದು. ನನಗೆ ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಏನು ಅಂತನೂ ಗೊತ್ತಿಲ್ಲ ನನಗೆ ಅವಾಗ. ಜೂನಿಯರ್ ಆರ್ಟಿಸ್ಟ್ ನಿಂತ್ಕೊಂಡೆ. ಅದಾದ್ಮೇಲೆ ಅದು ಡಬಲ್ ಆಕ್ಟಿಂಗ್ ಆಗಿರೋದ್ರಿಂದ ಒಂದು ತಾಂಬೂಲ ಎಕ್ಸ್ಚೇಂಜ್ ಮಾಡೋ ಸೀನ್ ಅದು. ಆ ತಾಂಬೂಲ ಎಕ್ಸ್ಚೇಂಜ್ ಮಾಡೋ ಸೀನಲ್ಲಿ 2 ಕೈ ಬೇಕಾಗುತ್ತೆ. ನಾಗಾರ್ಜುನ ಅವ್ರದ್ದೇನೆ. ಅಪ್ಪ ಮಗ ನಾಗಾರ್ಜುನ ಅವರು, ಅಪ್ಪನೇ ನಾಗಾರ್ಜುನ, ಮಗನೂ ನಾಗಾರ್ಜುನ. ಅಪ್ಪ ಮಗಂಗೆ ತಾಂಬೂಲ ಕೊಡ್ತಿರೋದು ಏನೋ ಒಂದು ಸೀಕ್ವೆನ್ಸ್ ಅದು. ಸೊ ಬೋತ್ ದಿ ವೇಸ್ ಇಟ್ಸ್ ನಾಗಾರ್ಜುನ ಸರ್ ಹೂ ಹ್ಯಾಸ್ ಟು ಟೇಕ್ ದಟ್ ತಾಂಬೂಲ. ಕೈ ಮ್ಯಾಚ್ ಆಗ್ತಿರ್ಲಿಲ್ಲ ಡೂಪ್ ಮಾಡ್ತಿರೋದು. ಅಲ್ಲೊಬ್ಬ ಹುಡುಗ ಇದನ್ನೆಲ್ಲ ಬೆಳ್ಳಿ ಕರ್ಕೊಂಬನ್ನಿ ಅಂತ ಕ್ಯಾಮ್ರಾಮನ್ ತೆಲುಗಲ್ಲಿ ಹೇಳಿದ್ರು. ಅದಕ್ಕೆ ನಾನೆಲ್ಲ ಕೂತಿದ್ದೆ ಸುಮ್ಮನೆ. ಬಾಪ ಇಲ್ಲಿ ಅಂತ ಕೇಳಿದ್ರು. ತುಂಬ ವೈಟ್ ಆಗ್ಬಿಟ್ಟಿದೆ, ನೀವು ಸ್ವಲ್ಪ ಬಿಸಿಲಲ್ಲಿ ನಿಲ್ಸೋಣ, ಟ್ಯಾನ್ ಆಗ್ತಾನೆ, ಸರಿ ಹೋಗತ್ತೆ ನಮಗೆ ಅಂತ ಜೋಕ್ ಮಾಡಿದ್ರು. ಆಮೇಲೆ ನಾಲ್ಕು ಸರ್ ಮಾತಾಡಿಸಿ, ಏನಿನ ಹೆಸರು, ನಿಮ್ಮ ಮನೇಲಿ ಯಾರಿದ್ದಾರೆ, ಇಷ್ಟು ಬೆಳಿಗ್ಗೆ ಆ್ಯಕ್ಟಿಂಗ್ ಮಾಡ್ತೀಯ ನೀನು, ಇಲ್ಬಾ ನನ್ನ ಜೊತೆ ನಿಂತ್ಕೋ. ವೆರಿ ಜಾವಿಯಲ್ ಆಗಿ, ಗುಡ್ ಎಕ್ಸ್ಪೀರಿಯನ್ಸ್. ಫೋಟೋಸ್ ಎಲ್ಲ ಇದೆಯಾ? ಅದು ಫೋಟೋಸ್ ಇದೆ, ಫೋಟೋಸ್ ಇದೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಎಂತ ದೊಡ್ಡ ಲೆಜೆಂಡ್ ಅವರು. ನನಗೆ ಶೋಲ್ಡರ್ ಮೇಲೆ ಕೈ ಹಾಕೊಂಡು ಮಾತಾಡ್ತಾರೆ. ಅದಕ್ಕೂ ಈ ಟ್ಯಾಟೂಗೂ ಏನು ಸಂಬಂಧ? ಅವ್ರ ಕೈನಲ್ಲಿ ಈ ಟ್ಯಾಟೂ ಇದೆ.
ಅವ್ರ ಕೈಲಿ ಇಟ್ಸ್ ಇವನ್ ಮೋರ್ ಬಿಗ್ಗರ್, ಸೂರ್ಯ ಮತ್ತು ಓಂಕಾರ. ಓಂಕಾರ. ಹಾ. ಸೊ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಹಾಕ್ಸ್ಕೊಳ್ತೀನಿ ಅಂತ ಮಲ್ಲೇಶ್ವರಮಲ್ಲಿ ಹಾಕ್ಸಿದ್ದು ಫಸ್ಟ್ ಟ್ಯಾಟು. ದೇಸೆ ಟ್ಯಾಟು ಫಸ್ಟ್ ಟ್ಯಾಟು ಯಾವತ್ತು ಚಿಕ್ಕ ಟ್ಯಾಟು ಆಗಿರ್ಬೇಕಂತೆ. ಸೊ ವಿಲ್ ನೋಟ್ ದಟ್ ವ್ಯಾಲ್ಯೂ ಆಫ್ ಪೇನ್ ಅಂಡ್ ಎವ್ರಿಥಿಂಗ್. ನೆಕ್ಸ್ಟ್ ಟ್ಯಾಟ್ ಇಸ್ ಅ ಬಿಗ್ ಟ್ಯಾಟ್. ಇಲ್ಲಿರೋದೇನದು? ಇದ್ರ ಮುದ್ರಧಾರಣೆ ಮಾಡ್ಸಿರೋದು, ಮಠದಲ್ಲಿ ಮಠದಲ್ಲಿ ಮಾಡಿಸಿದ್ರು. ಇದು ಯಾವ್ದು ತೊಂದರೆ ಆಗ್ಲಿ, ಎಲ್ಲಾನು ಕವರ್ ಮಾಡಿದ್ದಾರೆ. ಕವರ್ ಮಾಡಿದ್ದಾರೆ. ಇದು ಇತ್ತೀಚೆಗೆ ಹಾಕ್ಸಿದ್ದು, ಮೊನ್ನೆ ಹಾಕ್ಸಿದ್ದು ಮುದ್ರಧಾರಣೆ. ಓಕೆ, ಈಗ ಪಾತ್ರದೊಳಗೆ ಬಂದ್ರಿ. ಹ್ಮ್. ಪಾತ್ರ ನಿಮಗೆ ಅಂತ ಫಿಕ್ಸ್ ಆಯ್ತು, ಕನ್ಫರ್ಮೇಶನ್ ಇತ್ತಲ್ಲ. ಓಕೆ, ನೀವೇ ಮಾಡ್ತಿರೋದು ಈಗ ಪಾತ್ರ. ವೆಂಕಟನಾಥರ ಪಾತ್ರವನ್ನ ಶ್ರೇಯಸ್ ಕಶ್ಯಪ್ ಮಾಡ್ತಿದ್ದಾರೆ. ಅವಾಗ ಏನ್ ಫೀಲು, ಅವಾಗ ಏನ್ ಅನ್ಸಕ್ ಶುರುವಾಯ್ತು? ಸ್ಟಾರ್ಟಿಂಗ್ ಪ್ರೋಮೋ ಬಂತು. ಹೌದು, ರಾಯರ್ ಗೆಟಪ್ ಅಲ್ಲೇನೆ ಪ್ರೋಮೋ ಬಂತು. ಅಂದ್ರೆ ಈ ಟ್ರಾವೆಲ್ ಇಡೀ ಪ್ರೋಮೋದಲ್ಲಿ ನಾನು ಏನೇನು ಲುಕ್ ಟೆಸ್ಟ್ ಅಲ್ಲಿ ಏನೇನು ತಗೊಂಡ್ರು ಅಂತ ಹೇಳಿದೆ, ಅದಷ್ಟು ಸೀಕ್ವೆನ್ಸ್ ಟ್ರಾವೆಲ್ ಆಯ್ತು ಇಡೀ ಪ್ರೋಮೋದಲ್ಲಿ. ವೆಂಕಟನಾಥ ಹಿಂಗಾಗಿದ್ದಾಗ, ಮದುವೆ ಆದಾಗ, ಮತ್ತೆ ಯತಿಗಳಾದಾಗ, ಅಷ್ಟೂ ಒಂದು ಪ್ರೋಮೋದಲ್ಲಿ ತುಂಬಾ ನೀಟಾಗಿ ಮಾಡಿ ಪ್ರೋಮೋ ರಿಲೀಸ್ ಮಾಡಿದ್ರು. ಬಟ್ ನನಗೆ ಗೊತ್ತಿರಲಿಲ್ಲ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ. ಅಲ್ಲಿವರೆಗೂ ತುಂಬಾ ಕಾತುರದಿಂದ ಕಾಯ್ತಿದ್ರು, ಯಾರು ಮಾಡ್ತಾರೆ ರಾಯರ್ ಪಾತ್ರ, ಯಾರು ಮಾಡ್ತಾರೆ ಅಂತ. ಪ್ರೋಮೋ ಬಂತು, ತುಂಬಾ ಮಿಶ್ರ ಪ್ರತಿಕ್ರಿಯೆ ಎಲ್ಲರದು. ಅಂದ್ರೆ ಇಟ್ ವಾಸ್ ನಾಟ್ ಲೈಕ್ ಎಲ್ಲರೂ ಓ ವಾವ್ ಅಂದಂಗೂ ಇಲ್ಲ. ಇನ್ ಕೆಲವರು ಕಷ್ಟ ಅನ್ಸತ್ತೆ ಪಾಪ ಅವ್ರಿಗೆ ರಾಯರ್ ಪಾತ್ರ ಮಾಡೋದು. ಇಟ್ ವಾಸ್ ಆಲ್ ದೇರ್ ಇನ್ ದಿ ಕಮೆಂಟ್ಸ್, ಇವಾಗಲೂ ಇದೆ ಇದೆ. ಅಂದರೆ ಸುಮಾರು ಜನದ ಹೆಸರು ತಗೊಂಡಿದ್ದಾರೆ ಅದರಲ್ಲಿ, ಇವ್ರು ಮಾಡಿದ್ರೆ ಚೆನ್ನಾಗಿರೋದು. ಆಬ್ವಿಯಸ್ಲಿ ರಾಯರ್ ಪಾತ್ರ ಅಂದರೆ ಆ ವ್ಯಾಲ್ಯೂ ಇದ್ದೇ ಇರುತ್ತೆ. ಅಣ್ಣವರೇ ಮಾಡಿ ಆ ಸ್ಟ್ಯಾಂಡರ್ಡ್ ನಿಲ್ಸ್ಬಿಟ್ಟಿದ್ದಾರೆ. ನಾವು ಅವ್ರ ಹತ್ರ ಆ ಥರ ಮಾಡೋಕ್ಕೆ ಆಗೋದಿಲ್ಲ. ಬಟ್ ಜೊತೆಗೆ ನೀವು ಇನ್ನೂ ಎಲ್ಲರಿಗೂ ಗೊತ್ತಿಲ್ಲ ಶ್ರೇಯಸ್ ಕಶ್ಯಪ್ ಅನ್ನುವ ಒಬ್ಬ ಕಲಾವಿದ ಅಂತ ಗೊತ್ತಿಲ್ಲ. ಐ ಆಮ್ ನಾಟ್ ದಟ್ ಫೇಮಸ್. ಅಲ್ಲಿವರೆಗೂ ಗ್ಯಾಪ್ ಬೇರೆ ಆಗಿದೆ ನನಗೆ ಆ್ಯಕ್ಟಿಂಗ್ ಅಲ್ಲಿ. ಆಲ್ ಆಫ್ ಎ ಸಡನ್ ನನಗೆ ರಾಯರ್ ಪಾತ್ರ ಯತಿ ಶ್ರೇಷ್ಠರು ತುಂಬ ಚೆನ್ನಾಗಿ ಜೀವ ತುಂಬಬೇಕು ಅದಕ್ಕೆ ಅಷ್ಟೇ ಇದ್ದಿದ್ದು. ಯಾರು ಏನಾದ್ರು ಕಮೆಂಟ್ ಮಾಡಲಿ, ನಮ್ಮ ಪ್ರೊಡ್ಯೂಸರು, ನಮ್ಮ ಡೈರೆಕ್ಟರು, ದೇ ವರ್ ವೆರಿ ಸಪೋರ್ಟಿವ್. ಶ್ರೇಯಸ್ ತಲೆ ಕೆಡ್ಸ್ಕೋಬೇಡಿ, ಬಿಗಿನಿಂಗಲ್ಲೆಲ್ಲ ಇದ್ದಿದ್ದೇನೆ, ಎಲ್ಲರಿಗೂ ಇದ್ದಿದ್ದೇನೆ, ನಿಮಗೂ ಇದ್ದಿದ್ದೇನೆ. ಇದೆಲ್ಲ ದಯವಿಟ್ಟು ಸೋಷಿಯಲ್ ಮೀಡಿಯಾದಿಂದ ದೂರ ಇರಿ ಸ್ವಲ್ಪ ದಿನ. ಅಭ್ಯಾಸ ಆಯ್ತು, ಹಿಂದೆ ಸೋಷಿಯಲ್ ಮೀಡಿಯಾ ಡಿಆಕ್ಟಿವೇಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಸೊ ತುಂಬ ಅಭ್ಯಾಸ ಆಯ್ತೀವಲ್ಲ. ಓಕೆ ಸರ್ ಅಂದೆ, ಯಾಕಂದ್ರೆ ಅವರು ಎಲ್ಲ ನೋಡಿರ್ತಾರಲ್ಲ, ಕಮೆಂಟ್ಸ್ ಎಲ್ಲ ನೋಡಿರ್ತಾರೆ, ಕಮೆಂಟ್ಸ್ ಎಲ್ಲ ನೋಡಿರ್ತಾರೆ. ರಾಯರ್ನು ಬಿಡಲ್ಲ. ಅಂದ್ರೆ ಅವ್ರ ನೆಗೆಟಿವ್ ವೇ ಅನ್ನೋದಕ್ಕಿಂತ ಅವ್ರ ರಾಯರ್ನ ಹೀಗೆ ನೋಡ್ಬೇಕು ಅಂತ ಅವ್ರ ಮೈಂಡಲ್ಲಿ ಇರುತ್ತೆ. ದಿನ ರಾಯರ್ ಮಠಕ್ಕೆ ಹೋಗೋ ಅಥವಾ ಅವ್ರ ಮೈಂಡಲ್ಲಿ ಒಂದು ದೇವರು ಅಂದ್ರೆ ಹಿಂಗಿರ್ಬೇಕಪ್ಪ. ಆಲ್ ಆಫ್ ಎ ಸಡನ್ ಒಂದು ಬೆಳ್ಳಕ್ಕಿರೋ ಹುಡುಗ ಒಂದು ರಾಯರ್ ಪಾತ್ರ ಮಾಡ್ತಾರೆ, ಅದನ್ನ ಒಪ್ಕೊಳಕ್ ರೆಡಿ ಆಗ್ತಿಲ್ಲ. ಬಿಕಾಸ್ ನನ್ನ ದಿನ ಆಕ್ಟಿಂಗ್ ಏನು ಬಂದಿರ್ಲಿಲ್ಲ. ನಾನು ಹೇಗೆ ಆಕ್ಟ್ ಮಾಡ್ತೀನಿ, ಹೇಗೆ ಮಾತಾಡ್ತೀನಿ ಅನ್ನೋದ್ರ ಸೀರಿಯಲ್ ಇನ್ನ ಬಂದಿರ್ಲಿಲ್ಲ. ಪ್ರೋಮೋ ಆದ್ಮೇಲೆ ನನ್ ಸ್ಟಾರ್ಟ್ ಆಗಿದೆ ಜರ್ನಿ. ಸೊ ನಾ ಅಟ್ಲೀಸ್ಟ್ ನಾನು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ನಂದು ಆಕ್ಟಿಂಗ್ ಒಂಚೂರು ಹೇಗೆ ಅಂತ ನನ್ಗೆ ಗೊತ್ತಾಗಿದ್ದಿದ್ರೆ ಆ ಪ್ರೋಮೋದಲ್ಲಿ ಜನ ಗೊತ್ತಾಗ್ಬಿಟ್ಟಿರೋದು, ಓಕೆ ಮಾಡಬಹುದು, ಏನೋ ಮಾಡ್ತಿದ್ದಾನೆ ಇನ್ನೂ ಬಿಗಿನಿಂಗ್. ಸೊ ಅದಾಗಿ ಒಂದೇ ವಾರದಲ್ಲಿ ರಾಯರ್ ಹೇಗೆ ಬದಲಾವಣೆ ಮಾಡಿದ್ರು ಅಂದರೆ ಎಲ್ಲ ಪಾಸಿಟಿವ್ ಕಮೆಂಟ್ಸು. ನಮ್ಮ ವೆಂಕಟನಾಥ, ನಮ್ಮ ರಾಯರು, ಅದ್ಭುತ ನಟನೆ. ಅದು ಆ ಟೈಮ್ ಕರೆಕ್ಟಾಗಿ ನಮ್ಗೆ ಬರುತ್ತೆ. ನಮ್ಗೆ ಏನು ಬೇಕು ಅನ್ನೋದು ನಾವು ಕೇಳೋಕೆ ಮುಂಚೆ ರಾಯರ್ ಕೊಟ್ಬಿಟ್ಟಿರ್ತಾರೆ. ನಮ್ಗೆ ಯಾವ ಕರೆಕ್ಟ್ ಟೈಮ್ ಬರುತ್ತೆ ಅವಾಗ ತಲುಪತ್ತೆ ನಮಗೆ. ಶ್ರೇಯಸ್, ನಿಮ್ಮ ಮನಸ್ಸಲ್ಲಿ ಏನೇನು ಬದಲಾವಣೆ ಆಗ, ನಿಮ್ಮ ವ್ಯಕ್ತಿತ್ವದಲ್ಲಿ ಏನು ಪರಿವರ್ತನೆ ಶ್ರೇಯಸ್ ಆಗ? ಶಾಂತತೆ, ತುಂಬ ಶಾಂತ ಸ್ವಭಾವ ರಾಯರು. ನಿಧಾನ ಅಲ್ಲ, ಶಾಂತ ಸ್ವಭಾವ. ನಾವು ಏನಾರು ಮಾತಾಡ್ತಿದ್ದೀವಿ ಅಂದರೆ ನಿಧಾನವಾಗಿ ಹೀಗೆ 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 ಅಂತ. ಆದರೆ ಆಸ್ ಎ ಶ್ರೇಯಸ್ ನಾನು ಮಾತಾಡಿ ಇದು ಹೀಗಲ್ಲ, ಇದು ಹಾಗೆ, ನಾಳೆ ಅಲ್ಲೋಗೋಣ ತಿಂಡಿ ತಿನ್ನಕ್ಕೆ, ಆಯ್ತಾ, ಬೆಳಗ್ಗೆ ಬೇಗ ರೆಡಿ ಆಗ್ಬಿಡು, ಇದು ಶ್ರೇಯಸ್ಸು. ಅದು ರಾಯರಲ್ಲ, ನಾಳೆ ಬೆಳಗ್ಗೆ ಇದು ನಮ್ಮ ತಿಂಡಿಗೆ, ಪುನಃ ಮಧ್ಯಾಹ್ನ ಊಟ ಮಾಡೋಣ, ಆಯ್ತಾ, ಸಾವಕಾಶವಾಗಿರಲಿ. ಆ ಶಾಂತತೆ ಮಾಡ್ತಾ 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 ಅದೆಷ್ಟು ಎಂಗ್ರೇವ್ ಮಾಡಿಬಿಟ್ಟಿದೆ ನನ್ನಲ್ಲಿ ಅಂದರೆ ನನಗೆ ಅದನ್ನು ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ, ಅದು ನನ್ನ ಬಿಟ್ಟು ಹೋಗ್ತಾ ಇಲ್ಲ. ಅಂದರೆ ನಿಮ್ಮ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಬಿಟ್ಬಿಡಿ, ಮಾಮೂಲಿ ಲೈಫಲ್ಲೇ ನೀವು ಹಂಗಾಗಿದೆ. ಇಟ್ಸ್ ಗುಡ್. ಈಗ ಯಾರೇ ಬಂದು ನಿಮ್ಮನ್ನು ಮಾತಾಡ್ಸಿದ್ರು ವಿಲ್ ಬಿ ಕಾಮ್, ಸ್ಟಡಿ, ಕೂಲ್, ಮೈಂಡ್ ಕಾಮ್ ಆಗಿದೆ. ಇವಾಗ ಏನಾರು ತಕ್ಷಣ ಏನಾರು ಕೇಳ್ಬಿಟ್ರೆ ಇಟ್ ನಾಟ್ ಗೆಟ್ ಎಕ್ಸೈಟ್. ಹೌದಾ ನಿಜನಾ, ಇಲ್ಲ ಹೌದಾ, ಅಷ್ಟೇ, ವೆರಿ ಸಟಲ್. ಆಸ್ ಅನ್ ಆಕ್ಟರ್ ನಾನು ಅನ್ಕೊಂಡಿದ್ದೇನೆಂದ್ರೆ ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ಬೇಕಪ್ಪ. ತುಂಬಾ ಥಿಯೇಟರ್ಸ್ ಅಲ್ಲೆಲ್ಲ ಮಾಡ್ತೀವಿ, ಅಫ್ಕೋರ್ಸ್ ಥಿಯೇಟರ್ಸ್ ಎಲ್ಲ ಮಾಡಲೇಬೇಕು. ಇಲ್ದಾರೆ ತುಂಬಾ ದೂರ ಕೂತಿರ್ತಾರೆ, ಅವ್ರ ಎಕ್ಸ್ಪ್ರೆಷನ್ಸ್ ಕಾಣೋದಿಲ್ಲ. ತುಂಬಾ ಎಕ್ಸಾಜರೇಟ್ ಮಾಡಿದ್ರೇನೆ ಥಿಯೇಟ್ರಲ್ಲಿ ಹಿಟ್ ಆಗೋದು. ಸಿನಿಮಾ ಸೀರಿಯಲ್ ಎಲ್ಲ ತುಂಬಾ ಸೆಟಲ್ಡ್ ಆಕ್ಟಿಂಗ್ ಮಾಡಬೇಕು. ಫಾರ್ ಅನ್ ಆರ್ಟಿಸ್ಟ್ ಆ ಎಕ್ಸ್ಪ್ರೆಷನ್ಸ್ನ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತಾನೆ, ಈಸ್ ಎ ಗುಡ್ ಆಕ್ಟರ್ ಅಂತ ನಾನು ಕಲ್ತಿದ್ದಿದ್ರಲ್ಲಿ. ಎಲ್ಲದೂ ಎಕ್ಸ್ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ.
ನಾವು ಒಂದು ಸೈಲೆನ್ಸ್ ಕೊಟ್ರು ಅದ್ರಲ್ಲಿ ಒಂದು ಮೀನಿಂಗ್ ಇರುತ್ತೆ, ಜನ ಅದರಿಂದ ಅರ್ಥ ಮಾಡ್ಕೊಳ್ತಾರೆ. ಕರೆಕ್ಟ್. ಇದು ನನ್ಗನ್ಸುತ್ತೆ. ಹೇಗಿತ್ತು ಅಂದ್ರೆ ಜೊತೆಗೆ ಅಧ್ಯಯನ ಮಾಡ್ಬೇಕಲ್ಲ ಹೌದು. ರಾಯರ ಪಾತ್ರಕ್ಕೆ ಬಂದ್ಮೇಲೆ ನಿಮ್ಮ ಅಧ್ಯಯನ ಹೇಗಿತ್ತು ಮತ್ತು ಹೇಗದನ್ನ ಸ್ಕ್ರೀನ್ ಅಲ್ಲಿ ತರ್ತಾ ಇದ್ರಿ ನೀವು? ತಯಾರಿ ತಯಾರಿ ಅಂದ್ರೆ ಒಂದು ಫುಡ್ಡಲ್ಲಿ ಬಿಟ್ಬಿಟ್ಟಿದ್ದೆ. ಒಂದು ಸತಿ ನಾವು ಏನಾದರೂ ಒಂದು ಡಿಸಿಪ್ಲಿನ್ ಆಗಿ ನಾವು ಕಲ್ತು ಬಿಟ್ರೆ ಮಿಕ್ಕಿದೆಲ್ಲ ಗೋ ವಿತ್ ದಿ ಫ್ಲೋ ಅಂತ ರಾಯರ್ ಕೈ ಹಿಡಿದು ನಡೆಸ್ತಾರೆ ಅನ್ನೋದು ನಂಬಿಕೆ ಗಾಢವಾಗಿ ಇವತ್ತಿಗೂ ಇದೆ. ನಾವು ಡಿಸಿಪ್ಲಿನ್ಡ್ ಆಗಿರೋಣ, ಊಟ ತಿಂಡಿಲಿ ಇರ್ಬೋದು, ಜೀವನ ಜೀವನ ನಿತ್ಯ ನಾವು ಈ ಕೆಲಸ ಮಾಡ್ತೀವಲ್ಲ ಆ ಜಾಗದಲ್ಲಿ ಇರ್ಬೋದು, ಒಂದು ಡಿಸಿಪ್ಲಿನ್ಡ್ ಆಗಿರೋಣ. ಈ ಟೈಮ್ಗೆ ಹೋಗ್ಬೇಕಂದ್ರೆ ಈ ಟೈಮ್ಗೆ ಹೋಗ್ಬೇಕು, ಈ ಟೈಮ್ ವಾಪಸ್ ಬರಬೇಕು, ಈ ಟೈಮ್ ಊಟ ಮಾಡಬೇಕು, ಇಂಥವ್ರು ಹಿಂಗೆ ಮಾತಾಡಿಸ್ಬೇಕು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು. ಅವ್ರ ಶ್ಲೋಕದಲ್ಲೇ ಇದೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯ ಧರ್ಮ ಎರಡೂ ಎತ್ತಿಡಿಯೋಣ, ಅವ್ರು ನಮ್ಮನ್ನ ಕಾಪಾಡ್ತಾರೆ ಅಂತ. ಸೊ ದಿಸ್ ಈಸ್ ಒನ್ ಥಿಂಗ್ ಐ ವಾಸ್ ಫಾಲೋಯಿಂಗ್ ಆ್ಯಂಡ್ ಐ ಫಾಲೋಡ್ ಇನ್ ದ ಸೀರಿಯಲ್, ಐ ಆಮ್ ಸ್ಟಿಲ್ ಫಾಲೋಯಿಂಗ್. ಇದು ಬಿಟ್ಟರೆ ಪ್ರಿಪ್ರೇಷನ್ ಅಂತ ಏನೂ ಇಲ್ಲ. ದಿನನಿತ್ಯ ಸಂಧ್ಯಾ ವಂದನೆ, ದೇವ್ರಿಗೆ ನಮಸ್ಕಾರ ಮಾಡೋದು, ಗುರುವಾರದತ್ತು ಮಠಕ್ಕೆ ಹೋಗೋದು, ಆ್ಯಸ್ ಯೂಶುವಲ್ ರೋಟೀನ್. ವಿತ್ ದಿಸ್ ರಾಯರ್ದು ಏನು ನನಗೆ ಪಾತ್ರ ಮಾಡೋದಕ್ಕೆ ಅವಕಾಶ ಸಿಕ್ತು ಈ ಒಂದು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ, ನನಗೆ ಅದು ತುಂಬ ಹೆಲ್ಪ್ ಆಯಿತು. ಈಗ ರಾಯರ್ ಪಾತ್ರ ಮಾಡೋಕ್ ಮುಂಚೆ ನೀವು ಮಠಕ್ಕೆ ಹೋಗ್ತಿದ್ರಿ, ಮಂತ್ರಾಲಯಕ್ಕೂ ಹೋಗಿದ್ರಿ. ರಾಯರ ಪಾತ್ರದ ನಂತರ ಮಠಕ್ಕೆ ಹೋಗೋದಕ್ಕೂ ಮಂತ್ರಾಲಯಕ್ಕೆ ಹೋಗೋದಕ್ಕೂ ಏನ್ ವ್ಯತ್ಯಾಸ ಅನಿಸ್ತಾ ಇತ್ತು ಶ್ರೇಯಸ್? ಏನಿಲ್ಲ, ನಾನು ಹೇಳಿದ್ನಲ್ಲ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನಿಜವಾಗ್ಲೂ. ಮಂತ್ರಾಲಯಕ್ಕೆ ಹೋದಾಗೆಲ್ಲ ನಮಸ್ಕಾರ ಹಾಕೊಂಡು ಬರ್ತಾ ಇದ್ವಿ, ನೀವು ಹೇಳ್ದಂಗೆನೆ ಆರಾಮಾಗಿ ಭಕ್ತಿ ಭಾವದಿಂದ ನಮಸ್ಕಾರ ಹಾಕೊಂಡು ತೀರ್ಥ ಪ್ರಸಾದ ಮಾಡ್ಕೊಂಡು. ಕಣ್ಣಿಡಿತಾನೂ ಇರ್ಲಿಲ್ಲ. ಕಣ್ಣಿಡಿದ್ರೆ ಅದು ಬೇರೆ ಸೀರಿಯಲ್ ಇಂದನೋ ಮತ್ತೊಂದು ಅಪರೂಪಕ್ಕೆ ಯಾರೋ ಒಬ್ರು. ಇವಾಗ ಇವತ್ಗೂ ಮಂತ್ರಾಲಯಕ್ಕೆ ಹೋದ್ರೆ ನಮ್ಮ ರಾಯರ್ನ ಕಣ್ಣು ಮುಚ್ಕೊಂಡ್ರೆ ನೀವು ನನ್ ಕನ್ಸ್ನಲ್ಲೆಲ್ಲ ಬಂದಿದ್ದೀನಿ ನಂಗೆ ಮೆಸೇಜ್ ಹಾಕಿದ್ದಾರೆ. ನೀವು ಕನ್ಸಲ್ಲಿ ನಾನು ಕನ್ಸ್ನಲ್ಲಿ ಬಂದಿದ್ದೀವಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಮೆಸೇಜಸ್. ದೇ ಹ್ಯಾವ್ ಟೋಲ್ಡ್ ಮೀ ನಾನು ಕನ್ಸ್ನಲ್ಲಿ ಬಂದಿದ್ರಿ ನೀವು. ಎಷ್ಟೋ ಜನ ಪಾಪ, ಸಾರಿ ನಾನು ಟಾಪಿಕ್ ಡಿವಿಯೇಟ್ ಮಾಡ್ತಾ ಇದ್ದೀನಿ. ನಿಮ್ಮನ್ನ ಹಾಗೆ ನೋಡಿದರೆ ಜನ. ಹೌದು, ನೀವು ನನ್ನ ಕನ್ಸ್ನಲ್ಲಿ ಬಂದಿದ್ರಿ, ಯಾರೋ ಹೇಳ್ಕೊಂಡಿದ್ದಾರೆ ನನ್ಗೆ ತುಂಬಾ ಸಾಲ ಆಗ್ಬಿಟ್ಟಿದೆ, ನನಗೆ ಕೋರ್ಟ್ ಕೇಸೆಲ್ಲ ಆಗ್ಬಿಟ್ಟಿದೆ, ನನಗೆ ಗೊತ್ತಿಲ್ಲ ಪಾಪ ಅವ್ರಿಗೆ ಏನಕ್ಕೆ ಹಂಗೆ ಅನ್ನಿಸ್ತು ನನಗೆ ಹೇಳ್ಕೊಬೇಕು. ನನಗೆ ನಿಜವಾಗ್ಲೂ ಇವತ್ತಿಗೂ ನಂಗೆ ಉತ್ತರ ಸಿಕ್ಕಿಲ್ಲ. ಅವ್ರು ಅಷ್ಟು ಆ ಪಾತ್ರನ ಒಪ್ಕೊಂಡ್ಬಿಟ್ಟಿದ್ದಾರೆ, ರಾಯರ ಪಾತ್ರನ. ಹಾಕಿದ್ರೆ ಒಳ್ಳೇದಾಗತ್ತೆ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಇಷ್ಟೇ ಹೇಳಿದ್ ನಾನು, ಇನ್ನೇನು ಹೇಳಿಲ್ಲ. ರಿಪ್ಲೈ ಮಾಡಿದವರು ಬೇಜಾರು ಮಾಡ್ಕೊಳ್ತಾರೆ. ಮಂತ್ರಾಲಯಕ್ಕೆ ಹೋಗಿ ಬನ್ನಿ ರಾಯರಿದ್ದಾರೆ ಅಂತ ಹಾಕಿದೆ ಅಷ್ಟೇ. ಮಂತ್ರಾಲಯಕ್ಕೆ ಹೋಗಿ ಬಂದ್ರಂತೆ, ಎಲ್ಲ ಸಾರ್ಟ್ ಔಟ್ ಆಯ್ತು, ತುಂಬಾ ಥ್ಯಾಂಕ್ಸ್. ನನಗೆ ಥ್ಯಾಂಕ್ಸ್ ಹೇಳ್ಬಿಡಿ, ರಾಯರಿಗೆ ಥ್ಯಾಂಕ್ಸ್ ಹೇಳಿ. ಅವ್ರು ನನ್ನ ಮೂಲಕ ಈ ಥರ ಮಾಡಿಸ್ತಿರ್ಬೋದು ಅಷ್ಟೇ. ರಾಯರ ಪಾತ್ರ ಇವತ್ತಿಗೂ ನಾನು ಮಾಡಿದ್ದೀನಿ ಅಂದರೆ ಅದು ಸುಳ್ಳು, ಅದು ನಿಜವಾಗ್ಲೂ ಸುಳ್ಳು. ಅದು ರಾಯರ್ನೇ ಮಾಡಿಸಿರೋದು, ರಾಯರ್ ನಿಂತು ಹೀಗೆ ಮಾಡು ಅಂತ ನನ್ನ ಮೂಲಕ ಮಾಡಿಸಿರೋದು ಅಷ್ಟೇ. ಈಗ ನೀವು ಹೋಗಿ ರಾಯರ ಮುಂದೆ ನಿಂತ್ರೆ ಏನ್ ಫೀಲ್ ಮಾಡ್ತೀರಿ? ಮಂತ್ರಾಲಯಕ್ಕೆ ಹೋಗ್ತಿರ್ತೀರಿ, ಹೋಗಿ ಬಂದಿದ್ದೀರಿ ಕೂಡ, ಬೃಂದಾವನದಲ್ಲಿ ಅಥವಾ ಅಲ್ಲಿ ನಿಂತಿರಲ್ಲ ಮುಂದ್ಗಡೆ, ಏನು ಫೀಲ್ ಆಗುತ್ತೆ? ಈಗ ರಿವೈಂಡ್ ಆಗುತ್ತೆ, ಇಲ್ಲಿತ್ತು ನನ್ನ ಜರ್ನಿ ಲೈಫಲ್ಲಿ, ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಸಿದ್ಯಲ್ಲಪ್ಪ, ಇಷ್ಟು ಹತ್ರ ದರ್ಶನ ಕೊಡ್ತಿದ್ಯಲ್ಲ, ಅದು ಇಷ್ಟು ಜನ ನಿನ್ನ ಹೆಸರಲ್ಲಿ ನನ್ನ ದಿನನಿತ್ಯ ಪೂಜಾ ಭಾವದಲ್ಲಿ ನೋಡ್ತಾರೆ, ತುಂಬಾ ಥ್ಯಾಂಕ್ಸ್. ಫಸ್ಟ್ ಹೋದಾಗ ಜನರಲ್ ಕ್ಯೂ ಇತ್ತು. ಹೌದು, ಇವಾಗ ನೀವು ಕೇಳದಿರೋ ಪರವಾಗಿಲ್ಲ, ಅವರೇ ನಿಮ್ಮನ್ನ VIP ಬ್ಲಾಕ್ ಅಲ್ಲಿ ಕರ್ಕೊಂಡು ನಿಲ್ಲಿಸ್ತಾರೆ, ನಿಲ್ಲಿಸ್ತಾರೆ ಅವೆಲ್ಲ ಇದೆ. ಶ್ರೇಯಸ್, ನಿಮ್ಮಲ್ಲಿರೋ ಭಕ್ತಿ ಮೊದಲು ಇತ್ತು, ಈಗಲೂ ಇದೆ. ಬಟ್ ಆದ್ರೆ ಈ ರಾಯರ ಪಾತ್ರ ಮಾಡದ್ಮೇಲೆ ಆ ಭಕ್ತಿ ಮತ್ತು ಆಧ್ಯಾತ್ಮದ ದೃಷ್ಟಿಕೋನ ಇತ್ತಲ್ಲ, ಅದು ಎಷ್ಟು ಮಟ್ಟಿಗೆ ಬದಲಾವಣೆ ಆಯ್ತು? ನಾವೇನ್ ತಿಳ್ಕೊಂಡಿದೀವಿ ಅದು ತುಂಬಾ ಕಮ್ಮಿ ಅನ್ನಿಸ್ತು ನನಗೆ. ರಾಯರ ಬಗ್ಗೆ ಆಗಲಿ, ಆಧ್ಯಾತ್ಮಿಕವಾಗಿ ದೇವ್ರ ಪೂಜೆ ಮತ್ತೊಂದಾಗಲಿ, ಇನ್ನೂ ಆ ಹಸುವೆ ಜಾಸ್ತಿ ಆಯಿತು. ಇದರಿಂದ ತಿಳ್ಕೊಬೇಕು. ವೆಂಕಟನಾಥ ಟ್ರಾವೆಲ್ ಆದಾಗ ಆ ಸ್ಟೋರಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ, ಮಠದಲ್ಲೆಲ್ಲ ಸೀನ್ಸ್ ಮಾಡಬೇಕಾದ್ರೆ, ಆ ದೇವ್ರ ಪೂಜೆ ಕೈಂಕರ್ಯಗಳೆಲ್ಲ ಮಾಡಬೇಕಾದ್ರೆ, ಓದ್ ಹಿಂಗ ಮಠದಲ್ಲೇ ಬೇರೆ ಥರ ಪೂಜೆ ಎಲ್ಲ, ನಮ್ಮ ಮನೆ ಮಟ್ಟಕ್ಕೆ ಮಾಡೋ ದೇವ್ರ ಪೂಜೆಗಳು ಬೇರೆ. ಓದ್ ಹಿಂಗೆ ಇದನ್ನ ಹೆಂಗೆ ಮಾಡ್ಬೋದು, ಈ ಶ್ಲೋಕ ನಾನು ಹೆಂಗೆ ಕಲಿಬೋದು, ರಾಯರು ಈ ಶ್ಲೋಕ ಮಾಡಿದ್ದಾರೆ, ಇದನ್ನ ನಾನು ಹೆಂಗೆ ಕಲಿಬೋದು, ಈ ಥರ. ಆಮೇಲೆ ಎಲ್ಲದಕ್ಕೂ ನನ್ಗೇನಾದ್ರು ಕ್ವಶನ್ ಇತ್ತು ಅಂದರೆ ರಾಯರ್ ಆನ್ಸರ್ ಮಾಡಿಸೋರು ನನಗೆ. ನಾನು ಕೇಳ್ತಿದ್ದೆ, ಅಂತರಂಗದಲ್ಲಿ ಕೇಳ್ತಿದ್ದೆ, ಇದು ತಪ್ಪಲ್ವಾ, ಇದು ಹಿಂಗೆ ಮಾಡಬಾರ್ದಿತ್ತಲ್ವಾ, ರಾಯರ್ಗಲ್ಲ ಇದು ಹಿಂಗಲ್ವಾ, ಇದು ಹಿಂಗೆ ಅಂತ ಒಳೊಳಗಡೆ ಪ್ರಶ್ನೆ. ಅವರು ಒಳೊಳಗಡೆನೇ ಆನ್ಸರು ಕೊಡ್ಸೋರು ನನಗೆ. ಫಾರ್ ಎಕ್ಸಾಂಪಲ್ಲು ನಾನು ಕೇಳ್ತಿದ್ದೆ, ಈಗ ವೆಂಕಟನಾಥ ಸರಸ್ವತಿನ ಮದುವೆ ಆಗಿ ಮುಂಚೆನೂ ಗೊತ್ತಿತ್ತು, ಅದು ಸ್ಟೋರಿಲೂ ಸೀರಿಯಲಲ್ಲೂ ತೋರಿಸಿದ್ದಾರೆ. ವೆಂಕಟನಾಥ ಕೇಳ್ತಾರೆ, ನಾನು ಮದುವೆ ಆದರೆ ಅದರಿಂದ ತೊಂದರೆ ಆಗುತ್ತೆ ಅಲ್ವಾ ಅಂತ ಮುಂಚೆ ಕೇಳಿರ್ತಾರೆ. ಅದು ದೇವ್ರ ಮರೆಮಾರ್ಚಿಬಿಟ್ಟಿರ್ತಾರೆ. ನಿನ್ನಂಥವ್ರು ಕೇಳ್ತಾರೆ ಅಂತಲೇ ನಿನಗೆಲ್ಲ ವಿಷಯ ಹೇಳಿರಲ್ಲಪ್ಪ, ಫಸ್ಟ್ ಮದುವೆ ಆಗೋ ನೀನು ಅಂದ್ಬಿಟ್ಟು ಶ್ರೀಹರಿ ಬಂದು ಹೇಳ್ಬಿಟ್ಟು ಹೋಗಿರ್ತಾರೆ.
ಆಗ ಇವಾಗ ಇತ್ತೀಚೆಗೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಏನಾಗುತ್ತೆ, ನಾನು ಸರಸ್ವತಿನ ಬಿಟ್ಟು ನಾನು ಸನ್ಯಾಸ ಸ್ವೀಕಾರ ಮಾಡ್ಬಿಟ್ಟು ಹೋಗ್ತೀನಿ. ಅಂತರಂಗದಲ್ಲಿ ನಾನು ಕೇಳ್ಕೊಳ್ತೀನಿ, ತಪ್ಪಲ್ವಾ ಇದು? ಇಷ್ಟು ಗಟ್ಟಿ ಹೃದಯ ಮಾಡಿ ನನಗೆ ಎಷ್ಟು ಕಷ್ಟ ಆಗ್ತದೆ, ನಿಮ್ಗೆ ಹೆಂಗೆ ಕಷ್ಟ ಆಗಿರಬಾರ್ದು ರಾಯರೇ ಅಂತ ಇಷ್ಟ ಕೇಳ್ಕೊಂಡು. ಅದಕ್ಕೆ ಮೊನ್ನೆ ಎಪಿಸೋಡ್ ನೋಡಿದೆ, ಅದರಲ್ಲಿ ವಾಗ್ದೇವಿ ಹೇಳ್ತಾಳೆ, ನಿಂದು ಕರ್ಮ ಜನ್ಮ ಅಲ್ಲ ಕಾರಣ ಜನ್ಮ. ಅಲ್ಲಿ ಆನ್ಸರ್ ಸಿಕ್ತು ನನಗೆ. ಇದು ತಪ್ಪಲ್ಲ, ಯಾಕಂದರೆ ಇದು ಇದೆಲ್ಲ ಆಗಲೇಬೇಕಾಗಿತ್ತು. ರಾಯರ ಜೀವನದಲ್ಲಿ ಇದೆಲ್ಲ ಒಂದು ಸೀಕ್ವೆನ್ಸ್ ಆದ್ರೇ ಅವ್ರು 700 ವರ್ಷ ಬೃಂದಾವನದಲ್ಲಿ ಇದ್ದು ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ಸಾಧ್ಯ. ನಾವೆಲ್ಲ ಅದಕ್ಕೆ ಕಾರಣಕರ್ತರು. ಏನು ಸೀಕ್ವೆನ್ಸ್ ಆಯಿತು ಇಡೀ ಅವ್ರ ಲೈಫಲ್ಲಿ, ಇದೆಲ್ಲ ಒಂದು ಕಾರಣ. ಅವ್ರ ಕರ್ಮ ಜನ್ಮ ಅಲ್ಲ ಕಾರಣ ಜನ್ಮ, ಅಲ್ಲಿ ಉತ್ತರ ಕೊಟ್ಟರು. ಅದು ಕಾನ್ಷಿಯಸ್ ಆಗಿ ಏನೋ ನೋಡ್ತಾ ಇರ್ತೀವಿ, ಆಲ್ ಆಫ್ ಎ ಸಡನ್ ಆ ಡೈಲಾಗ್ ಮಾತ್ರ ನಮ್ಗೆ ತುಂಬ ಕಾನ್ಸಂಟ್ರೇಟ್ ಆಗಿ ಕೇಳಿಸಿದಾಗ ಉತ್ತರ ಸಿಕ್ತು ನನಗೆ ಇದಕ್ಕೆ. ನಾವು ಅವಾಗಿಂದ 2-3 ಸರಿ ಪ್ರಸ್ತಾಪ ಮಾಡಿದ್ವಿ ಕಲಿಯುಗದ ಕಲ್ಪತರು ಅಂತ. ಹೌದು. ಈ ಪದ ಇದೆಯಲ್ಲ, ನಿಮ್ಮ ಪ್ರಕಾರ ಇದರ ಅರ್ಥ ಏನು? ಕೇಳಿದ್ದನ್ನು ಕೊಡುವವರು, ಆಮೇಲೆ ಕೇಳಿದ್ದಾಗ ಕೊಡುವವರಲ್ಲದೆ ಬೇಡಿದ್ದಾಗಲೂ ಕೊಡುವವರು, ಆ್ಯಂಡ್ ಕರದಲ್ಲಿ ಬರುವವರು. ನಮ್ಮ ಮನಸ್ಸಿನಲ್ಲಿ ಇದಾಗಿದೆ, ಇವತ್ತಿಗೂ ಕೂಡ ಆಯಿತು ನನಗೆ. ರಾಯರೇ ನೀವು ಕಾಪಾಡಿ, ನಾನು ಇವತ್ತೊಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಕಾಪಾಡಿ. ಕಾರಲ್ಲಿ ಕೂತ್ಕೊಂಡು ಜಸ್ಟು ಹಿಂಗೆ ವಿಂಡೋ ಇದು ಮಾಡಿದೆ, ಮುಂದ್ಗಡೆ ಒಂದು ಆಟೋದಲ್ಲಿ ರಾಯರಿದ್ದಾರೆ. ಕಾಣಿಸ್ತು. ಸೊ ಕರೆದಲ್ಲಿಗೆ ಬರುವ, ಕರೆದಂತೆ ಬರುವ, ಇದರೊಬ್ರು ಹೇಳಿದ್ದಾರೆ, ನಾನು ಅದು ತುಂಬ ಫಾಲೋ ಮಾಡ್ತೀನಿ. ಅವ್ರ ಹೆಸರು ನಾನು ಮರ್ತ್ಬಿಟ್ಟೆ. ಇದನ್ನು ಹೇಳಿದಾರೆ ಒಬ್ರು. ಇಟ್ ಇಸ್ ವೆರಿ ಟ್ರೂ. ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರೇನು ಹೇಳಿದ್ದಾರೆ ಖಂಡಿತ ನಿಜ. ಈಸ್ ಯೂನಿವರ್ಸಲ್ ಟ್ರೂತ್, ಅದು ಯಾವತ್ತೂ ಬದಲಾಗಲ್ಲ. ಅದು ಸೊ ಕರೆದಲ್ಲಿಗೆ ಬರಬೇಕು, ಕರೆದಾಗ ಬರಬೇಕು, ಕರೆದಂತೆ ಬರಬೇಕು. ಬರುವರು. ಅವರ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾನು ಹೇಳಿದ್ನಲ್ಲ, ನನ್ನ ಲೈಫ್ ಎಷ್ಟೋ ಸಿಚುವೇಶನ್ ಅಲ್ಲಿ ಹಿಂಗ್ ಬ್ಲಾಂಕ್ ಆಗಕ್ಕೆ ಬಿಟ್ಟಿಲ್ಲ ಅವರು. ಬರೋ ಪ್ಲಾನ್ ಬಿ ಇದೆ, ಬರೋ ಪ್ಲಾನ್ ಸಿ ಇದೆ, ಇಲ್ಲಿ ಅರ್ಥ ಆಗ್ಬೇಕು ಅಷ್ಟೇ. ಯಾರು ಯಾವಾಗ್ಲೂ ನಮ್ಮ ಜೊತೆ ಇರ್ತಾರೆ. ನಾವು ಅದನ್ನ ಅರ್ಥ ಮಾಡ್ಸೋದಿಕ್ಕೆ ಬಾರ ಇಲ್ಲಿ ಬಾರ. ಇದೆಲ್ಲ ನಂದು ರಾಯರದು ಜರ್ನಿ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗಿರೋದು. ಸೀರಿಯಲ್ ಅನ್ನೋದೊಂದು ಬ್ರೌನಿ ಪಾಯಿಂಟ್, ಬೋನಸ್ ತಗೊಳ್ಳೋ ಮಗನೇ ನಿನ್ಗೆ ಅಂತ. ಇಲ್ಲಿಗೆ ಮುಗ್ದಿಲ್ಲ ನಮ್ದು ರಾಯರದು. ಇನ್ನು ಮುಂದೆನೂ ಕರ್ಕೊಂಡು ಹೋಗ್ತಾರೆ, ಕೈ ಹಿಡಿತಾರೆ, ಆ ನಂಬಿಕೆ ನನಗಿದೆ. ಈಗ ಶೂಟಿಂಗ್ ಸೆಟ್ಟಿಂಗ್, ನಮ್ಮ ಸೆಟ್, ಕ್ಯಾಮ್ರಾಮನ್ಸು, ಲೈಟು, ಶೂಟಿಂಗ್ ಅಂದಾಗ ಇನ್ನು ದೊಡ್ಡ ಸ್ಕೇಲು, ಇನ್ನೂ ಏನೇನೋ ಜನ ಆಗ್ತಿರ್ತಾರೆ. ನಾರ್ಮಲ್ ಶೂಟಿಂಗ್ ಹೆಂಗ್ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಈ ತರದ ರಾಯರ ಪಾತ್ರ, ಈ ತರದ ಶೂಟ್ ನಡಿಬೇಕಾದ್ರೆ ಭಾವನಾತ್ಮಕವಾಗಿ ತುಂಬಾ ಎಮೋಷನ್ಸ್ ಕ್ಯಾರಿ ಆಗ್ತಾ ಇರುತ್ತೆ. ಇಡೀ ಶ್ರೀ ರಾಘವೇಂದ್ರ ಮಹಾತ್ಮೆ ZEE5 ಬರ್ತಿರೋ ಈ ಸೀರಿಯಲ್ಲು ನಿಮ್ಮ ಪಾತ್ರ, ರಾಯರ ಪಾತ್ರ ಒಂದು ತುಂಬಾ ದೊಡ್ಡ ಭಾವನಾತ್ಮಕ ಗಳಿಗೆ ಅಂದ್ರೆ ಯಾವುದು? ಎನಿ ಸೀನ್ ಯು ರಿಮೆಂಬರ್? ನಂದು ಅಮ್ಮಂದು ಒಂದು ಸೀನ್ ಇದೆ, ಗೋಪಿಕಾಂಬ ಅಂಡ್ ವೆಂಕಟನಾಥ ಒಂದು ಸೀನು. ಹೀಗೆ ನಾನು ಈ ವಿದ್ಯೆ ಎಲ್ಲ ಕಲ್ತ್ಬಿಟ್ಟು ಮಠದಿಂದ ಬಂದು ಮನೇಲಿ ಇರ್ತೀನಿ ಸ್ವಲ್ಪ ದಿನ. ಆಮೇಲೆ ಯಾರಿಗೂ ಏನೋ ತೊಂದರೆ ಆಗಿರುತ್ತೆ ಅಂತ ನಾನು ಹೊರಡ್ತಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ, ಇಲ್ಲಿ ಮಧ್ಯರಾತ್ರಿ ಎಲ್ಲ ಹೊರಟಿರ್ತೀನಿ. ಅವತ್ತು ನಮ್ಮ ತಾಯಿ ಬಂದು ಬೈದು ಮಲಗಿಸ್ತಾರೆ, ಎಲ್ಲೂ ಹೋಗಂಗಿಲ್ಲ, ಹೋಗ್ಕೂಡ್ದು ಅಂದರೆ ಹೋಗ್ಕೂಡ್ದು. ಅದು ಯಾವುದೋ ಒಂದು ಪಿಶಾಚಿ ಬಂದಿರುತ್ತೆ ಆ ಕಥೆನಲ್ಲಿ. ಆ ಪಿಶಾಚಿಗೆ ಮೋಕ್ಷ ಕೊಟ್ಬಿಟ್ಟು ವಾಪಸ್ ಬರೋದು. ಅವ್ರಿಗೆ ಅದೇನು ಒಂದು ಸೈಟ್ ಇರುತ್ತೆ, ಆ ಸೈಟಲ್ಲಿ ಅಹೋಬಲ ರಾಯರ ಜಮೀನು ಅಂತ, ಅದು ಆ ಜಮೀನಲ್ಲಿ ಒಂದು ಪಿಶಾಚಿ ಕಾಡ್ತಿರುತ್ತೆ. ಅವ್ರಿಗೆ ಒಂದು ಮೋಕ್ಷ ಕೊಡಿಸ್ಬಿಟ್ಟು ಬರ್ತೀನಿ, ಒಂದು ಒಳ್ಳೇದಾಗಲಿ ಅನ್ನೋ ಒಂದು ಇದಕ್ಕೆ ಮಧ್ಯರಾತ್ರಿ ಹೋಗಿರ್ತೀನಿ. ಅದು ಅಮ್ಮಂಗೆ ವಿಷಯ ಗೊತ್ತಾಗ್ಬಿಟ್ಟಿರುತ್ತೆ ಯಾರಿಂದನೂ. ಅದಕ್ಕೆ ಪಿಶಾಚಿ ಹತ್ರ ಎಲ್ಲ ಹೋಗ್ತೇನೆ ನೀನು, ನಾನು ಬರ್ತೀನಿ, ಪಿಶಾಚಿ ನನ್ನ ಕರ್ಕೊಂಡು ಹೋಗ್ಬಿಡ್ಲಿ ಬಿಡು. ಆಗ ನನಗೂ ಅಮ್ಮಂಗೂ ತುಂಬ ಎಮೋಷನ್. ಏನಮ್ಮ ಹೀಗೆ ಮಾತಾಡ್ತೀಯ, ನನಗೆ ತುಂಬ ಬೇಜಾರಾಗತ್ತೆ ಹಿಂಗೆಲ್ಲ ಮಾತಾಡ. ಹಂಗಂದ್ರೆ ನನ್ನ ಮಾತಿಗೆ ಬೆಲೆ ಕೊಡೋಗಿದ್ರೆ ಹೋಗ್ಕೊಡ್ದು ನೀನು ಅಲ್ಲಿಗೆ. ಮಲ್ಕೋಬೇಕಂದ್ರೆ ಮಲ್ಕೋಬೇಕು ನೀನು ಇಲ್ಲಿ. ಇವತ್ತಿಗೂ ಅವ್ರು ಸಿಕ್ಕಿದಾಗ ನಾನು ಹೇಳ್ತೀನಿ, ಸೀನ್ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂದರೆ, ಅಮ್ಮ ಅಂತೀನಿ, ಏನಮ್ಮ ಅಮ್ಮನೂ ಇಲ್ಲ ಏನೂ ಇಲ್ಲ, ಮಲ್ಕೋಬೇಕು ಅಂದರೆ ಮಲ್ಕೋಬೇಕು ಅಷ್ಟೇ. ಮಲ್ಕೋತೀನಿ, ಆಮೇಲೆ ಒಂದು ಕಣ್ಣು ಬಿಡ್ತೀನಿ. ಹಿಂಗೆ ಕಣ್ಣು ಬಿಟ್ಬಿಟ್ಟು ಅಮ್ಮ ನೋಡ್ತಾನೆ ಇರ್ತಾರೆ, ಏನು ನಿದ್ದೆ ಬರ್ತಿಲ್ಲ ಅಮ್ಮ ಅಂತ ತೊಡೆ ಮೇಲೆ ಮಲಗಿಸ್ಕೋತಾರೆ. ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡ್ತಾರೆ. ಇದು ಬೆಸ್ಟ್ ಸೀನ್. ಇದು ಬಿಟ್ಟರೆ ಈಗ ಎಂಡಿಂಗಲ್ಲಿ ಅಮ್ಮ ಎಲ್ಲ ಹೋದ್ಮೇಲೆ ಅಮ್ಮ ಮತ್ತೆ ಮುತ್ತೈದೆ ಆಗಿ ಬರ್ತಾರೆ. ಅದಂತೂ ಗ್ಲಿಸರಿನ್ನೇ ಬರಲಿಲ್ಲ, ಗ್ಲಿಸರಿನ್ ಹಾಕೊಳ್ಳೇ ಇಲ್ಲ, ಹಾಗೆ ಅಳು ಬಂದ್ಬಿಡ್ತು. ಅಮ್ಮ ಹೋಗ್ಬಿಟ್ಟಿರ್ತಾರೆ. ನಾನು ಇನ್ನೂ ಅಮ್ಮ ಅಂದ್ಕೊಂಡು ಹಂಬಲಿಸ್ಕೊಂಡು ಕೂತಿರ್ತೀನಿ ಮನೆ ಮುಂದೆ. ನನ್ನ ಪಕ್ಕ ಅಮ್ಮ ಬರ್ತಾರೆ, ನನ್ನ ಮನ್ಸಿನ ಮಾತಾಡ್ತಾರೆ. ಅಮ್ಮ ಬರ್ತಾರೆ, ವೆಂಕಟನಾಥ
ಅಮ್ಮ ನೀನು ಬಂದೆ ಅಮ್ಮ, ನೀನು ಇಲ್ಲದೆ ನಾನು ಹಿಂಗೆ ಇರೋಕ್ಕಾಗೋದಿಲ್ಲಮ್ಮ, ನನ್ನ ಜೊತೆನೇ ಇದ್ಬಿಡಮ್ಮ. ತುಂಬ ಎಮೋಷನ್ ಆಗ್ಬಿಡಿ. ವೆಂಕಟನಾಥ, ನಿನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಕಣೋ. ಹೆಂಡತಿ ಸರಸ್ವತಿ ಇದ್ದಾಳೆ, ಮಗ ಲಕ್ಷ್ಮೀನಾರಾಯಣ, ಅವ್ನು ಓದಿನ ಬಗ್ಗೆ ಗಮನ ಕೊಡು. ನಿನಗೆ ಮುಂದೆ ಇನ್ನೂ ತುಂಬ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಬರುತ್ತೆ. ಯಾವಾಗಲೂ ಅಮ್ಮ ಅಮ್ಮ ಅಂತ ಹೇಳ್ಬೇಡ ನೀನು. ಈ ಜನ್ಮಕ್ಕೆ ನನ್ನ ಋಣ ಮುಗಿತಪ್ಪ ನಿಂದು. ಆ ಪಾಯಿಂಟ್ ಹೇಳ್ಬಿಡ್ತಾರಲ್ಲ, ತುಂಬ ಅಳು ಬಂದ್ಬಿಡುತ್ತೆ. ಅದು ತಾಯಿ ಆದ ಮಗಂಗೆ. ಆಮೇಲೆ ಅಮ್ಮ ಅಲ್ಲಿವರೆಗೂ ಒಂದು ವಿಡೋ ಲುಕ್ಕಲ್ಲಿದ್ದು ಆಗ ಮುತ್ತೈದೆಯಾಗಿ ಬಂದಿರ್ತಾಳೆ. ನಾನು ನಿನ್ನ ತಂದೆ ಜೊತೆ ಇದ್ದೀನಿ ಕಣೋ, ಇವಾಗ ನೋಡು ಮುತ್ತೈದೆ ಆಗಿದ್ದೀನಿ ನಾನು, ಈಗ ಬಳೆ ಹಾಕ್ಕೊಂಡಿದ್ದೀನಿ, ನಿಂಗೆ ಹಿಂಗಿರೋದು ನನಗೆ ಇಷ್ಟ ಇಲ್ವಾ, ಹಿಂಗೆ ಹೂ ಮುಟ್ಕೊಂಡಿದ್ದೀನಿ, ಹೀಗಿರೋದು ನಿಂಗೆ ಇಷ್ಟ ಇಲ್ವಾ, ಅದು ಎಲ್ಲದನ್ನು ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾರೆ. ಅದು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಆಗ ಅಮ್ಮ ಅಮ್ಮ ಅಂತ ಹಂಬಲಿಸ್ಲಾ, ಅಥವಾ ನನಗೆ ಅಮ್ಮ ಬೇಕು ಅಂದ್ಬಿಟ್ಟು ಅಮ್ಮನ ಆ ಪರಿಸ್ಥಿತಿ, ಬೇಡಮ್ಮ ನಿಂಗೆ ಬೇಡ, ನನ್ನ ಜೊತೆ ಇಟ್ಬಿಡು, ನಿಂಗೆ ಮುತ್ತೈದಾಗಿ ಏನು ಇಟ್ಬೇಡ ಅಂತ ಹಂಗೆ ಹೇಳ. ಇಟ್ ವಿಲ್ ಬಿ ವೆರಿ ವಿಯರ್ಡ್. ಆ ಫೀಲಿಂಗು ಅಳು ಬಂದ್ಬಿಡ್ತು, ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಮಾತೆ ಬಂದ್ಬಿಡ್ತು. ಅವ್ರು ಹೇಳ್ತಾ ಇರ್ತಾರೆ, ನೋಡಿಲ್ಲಿ ನನ್ನ ಹಣೆಯಲ್ಲಿ ಕುಂಕುಮ ನೋಡು, ನನ್ನ ಜಡೆಯಲ್ಲಿ ಹೂ ನೋಡು, ರಿಯಲ್ ಲೈಫ್ಗೂ ಕನೆಕ್ಟ್ ಆಗ್ಬಿಡುತ್ತೆ. ಕರೆಕ್ಟ್. ನನ್ನ ಬಳೆ ನೋಡು, ಮುತ್ತೈದಾಗಿ ನಿನ್ನ ಮುಂದೆ ಬಂದು ಕೂತಿದ್ದೀನಿ, ಅಪ್ಪನ ಜೊತೆ ನಾನು ಇದೀನಿ. ಕಣ್ಣಲ್ಲಿ ನೀರು ಬಂದ್ಬಿಟ್ಟು ನಿಜವಾಗ್ಲೂ ಅವತ್ತು ಆ ಸೀನ ತುಂಬ ಚೆನ್ನಾಗಿ ನೀವು ನಿಮ್ಮ ಅಮ್ಮ ಅಪ್ಪ ಇಲ್ದಿದ್ದೆಲ್ಲ ನೀವು ಬಂದ್ಬಿಡುತ್ತೆ ಅದು. ಯಾಕಂದರೆ ಅಷ್ಟು ಚೆನ್ನಾಗಿ ಬಂದ್ಬಿಡ್ತು ಅಮ್ಮ ಮಗಂದು ಸೀಕ್ವೆನ್ಸ್ ಎಲ್ಲ, ಭಾಳ ಚೆನ್ನಾಗಿ ಬಂತು. ಅದು ಬಿಟ್ರೆ ನಂದು ಸರಸ್ವತಿ ಇದು ತುಂಬ ಸೀಕ್ವೆನ್ಸ್ ಇದೆ. ಹೀಗೆ ಸೆಟ್ಟಿಂಗ್ ರಿಯಾಕ್ಟ್ ಮಾಡ್ತಾರೆ, ಖುಷಿ ಪಡ್ತಾರೆ ಎಷ್ಟೊಂದು ಸೀನ್ಸಲ್ಲೆಲ್ಲ. ಬಟ್ ಬಿಫೋರ್ ದಟ್ ನಾನು ಥ್ಯಾಂಕ್ಸ್ ಹೇಳಬೇಕು ನವೀನ್ ಕೃಷ್ಣ ಅವ್ರಿಗೆ. ವಂಡರ್ಫುಲ್ ಡೈರೆಕ್ಟರ್, ಆಕ್ಟರ್, ವೆರಿ ನೈಸ್ ಡೈರೆಕ್ಟರ್. ನನಗನ್ಸಿದ್ದೇನೆಂದ್ರೆ ನಾನು ಲೇಟಾಗಿ ಬಂದ್ಬಿಟ್ಟೆ ಇವ್ರ ಹತ್ರ, ಸ್ವಲ್ಪ ಬೇಗ ಹೋಗ್ಬೇಕಿತ್ತು ನವೀನ್ ಕೃಷ್ಣ ಸರ್ ಹತ್ರ, ಕಲಿಯೋದು ತುಂಬ ಇದೆ. ಬಟ್ ರಾಯರು ಯಾವಾಗ ಕಳಿಸ್ಬೇಕು ನಿಮ್ಗೆ ಅಷ್ಟೇ. ಅವರು ತುಂಬ ಪೇಷನ್ಸ್ ಒಬ್ಬ, ತುಂಬ ಪೇಷನ್ಸ್. ಯಾರ ಮಗ ಅವರು. ಸೊ ಹಂಗಾಗಿ ಆ ಲೆಗಸಿ ಬಂದಿದೆ ನವೀನ್ ಕೃಷ್ಣ ಇಲ್ಲ ಅಂತಲ್ಲ. ಈ ಪ್ರತಿಯೊಂದು ಡೈಲಾಗುನು ಕೆಲವೊಂದು ಪದಗಳು ನಾವು ದಿನನಿತ್ಯ ಜೀವನದಲ್ಲಿ ಯೂಸ್ ಮಾಡಲ್ಲ, ತೊದಲ್ಬಿಡ್ತೀವಿ. ಪ್ರೊನೌನ್ಸಿಯೇಷನ್ ಎಲ್ಲ ನೀಟಾಗಿ ಹೀಗೆ ಮಾಡಿ, ಇದನ್ನ ಮುಂಚೆ ಹಾಕೊಳ್ಳಿ, ಇದನ್ನ ಆಮೇಲೆ ಹಾಕೊಳ್ಳಿ, ನೀಟಾಗಿ ಬಂದ್ಬಿಡತ್ತೆ. ಯಾವ್ದಾದ್ರು ಉದಾಹರಣೆ ನೀವು ಫೇಸ್ ಮಾಡಿದ್ದು? ಸುಲಲಿತವಾಗಿ ಅನ್ನೋದೊಂದು ಪದ ಇರು, ನಾರ್ಮಲಿ ಯೂಸ್ ಮಾಡಲ್ಲ, ಸುಲಲಿತವಾಗಿ. ಅದು ಯಾವುದೋ ಒಂದು ಮಕ್ಳಿಗೆ ಏನೋ ಹೇಳ್ಕೊಡ್ಬೇಕು, ಈಸಿ ಅನ್ಬಿಡ್ತೀವಿ. ಕರೆಕ್ಟ್. ಫಸ್ಟ್ ಲುಕ್ ಟೆಸ್ಟ್ ಅಲ್ಲಿ ಅವ್ರು ನನಗೆ ಕೊಟ್ಟಿದ್ದು ಬೆಸ್ಟ್ ಟಿಪ್ ಅಂದ್ರೆ, ಲೈಫಲ್ಲೂ ಅದನ್ನ ನಾವು ಅಳವಡಿಸ್ಕೋಬೇಕು. ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ನಾನು ಕೇಳಿದೆ, ಸರ್ ಹೇಗೆ ಅನ್ನಿಸ್ತು ನಿಮ್ಗೆ ಫೈನಲ್ ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ? ಸರ್ ಏನು ಅನ್ನಿಸ್ತು, ಇಂಪ್ರೂವ್ಮೆಂಟ್ಸ್ ಏರಿಯಾ ಹೇಳಿ ಅಂತ. ಮಾಡ್ತೀರಾ, ಮಾಡ್ಬೋದು, ಆದರೆ ಎಕ್ಸಸೈಸ್ ಮಾಡಿ, ಜೋರಾಗಿ ಮಾತಾಡಿ. ರಾಯರ್ ಜೋರಾಗಿ ಮಾತಾಡಲ್ಲ, ಆದರೆ ಇನ್ನೂ ವಾಯ್ಸ್ ಥ್ರೋ ಬರಲಿ ಒಂದು. ಎರಡನೇದು, ಕನ್ನಡ ಸ್ಪಷ್ಟವಾಗಿ ಬರಬೇಕು ಅಂದರೆ ಆಂಗ್ಲ ಪದ ಬಳಕೆ ಮಾಡಬೇಡಿ. ನೋಡಿ, ನಾನು ಇಷ್ಟು ಪದಗಳಲ್ಲೂ ನಿಮ್ಗೆಲ್ಲೋ ಆಂಗ್ಲ ಪದ ಬಳಕೆ ಮಾಡಿಲ್ಲ ಅಂತ ಹೇಳಿದ್ರು. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇದನ್ನ ಮಾಡಿದ್ರೆ ಹೌದೌದು, ಅಪ್ಪಟ ಸ್ವಚ್ಛ ಕನ್ನಡವನ್ನು ಡಿಮ್ಯಾಂಡ್ ಮಾಡುತ್ತೆ ಪಾತ್ರ. ಟೈಮ್ ಎಷ್ಟು ಅನ್ನೋಕ್ಕಾಗಲ್ಲ, ಇವಾಗ ಸಮಯ ಎಷ್ಟು, ಹೀಗೆ. ದಿಸ್ ಇಸ್ ಬೆಸ್ಟ್ ಟಿಪ್. ಲೈಫಲ್ಲಿ ಕೂಡ ನಾವು ಅದನ್ನ ಅಳವಡಿಸ್ಕೋಬೇಕು. ಯಾಕಂದ್ರೆ ಇವಾಗಿನ ಟ್ರೆಂಡಲ್ಲಿ ನಾವೆಲ್ಲ ಇಂಗ್ಲಿಷ್ ಮೀಡಿಯಮಲ್ಲೇ ಓದ್ಕೊಂಡ್ ಬಂದಿರೋದ್ರಿಂದ ಕನ್ನಡನ ಮರಿತಿಲ್ಲ ನಾವು, ಆದ್ರೆ ಬಳಕೆ ಕಮ್ಮಿ ಮಾಡಿರೋದ್ರಿಂದ ಆ ಪದ ನಮಗೆ ಬೇಕಂದಾಗ ಬರೋದಿಲ್ಲ, ತುಂಬಾ ಲ್ಯಾಗ್ ಆಗುತ್ತೆ. ಓ ಇದಕ್ಕೇನಂತಾರೆ, ಓ ಅದಕ್ಕೇನಂತಾರೆ ನೆನ್ಸ್ಕೋಬೇಕು. ಆದ್ರೆ ನಾವು ದಿನನಿತ್ಯ ಅದನ್ನ ಬಳಕೆ ಮಾಡೋದ್ರಲ್ಲಿ ಸುಲಲಿತವಾಗಿ ಬರೋದು. ಅದಕ್ಕೆ ಯಾರೋ ಹೇಳಿದ್ರು, ಕನ್ನಡ ಬಳಸಿದ್ರೆ ಸಾಕು, ಅದು ಬೆಳೆಯುತ್ತೆ. ಬಟ್ ನೀವು ನೋಡಿ, ಮಂಡೇ ಟು ಫ್ರೈಡೇ ನೀವು IT ಕಂಪ್ನಿಲಿ ಇದೀರಿ, ಇಂಗ್ಲಿಷಲ್ಲೇ ವ್ಯವಹಾರ, ಇಂಗ್ಲಿಷ್ ಇಮೇಲ್ ಟೈಪ್ ಮಾಡ್ತಿರ್ತೀರಿ. ಸಡನ್ ಆಗಿ ಇಲ್ಲಿ ಶೂಟಿಂಗ್ ಬಂದ ತಕ್ಷಣ ಪೂರ್ತಿ ಕನ್ನಡೀಕರಿಸಬೇಕು, ನೀವು ಪೂರ್ತಿ ಕನ್ನಡದಲ್ಲೇ ಮಾತಾಡಬೇಕು. ಹೌದು. ಆ ಟ್ರಾನ್ಸಿಷನ್ ಹೇಗಿರ್ತಿತ್ತು? ಮೇಕಪ್ ಕಾಸ್ಟ್ಯೂಮ್ ಹಾಕಿದ ತಕ್ಷಣ ಅದೆಲ್ಲ ಮರ್ತು ಬಿಡ್ಬೇಕು. ಅದು ಒನ್ ಆಫ್ ದಿ ಟಿಪ್ ಅಗೇನ್ ನವೀನ್ ಸರ್ ಕೊಟ್ಟಿದ್ದು. ನಿಮ್ದು ಏನೇ ಆಫೀಸ್ ಟೆನ್ಷನ್ ಇರಲಿ, ಪರ್ಸನಲ್ ಟೆನ್ಷನ್ಸ್ ಇರಲಿ, ಎಲ್ಲ ಅದನ್ನು ಆಚೆ ಇಟ್ಬಿಡಿ, ವಾಪಸ್ ಹೋಗ್ತಾ ತಗೊಂಡೋಗಿ ಇಲ್ಲಿ ಬಂದಾಗ ನೀವು ರಾಯರು, ಇಲ್ಲಿ ನೀವು ಏನು ಪಾತ್ರ ಮಾಡ್ತಿದ್ದೀರಾ ಅದಕ್ಕೆ ನೀವು ಹೊಂದ್ಕೊಂಡ್ಬಿಡ್ಬೇಕು. ಆವಾಗ ನಿಮಗೆ ಬರುತ್ತೆ ಅದು. ಯಾಕಂದರೆ ಕೆಲವೊಂದು ಸತಿ ಏನಾಗಿತ್ತು ಅಂದರೆ, ಒಂದು ಸಿಂಪಲ್ ಡೈಲಾಗ್ ಆಗಿರ್ಬೋದು ಅಥವಾ ಒಂದು 2-3 ಕಷ್ಟದ ಡೈಲಾಗ್ ಆಗಿರ್ಬೋದು, ಅದು ಮೇಲೆ ತಗೊಳ್ತಾ ಇದ್ದೆ, ಡೈಲಾಗ್ಸ್ ಬರ್ತಾ ಇರಲಿಲ್ಲ, ಹೇಳ್ತಾ ಇದ್ದೆ ಕಟ್ ಆಗೋಗೋದು, ಮತ್ತೆ ನೆಕ್ಸ್ಟ್ ಏನು ಹೇಳೋದು ಗೊತ್ತಾಗ್ತಿರ್ಲಿಲ್ಲ, ಬ್ಲ್ಯಾಂಕ್ ಆಗ್ಬಿಡ್ತಾ ಇತ್ತು, ಫ್ಲೋ ಕಟ್ ಆಗ್ತಾ ಇತ್ತು. ಸೊ ಅದು ಫಸ್ಟ್ ಟೈಮ್ ಹಂಗಾಯ್ತು ನನಗೆ. ಆಮೇಲೆ ನಾವು ಆಬ್ವಿಯಸ್ಲಿ ಆಫ್ಟರ್ ದಿ ಸೀನ್ಸ್ ಆಡ್ತೀವಿ, ಇದು ಹೆಂಗೆ ಬಂತು ಅಂತ. ಇದನ್ನ ನೀವು ಮಾಡ್ಕೊಳ್ಳಿ,
ಏನೋ ಟೆನ್ಷನ್ ಇಟ್ಕೊಂಡು ಮಾಡಿದ್ರೆ ಗಬ್ಬದೋಗುತ್ತೆ, ಫ್ಲೋಟ್ ಹೋಗುತ್ತೆ, ಇಡೀ ಸೀನ್ ಗಬ್ಬದೋಗುತ್ತೆ. ಇನ್ನೇನೋ ತಲೆಲಿದ್ರೆ ಮೇನ್ ಕ್ಯಾರೆಕ್ಟರ್ ತುಂಬಾ ಕಾನ್ಶಿಯಸ್ ಆಗಿ ಮಾಡ್ತಾ ಇದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಲಿಪ್ ಮೂವ್ಮೆಂಟ್ ಆಗ್ತಾ ಇದೆ, ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಇಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಾನು ಬರೀ ಮಾತು ಒಪ್ಪಿಸ್ತಾ ಇದ್ದೀನಿ, ಆ ಪಾತ್ರದಲ್ಲಿ ಜೀವಿಸ್ತಿಲ್ಲ. ಸಖತ್ ಚಾಲೆಂಜಿಂಗ್ ಅಲ್ಲ, ಸವಾಲುಗಳು ತುಂಬಾ ಇತ್ತು. ಅಂದ್ರೆ ಕಣ್ಣು, ಹೌದು, ನಿಮ್ಮ ಮಾತು, ಡೈಲಾಗು ಮತ್ತು ನಿಮ್ಮ ಹಾವಭಾವ ತುಂಬಾ ಹೆಲ್ಪ್ ಮಾಡಿದ್ದಾರೆ ನವೀನ್ ಸರ್ ಮಾತ್ರ. ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್. ಡೈಲಾಗ್ಸ್ ಡೆಲಿವರಿನಲ್ಲಿ ಅಂದ್ರೆ ಆ ವೇರಿಯೇಷನ್ಸ್ ಇತ್ತಲ್ಲ, ವೆಂಕಟನಾಥಂದು ಯೂತ್ ಆಗಿದ್ದು ಮದುವೆ ಆದಾಗ, ಆಮೇಲೆ ದೀಕ್ಷೆ ತಗೋತೀನಿ ಅಂತ, ಮೂರಲ್ಲೂ ಬೇರೆ ಬೇರೆ ಥರನೇ ಅವ್ರದ್ದು ಮಾತುಕತೆ. ಮೆಚ್ಯೂರ್ಡ್ ಆದಾಗ ಒಂಥರ ಮಾತು, ಅಮ್ಮನ ಜೊತೆ ಮಾತಾಡ್ಬೇಕಾರೆ ಒಂಥರ, ಸರಸ್ವತಿ ಹತ್ರ ಮಾತಾಡ್ಬೇಕಾರೆ ಒಂಥರ, ಅದೇ ವೆಂಕಟನಾಥನೇ. ಅಲ್ಲಿ ಮಾತಾಡ್ಬೇಕಾರೆ ಎಷ್ಟು ಮೆಚ್ಯೂರಿಟಿ ಇರ್ಬೇಕು, ಅಮ್ಮನ ಹತ್ರ, ಹೆಂಡತಿ ಹತ್ರ ಸ್ವಲ್ಪ ಸಲಿಗೆ, ಮಗನ ಹತ್ರ ಸ್ವಲ್ಪ ತುಂಟಾಟ, ಇದೆಲ್ಲ ನೀಟಾಗಿ ಪೋಣಿಸ್ಕೊಟ್ರು. ಅವರು ಅಷ್ಟು ನೀಟಾಗಿ ಕಟ್ಕೊಟ್ಟಿದ್ದಕ್ಕೆ ನನ್ನ ಪಾತ್ರ ಆಗಲಿ ಯಾವುದೇ ಪಾತ್ರ ಆಗಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಆಲ್ವೇಸ್ ಗ್ರೇಟ್ಫುಲ್ ಫಾರ್ ನವೀನ್ ಕೃಷ್ಣ ಸರ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ಸುಖಧರೆ ಸರ್, ಮಹೇಶ್ ಸುಖಧರೆ ಸರ್ ಪ್ರೊಡ್ಯೂಸರ್, ಅವ್ರ ಡೈರೆಕ್ಟರ್ ಕೂಡ ಹೌದು, ಬಿಗ್ ಸ್ಕ್ರೀನ್ ಡೈರೆಕ್ಟರ್, ಪ್ರೊಡ್ಯೂಸರ್. ಆಲ್ವೇಸ್ ಥ್ಯಾಂಕ್ ಯು ಈ ಥರ ಒಂದು ಅವಕಾಶ ಕರೆದು ಕೊಟ್ಟಿದ್ದಕ್ಕೆ. ನಮಗೆ ಮಾಡ್ತೀಯಾ, ಎಸ್ಪೆಷಲಿ ಆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಯಾವಾಗ ಬರ್ತಾ ಇತ್ತು, ಅವರಿಬ್ರು ಹೇಳಿದ್ರು ತಲೆ ಕೆಡ್ಸ್ಕೊಬೇಡಿ ಇದ್ರ ಬಗ್ಗೆ, ಮಾಡ್ತೀರಾ ಮಾಡಿ, ರಾಯರಿದ್ದಾರೆ ಕಾಪಾಡಿದ್ರು. ಈಗ ಟೆಲ್ಲಸ್ ನಮ್ಗೆಲ್ಲ ಹೇಳಿ, ಈಗ ಹೊರಗಡೆ ಓಡಾಡ್ತಿರ್ಬೇಕಾದ್ರೆ ನಿಮ್ಮನ್ನ ಏನಂತ ಗುರುತಿಸ್ತಾರೆ? ರಾಯರೇ, ಕಾರ್ ಓಡಿಸ್ಬೇಕು, ರಾಯರು ಹೌದಾ ಹೇಳ್ತಾರೆ. ಅದೇ ಪದ. ಶರ್ಟ್ ಹಾಕೊಂಡು ಹೋದ್ರು ಪಂಚೆ ಹಾಕೊಂಡು ಹೋಗ್ಬೇಕಂತೇನಿಲ್ಲ, ಈ ಹೇರ್ ಸ್ಟೈಲ್ ನಾಮ ಮುದ್ರೆ ಇದ್ದೇ ಇರುತ್ತಲ್ಲ, ಡಿಫಾಲ್ಟ್ ಇದು. ರಾಯರು, ನೀವೇ ಅಲ್ವಾ ರಾಘವೇಂದ್ರ ಮಾತ್ಮೇಲೆ ಮಾಡಿರೋದು, ಕನ್ನಡದ ಮಾತಾಡ್ಸ್ತಾರೆ. ಸಿಗ್ನಲ್ ಅಲ್ಲಿ ನಿಂತಿದ್ರು ಹಿಂಗ್ ನೋಡಿದ್ರೆ ಮಾತಾಡ್ಸ್ತಾರೆ, ಹಾಯ್ ಅಂತ. ಖುಷಿ ಆಗತ್ತೆ. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ, ನೀವು ಸಿಕ್ಕಿದ್ ಬಹಳ ಖುಷಿ ಆಯ್ತು ನಮ್ಗೆ, ಹಂಗೆಲ್ಲ ಹೇಳ್ಬಿಡೋಗ್ತಾರೆ. ಬಹಳ ಖುಷಿ ಆಯ್ತು. ನಿಮ್ಗೇನೆ ಬೆಳಗ್ಗೆ ಎದ್ದು ಒಂದ್ ಜೀನ್ಸ್ ಪ್ಯಾಂಟು, ಟಿ ಶರ್ಟ್ ಆಫೀಸ್ಗೆ ಹಾಕುವ ಅಥವಾ ಫಾರ್ಮಲ್ಸ್ ಹಾಕೊಳ್ಳುವ ಸಂದರ್ಭದಲ್ಲಿ ಏನ್ ಫೀಲ್ ಆಗ್ತಿರುತ್ತೆ? ಬಿಕಾಸ್ ಇದೆಲ್ಲ ನೀವು ಹಾಕಿ ನಂಬಲ್ಲ, ಜೀನ್ಸ್ ಹಾಕೋದ್ ಬಿಟ್ಬಿಟ್ಟಿದ್ದೀನಿ. ಜೀನ್ಸ್ ಇದು ಕುತೂಹಲ ಇದೆ ಆಕ್ಚುಲಿ, ಹೆಂಗದು ಪಾತ್ರ ಹೆಂಗೆ ತಗೋತೀನಿ. ಹೌದು, ಜೀನ್ಸ್ ಪ್ಯಾಂಟ್ ಹಾಕೋದ್ ಬಿಟ್ಬಿಟ್ಟಿರಿ. ಪವನ್ ಶಿವಚ ಸರ್ ಅಂತ ಈ ಪಾತ್ರ ಹೆಂಗ್ ಸಿಕ್ತಂದ್ರೆ, ಮನೋಜ್ ಅವರು, ನಾನು ಹೇಳಿದ್ನಲ್ಲ, ಮನೋಜ್ ಅವರು ಕಾಂಟ್ಯಾಕ್ಟ್ ಕೊಡ್ಸಿದ್ರು. ಇದಕ್ಕೆ ಇನ್ನೊಂದು ಹಿನ್ನೆಲೆ ಇದೆ. ಒಂದ್ ಫೋಟೋ ಕಳಿಸಿ ಪಂಚಲ್ಲಿರೋದು ಅಂತ ಹೇಳಿದ್ರು. ನಾನು ಅಮ್ಮ ಮಂತ್ರಾಲಯದ ಮುಂದೆ ಒಂದು ಫೋಟೋ ತಗೊಂಡಿದ್ದೆ. ಇತ್ತು. ನಾನು ಅಮ್ಮ ಮಂತ್ರಾಲಯದ ಮುಂದೆ ಒಂದು ಸೆಲ್ಫಿ ತಗೊಂಡಿರೋದು ಒಂದು ಫೋಟೋ ಇದೆ. ಅದನ್ನ ನಾನು ಕಳಿಸ್ದೆ. ಆ ಪಂಚೆ ಎಲ್ಲಿ ಕಾಣುತ್ತೆ ಅದ್ರಲ್ಲಿ? ಇಷ್ಟೇ ಪಂಚೆ ನನ್ನ ಹತ್ರ. ಸರ್ ನಂದು 2 ವರ್ಷ ಗ್ಯಾಪ್ ಆಗಿರೋದ್ರಿಂದ ಫೋಟೋ ಶೂಟು ಇಲ್ಲ, ಏನು ಇಲ್ಲ. ನಾನೊಂದ್ ಸೆಲ್ಫಿ ತಗೊಳಕ್ಕೂ ನನ್ಗೆ ಇರ್ಲಿಲ್ಲ, ನನ್ಗೆ ಆ ಮೈಂಡ್ ಸೆಟ್ಟೇ ಇರ್ಲಿಲ್ಲ. ಒಂದು ಫೋಟೋ ತಗೋಬೇಕು ನಂದು ಅಂತಾನು ಇರ್ಲಿಲ್ಲ. ನಿಂತಿರೋ ಪಂಚೆಲಿ ನಿಮ್ ಫೋಟೋ ಇಲ್ಲ ನನ್ನ ಹತ್ರ ಇದ್ದಿದ್ದು ಅದೊಂದೇ. ಅದು ನಾನು ಅಮ್ಮ ನಿಂತಿರೋದು ಒಂದು ಇದೆ, ಇಷ್ಟ ಇರೋದು. ಅದು ಕಳಿಸ್ದೆ. ಟು ದಿ ಸರ್ಪ್ರೈಸ್, ಕಾಕತಾಡಿಯನೋ ರಾಯರ್ ಗೊತ್ತಿಲ್ಲ, ಅದನ್ನ ನೋಡಿದವರು ಅವತ್ತು ಮಂತ್ರಾಲಯದಲ್ಲಿ ಇದ್ದಾರೆ. ಅವ್ರುವೆ ನಾವು ಅದನ್ನ ಯಾವಾಗ್ಲೂ ತಗೊಂಡಿದ್ದು, ತುಂಬಾ ಹಿಂದೆ ಮಂತ್ರಾಲಯಕ್ಕೆ ಹೋದಾಗ. ಆ ಫೋಟೋ ಅವ್ರಿಗೆ ಕಳಿಸ್ದಾಗ ಅವ್ರು ನೋಡಿದಾಗ ಅದು ಮಂತ್ರಾಲಯದಲ್ಲಿ ಇದ್ರು. ಅವ್ರ ಹೆಸರು ಪವನ್ ಶಿವತ್ಸ ಅಂತ. ಅವರು ಹಿ ವಾಸ್ ದಿ ಒನ್ ಆಫ್ ದಿ ರೈಟರ್ ಇದರಲ್ಲಿ, ರಾಘವೇಂದ್ರ ಮಹಾತ್ಮೇಲೆ. ತುಂಬಾ ಗೈಡ್ ಮಾಡಿದ್ರು ನನ್ಗೆ ಅವರು. ರಾಯರ್ ಪಾತ್ರ ತುಂಬಾ ಇಂಪಾರ್ಟೆನ್ಸ್ ಇದೆ ಇದಕ್ಕೆ. ನೀನು ಊಟ ತಿಂಡಿ ಎಲ್ಲ ಮಾಡ್ತಿದ್ದೆ, ಓಕೆ, ನಾಚೆ ಹೋಗ್ಬೇಕಾದ್ರೆ ನಿನ್ ಪ್ರೆಸೆನ್ಸ್ ಹೇಗಿರ್ಬೇಕು, ಇದೆಲ್ಲ ತುಂಬಾ ಹೇಗಿರ್ಬೇಕು. ಹಿ ಸೆಡ್, ಜೀನ್ಸ್ ಪ್ಯಾಂಟು ಮತ್ತೊಂದು ನೀನು ಹಾಕು, ನಿನ್ನಿಷ್ಟ, ನಾನು ಬೇಡ ಅಂತಿಲ್ಲ. ಬಟ್ ಇಫ್ ಯು ವೇರ್ ಕಾಟನ್ ಕ್ಲಾತ್ಸು, ಖಾದಿದು ಮತ್ತೊಂದು ಹಾಕಿದ್ರೆ ನಿನಗೆ ಆ ಫೀಲ್ ಗೊತ್ತಾಗುತ್ತೆ. ನೀನು ಹಾಕಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀನು ಪಾತ್ರ ಮಾಡ್ತಿರೋದ್ರಿಂದ ಜನರು ನಿನ್ನ ಆ ದೃಷ್ಟಿಯಲ್ಲಿ ನೋಡ್ತಿರ್ತಾರೆ. ನೀನು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡೋದ್ರೆ ನನಗೇನೂ ಪ್ರಾಬ್ಲಮ್ ಇಲ್ಲ, ಸೀರಿಯಲ್ಗೇನು ಪ್ರಾಬ್ಲಮ್ ಇಲ್ಲ. ಅವ್ರ ಮನ್ಸಿಗೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ, ಇವರ ರಾಯರ್ ಪಾತ್ರ ಮಾಡ್ತಿರೋದು ಅಂತ. ಆ ಒಂದು ಮೀನಿಂಗಲ್ಲಿ ಹಿ ಕನ್ವರ್ಟ್ ವೆರಿ ಬ್ಯೂಟಿಫುಲಿ. ನಾನು ಹೌದಲ್ವಾ, ಹೌದು ಕರೆಕ್ಟು ಅಂತ. ಆಫೀಸ್ಗೂ ಅಷ್ಟೇ ಕಾಟನ್ ಪ್ಯಾಂಟ್ಸ್ ಇದು ಇರೋದು, ಜೂಡಿಯೋಲೆಲ್ಲ ಸಿಗುತ್ತಲ್ಲ ಆ ಥರದ್ದು. ಜೀನ್ಸ್ ಪ್ಯಾಂಟ್ ಹಾಕೋದೇ ಇಲ್ಲ ನಾನು ಇವತ್ತಿಗೂ. ಜೀನ್ಸ್ ಪ್ಯಾಂಟ್ ಇದೆ, ನಮ್ಮಮ್ಮ ಹೇಳ್ತಾರೆ ಆಫೀಸ್ಗೆ ಹಾಕೊಂಡು ಹೋಗು, ಆಯ್ತಲ್ಲ ಇಲ್ಲ ಅಂತ. ಅದೇನು ಹಾಕೊಳಕ್ಕೆ ಮನ್ಸಿಲ್ಲ. ನೀವು ಕೇಳಿದ್ರಲ್ಲ ಚೇಂಜ್ ಏನು ಅಂತ, ಜೀನ್ಸ್ ಹಾಕೊಳಕ್ಕೆ. ಏನೇನು ಚೇಂಜ್ ಆಯ್ತು ಶ್ರೇಯಸ್ ಇಡೀ ಡೇ ಟು ಡೇ ಲೈಫಲ್ಲಿ? ರಾಯರ್ ಪಾತ್ರ ಮಾಡ್ತಿರುವಂತಹ ಶ್ರೇಯಸ್ ಕಶ್ಯಪ್ ಬದುಕಲ್ಲಿ ಏನ್ ಚೇಂಜ್ ಆಗೋಯ್ತು? ಮೊದ್ಲು ಹಿಂಗಿದ್ದೆ, ಹಿಂಗಿದ್ದೀನಿ ಸರಿ. ಒಂದು ಜೀನ್ಸ್ ಪ್ಯಾಂಟ್, ಆ ಪ್ಯಾಂಟು ಶರ್ಟ್ ಅದೆಲ್ಲ ಬಿಟ್ಬಿಟ್ರಿ.
ಕೋಪ ಆಯ್ತು ಸ್ವಲ್ಪ. ಅಮ್ಮ ಮಗ ಕಿತ್ತಾಡ್ತೀವಿ ಏನೋ ಒಂದು ವಿಷಯಕ್ಕೆ, ಎಲ್ಲರ ಮನೇಲೂ ಇದ್ದಿದ್ದೆ. ಆ ಕೋಪ ತಣ್ಣಗಾಗ್ಬಿಟ್ಟಿದೆ ಇವಾಗ. ಹೌದಮ್ಮ, ನಾನು ಹೇಳಿದ್ನಲ್ಲ ಅವಾಗ. ಅಮ್ಮಂಗೆ ತಿರ್ಕೊಂಡು ಮಾತಾಡಲ್ಲ, ತಿರ್ಕೊಂಡು ಮಾತಾಡೋದಂದ್ರೆ ಏನೋ ಎತ್ತರದ ವಯಸ್ಸಲ್ಲಿ ಹಿಂಗಲ್ಲಮ್ಮ, ನಾನು ಹೇಳ್ತಿಲ್ವಾ ಇದು ಹಿಂಗೆ. ಪಾಪ ಮೊಬೈಲಲ್ಲಿ ಏನೋ ಡೌಟ್ ಕೇಳಿರ್ತಾರೆ, ಹಿಂಗೆ ಹಂಗೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇಲ್ಲ ನೋಡ್ಕೊಂಡು, ಅಮ್ಮ ಇದು ಹಿಂಗಲ್ಲಮ್ಮ ಅಂತ ಹೇಳಿರ್ತೀನಿ. ಈಗ ಅದೆಲ್ಲ ಕೊಡಿ ಇಷ್ಟ ತಾನೆ ನೋಡ್ಕೊಳ್ಳಿ. ಹಿಂಗಾಗ್ಬಿಟ್ಟಿದೆ. ನಿಮ್ಮ ಅಮ್ಮಂಗೆ ಅನ್ಸಿರ್ತಾರ ಮಗ ಬದಲಾಗ್ಬಿಟ್ಟ ಅಂತ? ನೋಡ್ತಿರ್ತಾರೆ ಹಿಂಗೆ, ಟಿವಿ ನೋಡೋದು ನನ್ನ ನೋಡೋದು, ಟಿವಿ ನೋಡೋದು ನನ್ನ ನೋಡೋದು. ಹೇಳಿದ್ದುಂಟ ಅಮ್ಮ ಚೇಂಜ್ ಆಗ್ಬಿಟ್ಟಿದ್ಯಾ ಕಣೋ ಅಂತ? ಇಲ್ಲ, ಅಬ್ಸರ್ವ್ ಮಾಡ್ತಾರ ಅವರು, ಹೇಳೋದು ಗೊತ್ತಾಗಿರುತ್ತೆ. ಗೊತ್ತು ಅಂತ ನಿಮ್ಗೂ ಗೊತ್ತು? ಗೊತ್ತು. ಓಕೆ, ಆಮೇಲೆ ಊಟ ತಿಂಡಿ ಬಿಗ್ ಟೈಮ್ ಆಸೆ ಅನ್ಸುತ್ತೆ ಇವಾಗ ತಿನ್ಬೇಕು ಮಾಡ್ಬೇಕು ಅಂತ. ತಿಂದ ಮೇಲೆ ಅಷ್ಟೇ, ಇದು ಹೆಂಗಿದ್ರು ತಿಂತಿದ್ದೀವಿ. ಇವಾಗ ಮುಗ್ದಿರೋದ್ರಿಂದ ನನ್ನ ಪಾತ್ರ ಇವಾಗ ಒಂದ್ಸತಿ 2 ಸತಿ ತಿಂದಿರ್ಬೋದು, ಬಟ್ ಆದ್ರೆ ಮುಂಚಿನಷ್ಟು ಆಸೆ ಪಟ್ಟು ತಿನ್ಬೇಕು ಅಂತ ಆಸೆ ಆಗ್ತಾನೆ ಇಲ್ಲ ಈಗ. ಸಾಮಾನ್ಯವಾಗಿ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಅಲ್ಲೊಂದು ಪ್ರತೀತಿ ಇದ್ದೇ ಇರುತ್ತೆ, ಅಲ್ಲೂ ಪೂಜೆ ಮಾಡ್ತಾರೆ, ಅಲ್ಲೂ ಊಟಕ್ಕೆ ಹಾಕ್ತಾರೆ. ಈ ತರದ ಸೀರಿಯಲ್ ಮಾಡ್ಬೇಕಾದ್ರೆ ಪ್ರೊಡಕ್ಷನ್ ಇಂದ ಕಟ್ಟುನಿಟ್ಟಿನ ಕ್ರಮಗಳು ಇರುತ್ತೆ. ಮಾಡ್ತಿರೋದು ದೇವರ ಸೀರಿಯಲ್, ಖಂಡಿತವಾಗ್ಲೂ ಕಟ್ಟುನಿಟ್ಟಾಗಿ ಅವರು ಫಾಲೋ ಮಾಡ್ತಾರೆ. ಆಮೇಲೆ ಯಾರು ಅದನ್ನು ಫಾಲೋ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಎಂಕರೇಜ್ ಮಾಡ್ತಾರೆ. ನಾನು ಊಟ ತಿಂಡಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಪರವಾಗಿಲ್ಲ, ನಿಮ್ಗೆ ಏನು ಬೇಕು ಮಾಡಿ ತಿನ್ನಿ, ತೊಂದರೆ ಇಲ್ಲ, ಪಾತ್ರ ಚೆನ್ನಾಗಿ ಮಾಡಿ ಅಷ್ಟೇ ಎಂಕರೇಜ್ ಮಾಡ್ತಾರೆ. ಇದು ಆಗಿದ್ದುಂಟ. ಆದರೆ ನೀವು ಸೆಟ್ ದಿನ ಬರೋರು ಬರ್ತಿದ್ದೀರಾ, ಬಟ್ ಅಲ್ಲಿ ಯಾರೊಬ್ಬ ಚಾಕು ಕೊಡೋ ಹುಡುಗ, ಅಥವಾ ಯಾರೋ ಲೈಟ್ ಬಾಯ್ ಹುಡುಗ, ಅಥವಾ ಯಾರೋ ಡ್ರೈವರು ನಮಸ್ಕಾರ, ಈ ತರದ ಭಕ್ತಿಯ ಭಾವದಲ್ಲಿ ನಿಮ್ಮನ್ನು ನೋಡಿ ನಮಸ್ಕಾರ ಮಾಡಿದ್ದು ಉಂಟಾ? ಇದೆ. ಅದು ಟ್ರಾವೆಲ್ ಆಗ್ತಾ ಆಗ್ತಾ ಪಾತ್ರದಲ್ಲಿ ಡೈಲಿ ಬಂದು ಗುಡ್ ಮಾರ್ನಿಂಗ್ ಹೇಳಿ 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 ಅದು ನಮಸ್ಕಾರ ಬಂತು. ಫಸ್ಟ್ ಸ್ಟಾರ್ಟಿಂಗ್ ಮುಂದೆ ಗುಡ್ ಮಾರ್ನಿಂಗ್ ಶ್ರೇಯಸ್ ಅಂತಿದ್ರು. ಈಗ ಯಾರು ಅಂತಾರಲ್ಲ ಶ್ರೇಯಸ್ ಗುಡ್ ಮಾರ್ನಿಂಗ್ ಅನ್ನೋರು ಇರ್ತಾರೆ. ಒಂದಷ್ಟು ಟ್ರಾವೆಲ್ ಆದ್ಮೇಲೆ ಶ್ರೇಯಸ್ ಬಿಟ್ಬಿಡ್ತಾರ. ಆಗ ಆ ಥರದ್ದು ನಡೆದಿದ್ಯಾ? ಹೌದು, ಎಲ್ಲರೂ ಆಮೇಲೆ ಪಾತ್ರ ಮಾಡ್ತಾ ಮಾಡ್ತಾ ಅವರು ಎಲ್ಲ ನೋಡ್ತಾರಲ್ಲ, ರಾಯರೇ ರಾಯರೇ ಅನ್ನಕ್ಕೆ ಶುರು ಮಾಡ್ಬಿಟ್ರು. ಇವಾಗ ನನ್ಗೆ ಏನಾರು ಹೇಳ್ಬೇಕು ಅಂದ್ರು, ಇನ್ಕ್ಲೂಡಿಂಗ್ ನವೀನ್ ಕೃಷ್ಣ ಸರ್ ಎಲ್ಲಾರು ರಾಯರೇ ಇದು ಹಿಂಗಲ್ಲ, ಇದು ಹಿಂಗೆ, ಈ ತಪ್ಪಾಯ್ತಿದ್ದು, ತಿದ್ದಬೇಕಾದ್ರೂ ರಾಯರೇ ಅಂತಾನೆ ಅಡ್ರೆಸ್ ಮಾಡ್ತಾರೆ. ಶ್ರೇಯಸ್ ರಾಯರೇ ಅಂತಾನೆ ಹೇಳ್ತಾರೆ. ಯಾವ್ದಗೂ ಬೈಯೋದು ಮಾಡೋದು ಇಲ್ಲ, ಯಾರಿಗೂ ಇಲ್ಲ, ಯಾವ ಪಾತ್ರಕ್ಕೂ ಇಲ್ಲ, ನಿಮ್ಗಂತೂ ಇಲ್ವೇ ಇಲ್ಲ. ಹೌದು. ನನ್ಗೆ ನಿಜವಾಗ್ಲೂ ಏನ್ ಅನ್ಸಿದ್ದು ಅಂದ್ರೆ, ರಾಯರು ಅವರಲ್ಲಿ ಕೂತ್ಕೊಂಡು ಅವ್ರಿಗೆ ಹೆಂಗ್ ಬೇಕೋ ಅದನ್ನ ನಿರ್ದೇಶನ ಮಾಡ್ಕೊಂಡಿದ್ದಾರೆ. ಸೊ ನಾವು ಅವ್ರಿಗೆ ಹಂಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವರಷ್ಟು ನಮ್ಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಇದು ಒಳ್ಳೇದು. ಖಂಡಿತ ಅವರು ನವೀನ್ ಕೃಷ್ಣ ಸರ್ ಅಷ್ಟು ಚೆನ್ನಾಗಿ ಅಷ್ಟು ಪೇಷನ್ಸ್ ಇಂದ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ರಾಯರ್ ಅವರಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಹೀಗ್ ಬರ್ಬೇಕಂತ. ಹೆಂಗ್ ಫಾಲೋ ಮಾಡ್ತಿದ್ರು ನವೀನ್ ಕೃಷ್ಣ? ಹಿಂಗೆ ಈ ತರದೊಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅವರು ಅದನ್ನ ಆಹ್ವಾನ ಮಾಡ್ಕೋಬೇಕಲ್ಲ, ಒಬ್ಬ ಡೈರೆಕ್ಟರ್ ಆಗಿ, ಕಥೆಗಾರನಾಗಿ ಹೇಗಿತ್ತು ಅವ್ರ ತಯಾರಿ, ಹೇಗಿತ್ತು ನೀವು ಅಬ್ಸರ್ವ್ ಮಾಡ್ದಂಗೆ ನವೀನ್ ಕೃಷ್ಣ? ಅಂದ್ರೆ ಫಾರ್ ಎನ್ ಎಕ್ಸಾಂಪಲ್, ಸೀನ್ ಪೇಪರ್ ಬರುತ್ತೆ, ನಾವು ಓದ್ತಿರ್ತೀವಿ. ನಾವು ಓದೋದಿಕ್ಕೂ ವಿಜುವಲ್ ಆಗಿ ಬರೋದಿಕ್ಕೂ ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಬೇರೆ, ಡೈರೆಕ್ಟರ್ ಅವ್ರ ಪರ್ಸ್ಪೆಕ್ಟಿವೇ ಬೇರೆ. ನವೀನ್ ಕೃಷ್ಣ ಸರ್ ಅದನ್ನ ತುಂಬಾ ಈಸಿ ಮಾಡ್ಕೊಟ್ಬಿಡೋರು. ರಾಯರಾಗಿ ನಾನು ಹೆಂಗೆ ಹೇಳ್ಬೋದು ಅಂತ ಅವ್ರು ಹೇಳ್ಕೊಡೋರು ನನಗೆ. ಅದು ಅವರು ಪ್ರಿಪ್ರೇಷನ್ ನವೀನ್ ಸರ್ದು. ಇದು ಓದ್ಕೊಂಡಿದ್ದೆ, ಯಾವುದೋ ಒಂದು ಶ್ಲೋಕ ಇತ್ತು, ಮತ್ತೊಂದಿತ್ತು, ಇದು ಹೆಂಗೆ ಹೇಳಿ ನನಗೆ ಇಲ್ಲಿಂದ ತೊಗೊಂಡು ಬಂದೆ ಡೈಲಾಗು, ಇಲ್ಲಿ ಸಡನ್ನಾಗಿ ಶ್ಲೋಕ ಬಂತು, ಎಲ್ಲಿ ಪಾಸ್ ಕೊಡಬೇಕು. ಯಾಕಂದರೆ ರಾಯರು ಅಂದರೆ ಅದು ಬೇರೆ ಪಾಸು, ಉಚ್ಚಾರಣೆ ಅದೆಲ್ಲ ನೀಟಾಗಿ ಫಾಲೋ ಮಾಡಬೇಕು. ಸರ್ ನೀಟಾಗಿ ನಮ್ಗೊಂಥರ ಈ ಸೀನ್ ಮುಗ್ದೋಯ್ತಾ ಹಂಗಾರೆ ಅಂತ ಅನ್ನಿಸ್ತಾ ಇತ್ತು ನಮಗೆ. ಅಷ್ಟು ಈಸಿಯಾಗಿ ಪೋಣಿಸ್ಕೊಟ್ಬಿಡೋರು ಕಥೆನ. ನೀವು ಇಲ್ಲಿ ಬರ್ತೀರಾ, ಫಸ್ಟ್ ಮಾತಿದ್ದು ಇಷ್ಟ, ಇವಾಗ ಶಾರ್ಟ್ ಇಷ್ಟು ಮಾತಾಡಿ, ಇವಾಗ ನೀಟಾಗಿ ಈಸಿ ಮಾಡಿಕೊಡೋರು. ಯಾವುದೇ ಸೀನು ನನಗೊಬ್ಬಂಗೆ ಅಲ್ಲ, ಎಲ್ಲ ಪಾತ್ರಕ್ಕೂ ಇವತ್ತಿಗೂ ಕೂಡ ತುಂಬ ಈಸಿ ಮಾಡಿಕೊಡ್ತಾರೆ ಅವರು. ಯಾವತ್ತು ಆ್ಯಕ್ಟರ್ಸ್ ಕಾನ್ಷಿಯಸ್ ಆಗ್ಬಿಡ್ತಾರೆ, ಇಷ್ಟು ದೊಡ್ಡ ಸೀನು, ಇಷ್ಟು ದೊಡ್ಡ ಡೈಲಾಗು ಅಂತ, ಅದು ಬಿದೋಗುತ್ತೆ, ಆ್ಯಕ್ಟ್ ಮಾಡೋಕ್ಕೆ ಆಗೋದಿಲ್ಲ ನಮಗೆ. ಕಾನ್ಷಿಯಸ್ ಆಗಬಾರ್ದು, ಕಾನ್ಷಿಯಸ್ ಆಗದಿರೋ ಹಾಗೆ ನಮಗೆ ಕಟ್ಕೊಟ್ರು ನವೀನ್ ಸರ್. ಎಂಥ ಡೈಲಾಗ್ಸ್ ಆದ್ರೂ, ಎಂಥ ದೊಡ್ಡ ಸೀನ್ ಆದ್ರೂ, 15 ಪೀಸ್ ಸೀನ್ ಆದ್ರೂ ನೀಟಾಗಿ ಕೂತ್ಕೊಂಡು ಸೀನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅದಕ್ಕೆಲ್ಲ ಬ್ರೇಕ್ ಡೌನ್ ಮಾಡಿ, ಎಲ್ಲೆಲ್ಲಿ ಏನೇನು ಬರಬೇಕು, ಯಾವ ಶಾರ್ಟ್ಸ್ ಎಲ್ಲ ಮಾಡಿ, ಆಮೇಲೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ, ಇಷ್ಟ ಮಾಡಿ. ಇವಾಗ ಜಾಸ್ತಿ ಅವ್ರಿಗೆ ಹೇಳ್ದಷ್ಟು ಮಾಡಬೇಕು ಅಷ್ಟೇ. ದಟ್ಸ್ ವಾಟ್ ಈಸ್ ರಿಕ್ವೈರ್ಮೆಂಟ್ ವಾಸ್, ಎಕ್ಸ್ಟ್ರಾ ಮಾಡಬಾರ್ದು. ಬಿಗ್ಗೆಸ್ಟ್ ಶಾರ್ಟ್ ಅಂದ್ರೆ ಎಷ್ಟು ಡ್ಯೂರೇಷನ್? ಅತಿ ದೊಡ್ಡ ಶಾರ್ಟ್ ತೆಗೆದಿತ್ತು 4-5 ಮಿನಿಟ್ಸ್ ಇರೋ, 3-4 ಮಿನಿಟ್ಸ್ ಇರ್ಬೋದು. 3 ಮಿನಿಟ್ಸ್ ಅಂತೂ ಇದೆ, ಅದು ಇತ್ತೀಚೆಗೆ ಮಾಡಿದ್ದು.
ಅಪ್ಪ ಅಂದ್ಬಿಟ್ಟು ಮಗ ಬಂದು ತಬ್ಕೊಂಡು ಮಾತುಕತೆ ಆಗುತ್ತೆ. ಅದೊಂದು 3 ಮಿನಿಟ್ಸ್ ಬರ್ಬೋದು ಅಪ್ರಾಕ್ಸಿಮೇಟು. ಅದು ಸರ್ ಬಂದು ನೀಟಾಗಿ ಇದು ಮಾಡಿದ್ರು, ನೀವು ಬರ್ತೀರಾ, ಮಗ ಬರ್ತಾನೆ. ಫಸ್ಟು ನನ್ನ ಮಗನ ಪಾತ್ರ ಮಾಡೋರನ್ನ ತಬ್ಕೊಂಡು, ನೋಡು ಅಪ್ಪ ನಿಂಗೆ ತಬ್ಕೋಬೇಕು ನೋಡು, ಬಂದ ತಕ್ಷಣ ಅಪ್ಪ ನನಗೇನೋ ತಂದಿಲ್ವಪ್ಪ ನೀನು, ಇದೆಲ್ಲ ಹೇಳಿ ಅದೊಂಥರ ಲೈವ್ಲಿ ಎನ್ವೈರ್ಮೆಂಟ್. ಕೆಲವುದೆಲ್ಲ ಸೀನ್ ಪೇಪರಲ್ಲಿ ಇರೋದಿಲ್ಲ, ಅದನ್ನ ಅವ್ರು ಲೈವ್ಲಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಪ್ರಿಪ್ರೇಷನ್ ಹಂಗೆ ಸರ್. ಸಾಮಾನ್ಯವಾಗಿ ಈ ಥರದೆಲ್ಲ ಪಾತ್ರದೊಳಗೆ ಜೀವಿಸ್ಬೇಕಾದ್ರೆ ಸುಪ್ತಾವಸ್ಥೆಯಲ್ಲಿ ಇದ್ದಾಗಲೂ ಕೂಡ ತುಂಬಾ ಕಾಡ್ಬಿಡುತ್ತೆ, ಅಂದ್ರೆ ಡ್ರೀಮ್. ಶ್ರೇಯಸ್ ಕಶ್ಯಪ್ಗೆ ಈ ಪಾತ್ರ ಮಾಡ್ಬೇಕಾದ್ರೆ ಕನ್ಸಲ್ಲಿ ರಾಯರ್ ಬಂದ್ರು, ನಾನೇನೋ ಆಕ್ಟ್ ಮಾಡಿದ್ದೆ, ಇವತ್ತೇನೋ ಆಯ್ತು ನನಗೆ ಅನ್ನೋದೇನಾರು ಆಯ್ತಾ? ನನಗೆ ಇಲ್ಲಿವರೆಗೂ ರಾಯರ್ ಕನ್ಸಿನಲ್ಲಿ ಬಂದಿರಲಿಲ್ಲ, ಅಂದರೆ ಸೀರಿಯಲ್ ಮಾಡೋವರೆಗೂ. ನನ್ನ ಇಡೀ ಲೈಫಲ್ಲಿ ಯಾವತ್ತು ನಮ್ಮ ತಾಯಿಗೆ ತುಂಬ ಬರೋದು, ಮಂತ್ರಾಕ್ಷತೆ ಕೊಡೋದು, ಆ ಥರ ಎಲ್ಲ ಕನ್ಸು ಬಂದಿದೆ ಅವ್ರಿಗೆ. ನನಗೆ ಯಾವತ್ತೂ ಬಂದಿರಲಿಲ್ಲ ರಾಯರ್ದು. ಸೀರಿಯಲ್ ಸ್ಟಾರ್ಟ್ ಆದಾಗ ಯಾವಾಗ ಅಂತ ನನಗೆ ಗೊತ್ತಿಲ್ಲ, ಇತ್ತೀಚೆಗೆ ಒಂದು ತಿಂಗಳು 2 ತಿಂಗಳ ಹಿಂದೆ ಬೃಂದಾವನ ಕಾಣಿಸ್ತು, ರಾಯರ್ ಮಂತ್ರಾಲಯದ ಬೃಂದಾವನ ಮುಂದೆ ಮಸ್ಕಾಗಿದೆ, ಏನೂ ಕಾಣಿಸ್ತಾ ಇಲ್ಲ. ಯಾರೋ ಇಬ್ಬರು ಎತ್ತಿಗಳಿದ್ದಾರೆ ಬೃಂದಾವನದ ಮುಂದೆ. ಬೃಂದಾವನ ಅಂದ್ರೆ ಹೀಗೆ ರೈಟ್ ಸೈಡಲ್ಲಿ ಇಲ್ಲೊಬ್ರು ಅಲ್ಲೊಬ್ರು ಎತ್ತಿಗಳು ನಿಂತಿದ್ದಾರೆ, ಅವ್ರದ್ದೇನೋ ಮಾತುಕತೆ ಆಗ್ತದೆ. ಇಲ್ಲಿ ಇರೋರ ಪಕ್ಕ ನಾನು ನಿಂತಿದ್ದೀನಿ, ಏನಾಗ್ತಿದೆ ಗೊತ್ತಿಲ್ಲ, ಇಷ್ಟೇ ಸೀಕ್ವೆನ್ಸ್, ಏನಾಗ್ತಿದೆ ಗೊತ್ತಿಲ್ಲ, ಏನೋ ಪ್ರಶ್ನೆ ಕೇಳ್ತಿದ್ದೆ, ಯಾಕೆ ಹಿಂಗಾಯ್ತು ಅಂತ ಅವ್ರಿಗೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರು ಇಲ್ಲಿ ನಿಂತಿದ್ದಾರೆ, ಕಾವಿ ಹಾಕೊಂಡು ನಿಂತಿದ್ದಾರೆ, ಮುಖ ಏನೂ ಕಾಣಿಸ್ತಾ ಇಲ್ಲ. ನಾನು ಇಲ್ಲಿ ನಿಂತಿದ್ದೀನಿ, ಹಿಂಗೆ ಕೈ ಕೊಟ್ಕೊಂಡು ನಿಂತಿದ್ದೀನಿ, ಏನೋ ಮಾತಾಡ್ತಿದ್ದಾರೆ ಅಂತ ಅಷ್ಟೇ. ಎಚ್ಚರ ಆಯ್ತು ಅಷ್ಟೇ, ಏನಿಲ್ಲ. ಅದೇನು ಲಾಜಿಕ್ಕು ಅಂತನೂ ಗೊತ್ತಿಲ್ಲ ನನಗೆ. ಎಚ್ಚರ ಆಗೋಯ್ತು. ಒಳ್ಳೆ ಕನ್ಸು ಮಾತ್ರ, ಒಳ್ಳೆ ನಿದ್ದೆ, ಒಳ್ಳೆ ಹೇಳ್ದೆ ನಾನು. ನೋಡಿ ಇಷ್ಟು ದಿನ ಬರ್ತಿರ್ಲಿಲ್ಲ ಅಂದ್ರೆ ಇವಾಗ ನೋಡ್ರಿ ರಾಯರ್ಸ್ ಕಾಣಿಸ್ಕೊಳಕ್ ಶುರು ಮಾಡಿದಾರೆ ನಿನ್ಗೆ. ಈಗ ನಿಮ್ ಎಪಿಸೋಡ್ ಮುಗೀತಲ್ಲ, ಅಂದ್ರೆ ವೆಂಕಟನಾಥ ಯೌವನಾವಸ್ಥೆ ರಾಯರು ಮುಗೀತು. ಈಗ ಯೌವನದ ನಂತರದ ರಾಯರ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಅದರಿಂದ ಒಂಚೂರು ಗ್ಯಾಪ್ ಬಂತು ನಿಮ್ಗೆ. ಗ್ಯಾಪ್ ಬಂದಿದ್ದಕ್ಕೆ ನಮ್ ಜೊತೆ ಇಂಟ್ರೂ ಆಗ್ತಾ ಇದೆ. ಇಲ್ಲರೆ ಅವರ IT ಕೆಲಸ, ಈ ಶೂಟಿಂಗ್ ನ ನಡುವೆ 1 ದಿನ 1 ಗಂಟೆ ನೋ ಚಾನ್ಸ್, ಅಂದ್ರೆ ಅಷ್ಟು ಕಂಟಿನ್ಯೂಸ್ ಆಗಿ ಹೆಕ್ಟಿಕ್ ಸ್ಕೆಡ್ಯೂಲ್ ಅದಿಲ್ಲ ಅಂತಲ್ಲ. ಈಗ ಒಂಥರ ನಿರಾಳ ಅನ್ಸುತ್ತಾ, ಅಥವಾ ಇನ್ನೂ ಅದ್ರೊಳಗೆ ಜೀವಿಸ್ತಾ ಇದ್ದೀರಾ? ಯೂಶಲಿ ಪಾಪ ಐ ಶುಡ್ ಥ್ಯಾಂಕ್ ಪ್ರೊಡಕ್ಷನ್ ಅಂಡ್ ಚಾನಲ್. ದಿ ಯೂಸ್ ಟು ಪ್ಲಾನ್ ಸ್ಯಾಟರ್ಡೆ ಸಂಡೇಸೇ ಪ್ಲಾನ್ ಮಾಡೋರು ಆದಷ್ಟು. ಕೆಲವೊಂದು ದಿನ ನಾನು ರಜಾ ಹಾಕೊಳ್ಳೋ ಒಂದು ಸೀಕ್ವೆನ್ಸ್ ಆಗೋದು, ಆ ಸಿಚುವೇಶನ್ ಬರೋದು, ನಾವು ಅಡ್ಜಸ್ಟ್ ಆಗ್ತಿದ್ವಿ, ಅವರು ಅಡ್ಜಸ್ಟ್ ಆಗ್ತಾ ಇದ್ರು. ಇವಾಗ ಏನಾಗ್ಬಿಟ್ಟಿದೆ, ಶನಿವಾರ ಭಾನುವಾರ ಶೂಟ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬ್ಲ್ಯಾಂಕ್, ಏನು ಮಾಡೋದು ಅಂತ. ಬಟ್ ಇದೊಂದು ಪ್ಲ್ಯಾಟ್ಫಾರ್ಮು, ಐ ಶುಡ್ ರಿಯಲಿ ಥ್ಯಾಂಕ್ ಪ್ರೊಡಕ್ಷನ್ ಟೀಮ್ ಆ್ಯಂಡ್ ಚಾನಲ್ ಫಾರ್ ಎಂಕರೇಜಿಂಗ್ ಮಿ. IT ಇದ್ಕೊಂಡು ಮಾಡ್ತಿದ್ದೀರಾ, ರಾಯರ್ ತೂಗಿಸಿದ್ದಾರೆ 2 ಕಡೆನೂ. ನಿಮ್ಮ IT ಕಂಪ್ನಿಯವರು ಸಪೋರ್ಟ್ ಮಾಡಿದ್ದಾರೆ. IT ಕಂಪ್ನಿಯವರು, ಅವ್ರಿಗೆ ಗೊತ್ತು, ಬಿಕಾಸ್ ಐ ಕಾಂಟ್ ಲೈ, ಮಾಡ್ತಿರೋದು ರಾಯರ್ ಪಾತ್ರ ಸುಳ್ಳು ಹೇಳಕ್ ಆಗೋದಿಲ್ಲ. ಮೊದಲನೇದು TRP ಇದ್ಮೇಲೆ ಎಲ್ಲರೂ ನೋಡ್ತಿರ್ತಾರೆ. ಎರಡನೇದು ಇಟ್ ಈಸ್ ವೆರಿ ಮಚ್ ಎವಿಡೆಂಟ್, ಟಿವಿಲಿ ಬಂದೇ ಬರುತ್ತೆ. ನಾನು ಹೇಳಿಲ್ಲ ಅಂದ್ರೆ ಇನ್ಯಾರೋ ಹೇಳ್ತಾರೆ, ನಿಮ್ಮ ಟೀಮಲ್ಲಿ ಒಬ್ಬ ಹಿಂಗ್ ಮಾಡ್ತಿದ್ದಾರೆ, ಯಾರೊಬ್ರು ಹೇಳ್ತಾರೆ. ನಿಮ್ ಬಾಸ್ ಎಲ್ಲ ಹಿಂಗ್ ನೋಡ್ತಾರೆ ನಿಮ್ಮನೀಗ. ಅವ್ರು ವೆರಿ ಹ್ಯಾಪಿ. ನಮ್ಮ ಟೀಮಲ್ಲಿ ಈ ತರ ಒಂದು ಟ್ಯಾಲೆಂಟ್ ಇರೋರು ಇದಾರಲ್ಲ. ಬಟ್ ದೇ ಸ್ಟಿಲ್ ಕಾಲ್ ಯು ಶ್ರೇಯಸ್ ಸರ್, ರಾಯರೇ ಬನ್ನಿ ಅಂತಾರೆ ಏನಾದ್ರು ಕರೀತಾರೆ. ಅಲ್ಲಿ ಕನ್ನಡದವರೆಲ್ಲ ಹಾಗೆ, ಏನಪ್ಪಾ ಮಂತ್ರಾಲಯಕ್ಕೆ ಹೋಗೋದೇ ಬೇಡ, ಇಲ್ಲ ಫುಲ್ಲರೆಲ್ಲ ನೋಡ್ಬಿಡ್ತೀವಿ ಅಂತ ತಮಾಷೆ ಮಾಡ್ತಾರೆ. ಇಲ್ಲ ಹೇಳ್ಬೇಡಿ ನೀವು, ಯತಿಗಳು ನಾವೆಲ್ಲ ಜಸ್ಟ್ ಪಾತ್ರಧಾರಿಗಳಷ್ಟೇ ಅಂತ. ಅದಿದೆ, ಅದೆಲ್ಲ ತಮಾಷೆ ಮಾಡೋದು, ಕಾಲು ಎಳಿಯೋದು, ಅದೆಲ್ಲ ಇರುತ್ತೆ. ಬಟ್ ಇದಾರೆ, ನಾನು ಆಫೀಸಲ್ಲಿದ್ದ ಕೆಲವೊಂದ್ಸತಿ ಇದು ರೀಪೋಸ್ಟ್ ಮಾಡ್ತಿರ್ತೀನಿ, ನಮ್ದು ಆಕ್ಟ್ ಮಾಡಿರೋ ರೀಲ್ಸ್ ಎಲ್ಲ. ಅಲ್ಲೆಲ್ಲ ಇಲ್ಲ ಕೂತಿದ್ಯಾ, ಯಾವಾಗ ಹೋಗಿದ್ದೆ ಶೂಟಿಂಗ್ಗೆ ನೀನು, ಆ ಥರ ಎಲ್ಲ ಕಾಲು ಎಳಿಯೋತಿದೆ. ಕೆಲವೊಂದ್ಸತಿ ಎಲ್ಲ ಶೂಟಿಂಗ್ ಕೆಲವೊಂದ್ಸತಿ ಲೇಟ್ ಆಗಿದೆ, ನೈಟ್ ಆಗಿರುತ್ತೆ, 4:30-5 ಗಂಟೆ ತನಕ ಆಗಿರುತ್ತೆ. ಬೆಳಿಗ್ಗೆ ಟಕ್ಕಂತ ನೆಕ್ಸ್ಟ್ 5:30 ಕ್ಯಾಬು ಹತ್ಕೋ ಬಾ, ಅದು ಶಕ್ತಿ ರಾಯರ್ ಕೊಟ್ಟಿರೋದು ಅಷ್ಟೇ. ಕೆಲವೊಂದ್ಸತಿ ಆಫೀಸ್ ಮುಗಿಸ್ಕೊಂಡು ಸಂಜೆ ಶೂಟ್ಗೆ ಹೋಗಿದ್ದೀನಿ. ಎಷ್ಟೋ ಸತಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಪ್ರೊಡಕ್ಷನಲ್ಲಿ. ಇದು ನಿಮ್ಮ ಸೀನ್ ಎಲ್ಲ ಮಧ್ಯಾಹ್ನ ಆದಮೇಲೆ ಆಮೇಲೆ ಬನ್ನಿ. ರಿಯಲಿ ಥ್ಯಾಂಕ್ಫುಲ್, ಇಷ್ಟು ಫ್ಲೆಕ್ಸಿಬಲ್ ಆಗಿ ನಡ್ಸ್ಕೊಂಡಿದ್ದಾರೆ. ತುಂಬಾ ಥ್ಯಾಂಕ್ಸ್. ಏನಾದ್ರೂ ಈ ಆಧುನಿಕ ಯುಗದಲ್ಲೂ ರಾಯರ್ ಇದಾರೆ ಇಲ್ಲ ಅಂತಲ್ಲ, ಬಟ್ ಹೇಗಿರ್ತಿತ್ತು ನಮ್ಮ ಬದುಕು? ಏನ್ ಬದಲಾವಣೆ ಆಗ್ಬೇಕು ಅಂತ ನೀವು ಬಯಸ್ತೀರಿ? ಎಲ್ಲ ಕಡೆ ಸತ್ಯ ಇರಬೇಕಿತ್ತು, ಸುಳ್ಳು ಅನ್ನೋದು ಇರಬಾರ್ದಿತ್ತು. ನಮ್ಮ ಪರಿಸ್ಥಿತಿ ಕೆಲವೊಂದ್ಸತಿ ನಮ್ಮನ್ನ ಸುಳ್ಳು ಹೇಳೋದಿಕ್ಕೆ ಪ್ರೇರೇಪಿಸುತ್ತೆ. ಆ ಸಿಚುಯೇಷನ್ ಕೂಡ ದೇವ್ರು ಕೊಡ್ತಿರ್ಲಿಲ್ಲ ಅನ್ಸುತ್ತೆ. ಮದುವೆ ಆಗಿದೆಯಾ ಶ್ರೇಯಸ್ಗೆ? ಇಲ್ಲ. ಎಲಿಜಿಬಲ್ ಬ್ಯಾಚುಲರ್.
ಇವಾಗ ಈ ರಾಯರ್ ಪಾತ್ರ ಮಾಡಿದ್ಮೇಲೆ ಅಪ್ರೋಚ್ ತುಂಬಾ ಜಾಸ್ತಿ ಬಂದಿದ್ಯಾ? ಅದೊಂದು ಹೇಳ್ತೀನಿ, ಅದು ನನ್ಗೆ ನಗು ಬಂತು. ಓಕೆ. ನನ್ಗೆ ಅನ್ನಿಸ್ತು ಮೇ ಬಿ ರಾಯರ ಬೃಂದಾವನದಿಂದ ನಗ್ತಿದಾರೇನೋ ನನ್ನ ಸಿಚುಯೇಷನ್ ನೋಡ್ಕೊಂಡು. ಯಾಕೆ ಹಂಗೆ ಹೇಳ್ತಿದ್ರಿ? ಒಂದಿನ ಮಠಕ್ಕೆ ಹೋಗಿದ್ವಿ, ನಾನು ಅಮ್ಮ ಗುರುವಾರ. ಅಮ್ಮನುವಾ? ನಾನು ಅಮ್ಮ ಮಾಮೂಲಿ ಸೀರಿಯಲ್ ಎಲ್ಲ ಶುರುವಾದ್ಮೇಲೆ ಹ್ಮ್ ಪ್ರದಕ್ಷಿಣೆ ಹಾಕ್ತಾ ಇದ್ದೆ. ಯಾರೊಬ್ರು ಹೀಗೆ ತಾಯಿ ಮಗ ಅವರನ್ನು ಬಂದ್ರು. ಅವ್ರ ಮಗ ಹಂಗೆ ನಮಸ್ಕಾರ ಮಾಡಿ, ಇವ್ರಿಗೆ ನಮಸ್ಕಾರ ಮಾಡು, ಇವನ್ಗೆ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ನನ್ನ ಕೇಳಿದ್ರು. ನನಗೆ ಮದ್ವೆ ಆಗಿಲ್ಲ. ನಮ್ಮಮ್ಮ ನಿಂಗೆ ನೋಡ್ದೆ, ನಮ್ಮಮ್ಮ ನಗ್ತಾ ಇದಾರೆ. ನನ್ಗೆ ಅವಾಗ ಅನ್ಸಿದ್ದು ಮೋಸ್ಟ್ಲಿ ರಾಯರು ನಗ್ತಿರ್ತಾರೆ ಅನ್ಸತ್ತೆ, ಇವತ್ತು ಈ ಸಿಚುವೇಶನ್ಗೆ ಸಿಕ್ಕಾಕಿಸ್ಬಿಟ್ಟು ನನ್ನ ರಾಯರು ನಗ್ತಿರ್ತಾರೇನೋ ನನ್ನ ಪರಿಸ್ಥಿತಿ ನೋಡಿ. ನೋಡ್ದ್ಯಾ ಹೆಂಗಿದೆ? ಅದ್ ಹೆಂಗೆ ಅಂದ್ರೆ ಈ ಕಡೆಯಿಂದ ನೀವು ಪ್ರಪೋಸಲ್ ಬರ್ತಿದೆಯಲ್ವಾ ಹೇಳಿ ಫಸ್ಟ್ ಅದನ್ನ. ಬರ್ತಿದೆ. ಅಥವಾ ರಾಯರು ಪಾತ್ರ, ರಾಯರು ಅಂದ ತಕ್ಷಣ ನಮಸ್ಕಾರ ಮಾಡಿ ಸುಮ್ಮನೆ ಆಗ್ಬಿಡ್ತಾರ ಗೊತ್ತಿಲ್ಲ ನಂಗೆ, ಅದಕ್ಕೆ ಕೇಳ್ತಾ ಇಲ್ಲ ಇಲ್ಲ, ಕ್ಯಾಮ್ರಾಮನ್ ಯಾವಾಗ್ಲೂ ಹೇಳೋರು, ನಮ್ ತಾಯಿ ಬಂದಾಗ ಸ್ವಲ್ಪ ರೇಗ್ಸೋರು, ಮಗಂಗ್ ಬೇಗ ಮದ್ವೆ ಮಾಡ್ಬಿಡಿ, ಇಲ್ದಾರ ಮುಂದೆ ರಾಯರು ರಾಯರು ಅಂದ್ಬಿಟ್ಟು ಕಾಲಿಗೆ ಬಿದ್ದ್ಬಿಡ್ತಾರೆ, ಕಷ್ಟ ಆಗ್ಬಿಡತ್ತೆ ನಿಮ್ಗೆ ನೋಡಿ ಅಂತ. ಹೌದು, ಅದು ಇವಾಗ ನಿಜ ಆಗ್ತಾ ಇದೆ. ಒಂಥರ ನಿಮ್ಮನ್ನ ಆಧ್ಯಾತ್ಮ ದೃಷ್ಟಿಯಿಂದ ನೋಡ್ಬಿಟ್ರೆ ಆ ಗೌರವ ಭಕ್ತಿ ಬಂದ್ಬಿಟ್ರೆ ಈ ನಿಮ್ಮನ್ನ ಮದುವೆ ಮಾಡ್ಕೊಳಕ್ ಪ್ರಪೋಸಲ್ ಬರುತ್ತೆ ಇಲ್ವಾ ಅನ್ಸ್ಬಿಟ್ಟಿದ್ದಾರೆ ನನಗೆ. ಹೌದು, ಅದು ನಿಜಾನೇ, ನಿಜಾನೇ ಅದು. ಯಾಕಂದ್ರೆ ಅವರು ತುಂಬಾ ಭಕ್ತಿಪೂರ್ವಕವಾಗಿ ನೋಡ್ತಾರೆ, ಪೂಜ್ಯ ಭಾವದಿಂದ ನೋಡ್ತಾರೆ. ನಮ್ಮ ರಾಯರು ಇವತ್ತಿಗೂ ಹೇಳ್ತಾರೆ, ನೀವು ನಮ್ಮ ರಾಯರೇ. ಅವ್ರು ಹೇಳ್ಬೇಕಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕೇಳಕ್ಕೆ ಸೊಗಸಾಗಿದೆ. ನೀವು ನಮ್ಮ ರಾಯರೇ. ಎಲ್ಲದಕ್ಕೂ ರಾಯರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಮದುವೆ ಆಗಿಲ್ಲ ಅನ್ನೋ ಬೇಜಾರಿಲ್ಲ ನನಗೆ, ಬಟ್ ಇದೊಂದು ಸಿಕ್ತಲ್ಲ ನನ್ನ ಲೈಫಲ್ಲಿ, ಸಾಕು. ಮದುವೆ ಆಗದಿದ್ರು ಬೇಡಪ್ಪ ನನಗೆ, ಬೇರೆ ಸೀರಿಯಲ್ ಸಿಕ್ತಿದ್ರು ಬೇಡ. ಬಟ್ ಈ ತರದ ಪಾತ್ರಕ್ಕೆ ಮುಂದೆ ಫಿಕ್ಸ್ ಆಗ್ತಿದ್ದೀರಾ ಅಥವಾ ಮತ್ತೆ ಬದಲಾವಣೆ? ಇಲ್ಲ, ಆಸ್ ಅನ್ ಆರ್ಟಿಸ್ಟ್ ಆತರ ನಾನು ಬೌಂಡ್ರೀಸ್ ಹಾಕೊಂಡಿಲ್ಲ. ಲ್ಯಾಂಗ್ವೇಜ್ ಇಂದ ಆಗ್ಬೋದು ಅಥವಾ ಪಾತ್ರಗಳಿಂದ ಆಗ್ಬೋದು. ನನ್ನ ಇದಕ್ಕೆ ಏನು ಬರುತ್ತೆ, ನನ್ನ ಆಕ್ಟಿಂಗ್ ಸ್ಕಿಲ್ಸ್ಗೆ. ಆ್ಯಂಡ್ ಇದೇನಂದ್ರೆ ಆಕ್ಟಿಂಗ್ ನನಗೆ ಬಯಸದೆ ಬಂದ ಭಾಗ್ಯ ಅಂತ. ನನ್ನ ಭಾಗ್ಯ ರಾಯರು. ಇವತ್ತಿಗೂ ನಾನು ಇದು ಬಯಸದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇದು ಎಷ್ಟೋ ಜನ್ಮದ ಪುಣ್ಯ ರಾಯರ ಪಾತ್ರ ಮಾಡ್ತಾ ಇರೋದು. ಈ ಪಾತ್ರ ಮಾಡಿದ್ದೀನಿ, ಮುಂದೊಮ್ಮೆ ಇದೇ ಥರ ಪಾತ್ರ ಬಂದರೆ ಖಂಡಿತ ಮಾಡ್ತೀನಿ. ರಾಯರ ಪಾತ್ರ ಬಂದರೆ ಕಣ್ಣು ಮುಚ್ಕೊಂಡು ಮಾಡ್ತೀನಿ, ಹೂ ಅಂದ್ಬಿಡ್ತೀನಿ. ನಮ್ಮಮ್ಮ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನಾನು ಈ ಪಾಡ್ಕಾಸ್ಟ್ನ ಪ್ಲ್ಯಾನ್ ಮಾಡಿದಾಗ ಬೇರೆ ಒಂದು ಕಡೆ ಪ್ಲ್ಯಾನ್ ಮಾಡಿದ್ದೆ. ಸಡನ್ ಆಗಿ 2 ದಿನಕ್ಕೆ ಮುಂಚೆ ಅನಿಸಿದ್ದು ಇದನ್ನ ರಾಯರ್ ಮಠದಲ್ಲೇ ಮಾಡಿದ್ರೆ ಹೇಗೆ ಅಂತ. ಗೊತ್ತಿಲ್ಲ ನೋಡಿ, ರಾಯರ್ ನನಗೊಂದು ಅಲರ್ಟ್ ಮಾಡಿದ್ರು, ಈ ಎಲ್ಲೆಲ್ಲ ಯಾಕೆ ಮಾಡ್ತಿದ್ಯಾ ಹರೀಶ, ನನ್ನ ಜಾಗ ಇದೆ ಮಾಡು ಅಂತ. ಸೊ ರಾಜಾಜಿನಗರದ ಈ ರಾಯರ್ ಮಠ ನನಗೆ ಒಂದು ಸ್ಫೂರ್ತಿ. ಸೊ ಹಾಗಾಗಿ ನೋಡಿ, ಇಲ್ಲಿ ಕರ್ಸಂಗಾಯ್ತು, ಇಲ್ಲಿ ಕೂತು ನಿಮ್ ಜೊತೆ ಪಾಡ್ಕಾಸ್ಟ್ ಮಾಡ್ದಂಗಾಯ್ತು. ಇನ್ನೊಂದು ವಿಶೇಷ ಇದೆ ಹರೀಶ್ ಸರ್. ಏನು? ಸರ್ಪ್ರೈಸ್ ಇದು ಅಂತ ಹೇಳಿದ್ದೆ ನಿಮ್ಗೆ. ಹೌದು, ಕರೆಕ್ಟ್. ಇವತ್ತು ರಾಯರದ ನಕ್ಷತ್ರ ಮೃಗಶಿರ ನಕ್ಷತ್ರ. ನಾವು ಇಂಟರ್ವ್ಯೂ ಮಾಡ್ತಿರೋ ದಿನ. ಎಸ್. ವಾವ್, ಹೌದಾ? ಎಸ್, ಹೌದು. ಚೆಕ್ ಮಾಡಿ ಬಂದಿ, ಇವತ್ತು ಮೃಗಶಿರ ನಕ್ಷತ್ರ ಅನ್ನೋ ನಂಗೆ ಗೊತ್ತೇ ಇಲ್ಲ ನನಗೆ ಆಕ್ಚುಲಿ. ಆ್ಯಂಡ್ ಇವಾಗ ಸೀರಿಯಲ್ ಎಲ್ಲ ಮುಗಿತು, ಮತ್ತೊಂದಾಯ್ತು. ಆದರೆ ರಾಯರ್ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಅನ್ನೋದಕ್ಕೆ ಒಂದು ಇನ್ನು ರೀಸೆಂಟಾಗಿ ನಡೆದಿದ್ದು ಒಂದು ಘಟನೆ ಹೇಳ್ತೀನಿ. ನಾನು ನಮ್ಮ ತಾಯಿ ಮೈಸೂರಿಗೆ ಹೋಗ್ಬೇಕಾಗಿತ್ತು. ಇದು ಆರ್.ನಗರ ತನಕ ಬಂದ್ವಿ ನಾವು. ಆರ್ಚ್ ಹತ್ರ ಆಟೋಲ್ಲಿ ಬಂದ್ವಿ ನಾವು. ಅಲ್ಲಿ ಇಳ್ಕೊಂಡು ನಮ್ಮ ತಾಯಿ ಮೊಬೈಲ್ ಬಿಟ್ಬಿಟ್ಟಿದ್ದಾರೆ ಆಟೋದಲ್ಲಿ. ಆಮೇಲೆ ಫೋನ್ ಮಾಡಿದ್ವಿ, ತಂದ್ಕೊಟ್ರು. ಆದರೆ ಅವರು ಆಟೋ ಡ್ರೈವರ್ ಹೆಸರು ರಾಘವೇಂದ್ರ ಅಂತ. ನೀವು ಇದನ್ನು ಕಾಕತಾಳಿ ಅಂತನಾರು ಅನ್ಬೋದು, ರಾಯರೇ ಬಂದು ಕೊಟ್ಟರು ಅಂತನೂ ಅನ್ಬೋದು. ನೀವು ಹೆಂಗೆ ಅನ್ಸತ್ತೆ ನಿಮ್ಮ ಪರ್ಸೆಪ್ಷನ್. ಅದು ತುಂಬ ಈ ಥರ ಘಟನೆಗಳಾಗಿದೆ ಲೈಫಲ್ಲಿ. ಥ್ಯಾಂಕ್ ಯು ಆ ಥರದೊಂದು ಒಳ್ಳೆ ಪಾತ್ರ ನಿಭಾಯಿಸೋದಕ್ಕೆ ಮತ್ತು ನಮಗೆಲ್ಲರಿಗೂ ಕೂಡ ಅದರ ಮಹತ್ವ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಬಟ್ ನಾನು ಕೂಡ ಅಷ್ಟೇ ಖುಷಿ ಪಡ್ತೀನಿ, ಬಿಕಾಸ್ ಈ ಥರದೊಂದು ಸಂದರ್ಶನ ನಂಗೆ ಮಾಡೋಕೆ ನನಗೊಂದು ಅವಕಾಶ ಆಯಿತು. ನಾನು ರಾಯರ್ ನಮಸ್ಕಾರ ಹೇಳ್ಬಿಟ್ಟು. ಥ್ಯಾಂಕ್ ಯು. ರಾಯರ್ದೇ ಇವೆಲ್ಲ ಸುಸೂತ್ರವಾಗಿ ನಡೆಸ್ಕೊಟ್ರು ನನಗೆ. ತುಂಬ ದಿವಸದಿಂದ ನಾನು ವೆಯ್ಟ್ ಮಾಡಿಸ್ಬಿಟ್ಟೆ, ನಿಮಗೆ ಕ್ಷಮೆ ಇರಲಿ. ಇಲ್ಲ, ರಾಯರ ಚಿತ್ತ, ರಾಯರಿದ್ದಾರೆ. ನಾನು ಒಂದು ಸ್ವಲ್ಪ ದಿನ ಆದ್ರೂ ಸುಮ್ಮನೆ ಅದೇ, ರಾಯರ್ ಯಾವತ್ತು ಆಶೀರ್ವಾದ ಮಾಡ್ತಾರೆ ಅವತ್ತು ಶೋ ಮಾಡೋಣ. ನಾನು ಒಳ್ಳೇದಾಗ್ಲಿ, ಮತ್ತಷ್ಟು ಅವಕಾಶಗಳು ನಿಮ್ಮ ಮಡಿಲಿಗೆ ಬರಲಿ. ಅದಕ್ಕೆ ನೀವು ನ್ಯಾಯ ಕೊಡ್ತೀರಾ ಅಂತ ಅದ್ರ ಬಗ್ಗೆ ಎಳ್ಳಷ್ಟು ಅನುಮಾನ ಇಲ್ಲ ನಮಗೆ. ನಿಮ್ಮ ಬದುಕು, ಕಲಾ ಬದುಕು ಕೂಡ ಹಸನಾಗ್ಲಿ ಅಂತ ನಾವೆಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ನಿಮ್ಗೂ ಕೂಡ ಆಲ್ ದಿ ಬೆಸ್ಟ್. ಈ ಆಧ್ಯಾತ್ಮಿಕ ಭಕ್ತಿ ಪ್ರಧಾನ ಹರಿಕಥೆ ನಮ್ಮ ಜೊತೆ ಇದ್ದದ್ದು ರಾಯರ ಪಾತ್ರದಲ್ಲಿ ಕಾಣಿಸ್ಕೊಂಡಂತಹ ಝೀನಲ್ಲಿ ಮೂಡಿ ಬರ್ತಾ ಇರುವ ಶ್ರೀ ರಾಘವೇಂದ್ರ ಮಹಾತ್ಮೆಯ ರಾಯರು ಶ್ರೇಯಸ್ ಕಶ್ಯಪ್ ಅವರಿಗೊಂದು ನಮ್ಮ ಗೌರವ. ಥ್ಯಾಂಕ್ ಯು, ವಂದನೆಗಳು. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಮತ್ತೊಂದು ಪಾಡ್ಕಾಸ್ಟ್ ಶೋನಲ್ಲಿ. ಇದು ಹರಿಕಥೆ.
ನಾನು ಹರೀಶ್ ನಾಗರಾಜು. ನಮಸ್ಕಾರ.